ಬಾರಮ್ಮ ಶಾರದಾಂಬೆ ಬ್ರಹ್ಮನ ರಾಣಿ ಬಾರಮ್ಮ ಶಾರದಾಂಬೆ ಬಾರಮ್ಮ ಶಾರದಾಂಬೆ ಬ್ರಹ್ಮನ ರಾಣಿ ಬಾರಮ್ಮ ಶಾರದಾಂಬೆ ನಿನ್ನ ಕರುಣೆ ಇಲ್ಲದ ಮನುಜರು ಎಲ್ಲ ಅಜ್ಞಾನದಿ ತೊಳಲುವರು. ಅಂಥ ಮನುಜರಿಗೆಲ್ಲ ಮತಿಯನ್ನು ನೀ ಕೊಟ್ಟು, ಅಂಥ ಮನುಜರಿಗೆಲ್ಲ ಮತಿಯನ್ನು ನೀ ಕೊಟ್ಟು, ಕೈ ಬಿಡದೆ ಸಲಹಮ್ಮ ಬ್ರಹ್ಮನ ರಾಣಿಯೇ ಬಾರಮ್ಮ ಶಾರದಾಂಬೆ ಬ್ರಹ್ಮನ ರಾಣಿ ಬಾರಮ್ಮ ಶಾರದಾಂಬೆ ಬಾರಮ್ಮ ಶಾರದಾಂಬೆ ಬ್ರಹ್ಮನ ರಾಣಿ ಬಾರಮ್ಮ ಶಾರದಾಂಬೆ. ಹೇಳೋಣ. ಚೆಲುವ ಶ್ರೀ ಬೇಲೂರ ಚೆನ್ನಿಗನ, ಚೆಲುವ ಶ್ರೀ ಬೇಲೂರ ಚೆನ್ನಿಗನ, ಕಣ್ತುಂಬ ಮನದಣಿಯ ನೋಡ ಬನ್ನಿ, ಚೆಲುವ ಶ್ರೀ ಬೇಲೂರ ಚೆನ್ನಿಗನ. ಹಣೆಯಲ್ಲಿ ನಾಮ ಭಾರಿಯಾಗಿ, ಕರದಲ್ಲಿ ಚಕ್ರಧಾರಿಯಾಗಿ, ವದನಾರವಿಂದ ಸೌಮ್ಯವಾಗಿ ನೆಲೆಯಾಗಿ ನಿಂತಿರುವ ನಿಲಯ ಶ್ರೀ ಕೇಶವನ, ಚೆಲುವ ಶ್ರೀ ಬೇಲೂರ ಚೆನ್ನಿಗನ. ಕಣ್ತುಂಬ ಮನದಣಿಯ ನೋಡ ಬನ್ನಿ, ಚೆಲುವ ಶ್ರೀ ಬೇಲೂರ ಚೆನ್ನಿಗನ. ಹಣೆಯಲ್ಲಿ ನಾಮ ಭಾರಿಯಾಗಿ, ಹಣೆಯಲ್ಲಿ ನಾಮ ಭಾರಿಯಾಗಿ, ಕರದಲ್ಲಿ ಚಕ್ರಧಾರಿಯಾಗಿ, ವದನಾರವಿಂದ ಸೌಮ್ಯವಾಗಿ ನೆಲೆಯಾಗಿ ನಿಂತಿರುವ ನಿಲಯ ಶ್ರೀ ಕೇಶವನ, ನೆಲೆಯಾಗಿ ನಿಂತಿರುವ ನಿಲಯ ಶ್ರೀ ಕೇಶವನ, ಚೆಲುವ ಶ್ರೀ ಬೇಲೂರ ಚೆನ್ನಿಗನ. ಕಣ್ತುಂಬ ಮನದಣಿಯ ನೋಡ ಬನ್ನಿ, ಚೆಲುವ ಶ್ರೀ ಬೇಲೂರ ಚೆನ್ನಿಗನ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ, ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ. ರಾಜಾಧಿರಾಜರ ಸೇವೆಯಗೊಳ್ಳುವ ರಾಜರಾಜೇಶ್ವರಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ, ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ. ರಾಜಾಧಿರಾಜರ ಸೇವೆಯಗೊಳ್ಳುವ ರಾಜರಾಜೇಶ್ವರಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ, ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ರಾಜಾಧಿರಾಜರ ಸೇವೆಯಗೊಳ್ಳುವ ಚಾಮುಂಡೇಶ್ವರಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ.
ಇದೇ ರಾಮನಾಮ, ಇದೇ ಪರಮನಾಮ, ಪರಮಾತ್ಮ ಧ್ಯಾನ ಜೀನಾಮ. ಪರಮಾತ್ಮ ಧ್ಯಾನ ಜೀನಾಮ. ಇದೇ ರಾಮನಾಮ, ಇದೇ ಪರಮನಾಮ, ಪರಮಾತ್ಮ ಧ್ಯಾನ ಜೀನಾಮ. ಪರಮಾತ್ಮ ಧ್ಯಾನ ಜೀನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬುವಂತ ಭಜಿಸಿದ ನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬುವಂತ ಭಜಿಸಿದ ನಾಮ. ಸುಗ್ರೀವನು ಸಾರಿದ ನಾಮ, ತಾಯಿ ಶಬರಿ ಹಾಡಿದ ನಾಮ. ಜನ್ಮ ಜನ್ಮವ ಕಾಯುವ ನಾಮ, ಮುಕ್ತಿಯನ್ನು ತೋರುವ ನಾಮ. ಇದೇ ರಾಮನಾಮ, ಇದೇ ಪರಮನಾಮ, ಪರಮಾತ್ಮ ಧ್ಯಾನ ಈ ರಾಮ. ಪರಮಾತ್ಮ ಧ್ಯಾನ ಈ ನಾಮ. ಶಿಲೆಯ ಮುಟ್ಟಿ ವನಿತೆಯಗೈದ ಶಿವ ಧ್ಯಾನ ಮಂದಿರ ನಾಮ. ಶಿಲೆಯ ಮುಟ್ಟಿ ವನಿತೆಯಗೈದ ಶಿವ ಧ್ಯಾನ ಮಂದಿರ ನಾಮ. ಶಿವಭಕ್ತ ರಾವಣನನ್ನು ಸಂಹರಿಸಿ ಕಾಯ್ದ ನಾಮ. ಹರಿಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ. ಇದೇ ರಾಮನಾಮ, ಇದೇ ಪರಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ಪರಮಾತ್ಮ ಧ್ಯಾನ ಈ ನಾಮ. ಜೀವ ಕುಸುಮವೇದು ಮೀಸಲು ನಿನಗೆ, ಜೀವ ಕುಸುಮವೇದು ಮೀಸಲು ನಿನಗೆ. ಶರಣ ವಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೋಕುವ ಮುನ್ನ. ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ. ಜೀವ ಕುಸುಮವೇದು ಮೀಸಲು ನಿನಗೆ, ಶರಣ ವಂಗಿರಣ ಮೂಡುವ ಮುನ್ನ. ಸುಳಿಯುವ ತಂಗಾಳಿ ಸೋಕುವ ಮುನ್ನ. ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ. ಬೇಡಾನ ಕೊಂಡೊಯ್ದೆ ಕೈಲಾಸದೆಡೆಗೆ, ಬೇಡಾನ ಕೊಂಡೊಯ್ದೆ ಕೈಲಾಸದೆಡೆಗೆ. ಕೂರಂಬು ಎಸೆದ ನರನಿಗೆ ಒಲಿದೆ, ಭಕ್ತಿಯ ಪ್ರಿಯ ನೀನು ಭಕ್ತರ ಪ್ರಿಯ ನೀನು. ಭಕ್ತಿಯ ಪ್ರಿಯ ನೀನು ಭಕ್ತರ ಪ್ರಿಯ ನೀನು. ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ. ಜೀವ ಕುಸುಮವೇದು ಮೀಸಲು ನಿನಗೆ, ನೀ ಶರಣ ವಂಗಿರಣ ಮೂಡುವ ಮುನ್ನ. ಸುಳಿಯುವ ತಂಗಾಳಿ ಸೋಕುವ ಮುನ್ನ. ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ. ಪಾತಾಳದಿಂದಾಚೆ ನಿನ್ನಯ ಚರಣ, ಪಾತಾಳದಿಂದಾಚೆ ನಿನ್ನಯ ಚರಣ. ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ. ಬೃಹತ್ತು ನೀನು ಅಲ್ಪತೆಯು ನಾನು, ಬೃಹತ್ತು ನೀನು ಅಲ್ಪತೆಯು ನಾನು. ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ. ಜೀವ ಕುಸುಮವೇದು ಮೂಸ, ಜೀವ ಕುಸುಮವೇದು ಮೀಸಲು ನಿನಗೆ. ನೀ ಶರಣ ವಂಗಿರಣ ಮೂಡುವ ಮುನ್ನ. ಸುಳಿಯುವ ತಂಗಾಳಿ ಸೋಕುವ ಮುನ್ನ. ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ.
ದೆವಗಳೇ ಕೊಂಡಾಡುವಂಥ ಗುರು ಮಹಾಪಿತರು ಹಿಂಡುರಾಯರ ಮಧ್ಯ ಹರಿಕೀರ್ತನೆಯುಗೈದಂಥ ಕುಳಪಾಂಡವ ಭೀಮ ಅವನೇನು ಬಲ್ಲನು ವೀರಕ್ಷತ್ರಿಯರ ಧರ್ಮ. ದುರ್ಯೋಧನ, ನಿನ್ನ ಕಾರಾಗಾರದ ವಾಸವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡಿಯನ್ನ ಒಂದು ಒಳೆಲೆ ನೀರು ಕೊಡುತ್ತಿದ್ದೆ. ನನ್ನ ಸಹೋದರ ಆ ಇಡಿಕೂಳನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಸತ್ತರೂ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಿಕ್ಷಿಸುತ್ತ ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಜನವನ್ನು ಮಾಡಿಸ ಸಾಧಿಸುವೆನು ಛಲವನ್ನು ಮುದದಿಂದಲಿ ನಾನೇ ಸಾಧಿಸುವೆನು ಛಲವನ್ನು. ಧುರ್ಮಧಾಂಧರಾದ ಕಳರ ಉದಿಸುವೆನು ಮೋದದಿಂದ ಕುರುಕುಲವನ್ನು ನಾಚಗೈವೆ ನಾನೇ ಸಾಧಿಸುವೆನು ಛಲವನ್ನು ಸಾಧಿಸುವೆನು ನಾ. ಕರಿಕೆರೆಯಿಂದ ಟ್ರಾನ್ಸ್ಫರ್ ಆಯಿತು ಜಂಜರಗುಂಟಿಗೆ. ಆವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋದರು. ಅಲ್ಲಿ ಸ್ಕೂಲೇ ಅವಾಗ ಮನೆ ಒಂದು 2 ರೂಮ್ ಇದ್ದು 2 ಕೊಠಡಿಗಳಿದ್ದು. ಒಂದು ಕೊಠಡಿಯಾಗಿ ನಾವಿದ್ವಿ, ಇನ್ನೊಂದು ಕೊಠಡಿಗೆ ಸ್ಕೂಲ್ ನಡೀತಾ ಇತ್ತು. ಅಲ್ಲಿ ಇದ್ವಿ ಸುಮ್ಮನೆ. ನಾನು ಆವಾಗಿನ್ನ 1ನೇ ಕ್ಲಾಸೇನು ಓದ್ತಾ ಇದ್ದೆ ಅಷ್ಟೇ. ಜಂಜರಗುಂಟೆಯಲ್ಲಿ ಅಲ್ಲೇ 4ನೇ ಕ್ಲಾಸ್ ಪೂರೈಸಿದೆ. 5ನೇ ಕ್ಲಾಸಿಗೆ ನಮ್ಮಪ್ಪರು ಏನು ಮಾಡಿದ್ರು, ಪರಶುರಾಮಪುರಕ್ಕೆ ಸೇರಿಸಿದ್ರು. ಪರಶುರಾಮಪುರಕ್ಕೆ ಅಲ್ಲಿಂದ 4-5 ಕಿಲೋಮೀಟ್ರ್ ಆಗೋದು. ಪರಶುರಾಮಪುರಕ್ಕೆ ಹೋಗ್ಬೇಕು ಅಂದರೆ ನಡ್ಕೊಂಡು ಹೋಗ್ಬೇಕಾಯ್ತು ಹುಡುಗರ ಜೊತೆಗೆ. ಅಲ್ಲಿ ಹುಡುಗರು ಸ್ವಲ್ಪ ಎಲ್ಲ ತೀಟೆ ಹುಡುಗರು ಎಲ್ಲ. ನಮಗೆ ತೀಟೆ ಸ್ವಲ್ಪ ಸಣ್ಣ ಹುಡುಗರು ನಾವು. ಸ್ವಲ್ಪ ದೊಡ್ಡ ಹುಡುಗರೆಲ್ಲ ಬರೋಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು. ಇವತ್ತು ಕ್ಲಾಸಿಗೆ ಚಕ್ಕರ್ ಹೊಡೆದು ಕವಳಿಹಳ್ಳಿಗೆ ಹೋಗೋಣ ಅಂದರೆ ಹೋಗ್ಬೇಕಾಗಿತ್ತು. ಇಲ್ಲ ಅಂದರೆ ಸುಮ್ಮನೆ ತಂಟೆ ತಗೊಬೋದು, ಹೊಡಿಯೋದು ಮಾಡೋದು ಹಿಂಗೆ ಮಾಡೋರು. ಮತ್ತು ನಾವು ಅವ್ರಿಗೆ ಅಡ್ಜಸ್ಟ್ ಆಗಿದ್ವಿ. ಹಿಂಗಾಗ್ಬಿಟ್ಟು ಮನೆಗೆ ಬಂದು ಹೇಳಿದೆ ನಾನು, ಅಪ್ಪ ಈ ಥರ ಆಗ್ತಾಯಿತ್ತು ಬೇಡ. ಅದಕ್ಕೆ ಅವಾಗ ಏನು ಮಾಡಿದರು, ಬೇಡಪ್ಪ ಇಲ್ಲಿ ಜಾಜೂರಿಗೆ ಸೇರಿಸ್ಬಿಡೋಣ. ಜಾಜೂರಾಗೆ ನಮ್ಮ ಅಪ್ಪವ್ರ ಹತ್ರ ಅಸ್ಟೆಂಟ್ ಮೇಷ್ ಆಗಿದ್ದರು. ಅಲ್ಲಿ ಮಾಸ್ಟ್ರ್ ಇದ್ದರು, ಮುರುಳರಾಜೇಂದ್ರಯ್ಯ ಅಂತ ಮಾಸ್ಟ್ರ್, ಅವರು ಐನವರು. ಅವ್ರ ಹತ್ರ ಮನೆಗೆ ಬಿಟ್ಟರು. ಅವನು ಜುಂಜುರ್ಗುಂಟೆಗೆ ಇನ್ನೊಬ್ಬ ಹುಡುಗ ಹನುಮಂತರಾಯ ಅಂತಂದು, ನಾನೊಬ್ಬನು, ಇಬ್ಬರನ್ನೂ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅವ್ರ ಮನೆಗೆ ಪಾಠ ಊಟ ಮಾಡ್ಕೊಂಡು ಅಲ್ಲೇ ಓದ್ತಾಯಿದ್ವಿ. ಅಲ್ಲಿ ಸಣ್ಣ ಯಲ್ಲಪ್ಪ ಮೇಷ್ಟ್ರು ಅಂತ ಒಬ್ಬರು ಉಪ್ಪಾರ ಪೈಕಿ ಮಾಸ್ಟ್ರು. ಅವರು ಗಣಿತಕ್ಕೆ ಬರ್ತಿದ್ರು. ಅವ್ರಿಗಿನ್ನೂ ಮದುವೆ ಇರಲಿಲ್ಲ. ಅಲ್ಲಿ ಬೇರೆ ಒಂದು ರೂಮ್ ಮಾಡ್ಕೊಂಡಿದ್ರು. ಆ ರೂಮ್ನಾಗ ನಾವು ಓದ್ಕೊಂಬೋದು, ನಮಗೂ ಪಾಠ ಹೇಳ್ಕೊಡೋರು ಅವರು. ಅಲ್ಲಿ ಓದ್ಕೊಂತಿದ್ವಿ. ಇಲ್ಲಿ ಮೇಷ್ಟ್ರ ಮನೆಗೆ ಊಟ ಮಾಡ್ಕೊಂಡು ಹೋಗ್ತಿದ್ವಿ, ಕ್ಲಾಸ್ಗೆ ಹೋಗ್ತಿದ್ವಿ. ಹಿಂಗಾಗಿ 6ನೇ ಕ್ಲಾಸ್ ಆಯಿತು. 5ನೇ ಕ್ಲಾಸ್ ಬಿಟ್ಟು 6ನೇ ಕ್ಲಾಸಿಗೆ ಬಂದ್ವಿ. ಆವಾಗ ನಮ್ಮ ಅಪ್ಪರು ಒಂದು ಚಿಲ್ಲರೆ ಅಂಗಡಿ ಇಟ್ಟಿದ್ರು ಜಂಜರಗುಂಟೆಗೆ. ಆ ಸಾಮಾನು ತರೋದಕ್ಕೋಸ್ಕರ ಭಾನುವಾರ ದಿವಸ ಇದಕ್ಕೆ ಬರಬೇಕಾಗಿತ್ತು. ಅದಕ್ಕೆ ಸಂತಿಗೆ, ಚಳ್ಳಕೆರೆ ಸಂತಿಗೆ. ಅಲ್ಲಿ ನಮ್ಮ ತಾತ, ನಮ್ಮ ಚಿಕ್ಕಪ್ಪಗಳು ಇದ್ರು. ಹೊನ್ನೂರಜ್ಜ ಅಂತ ನಮ್ಮ ತಾತ ಇಂಜನೆಟ್ಟಿಗೆ ಮಲ್ಕರ್ ನಗರ ಅಂತಾರೆ ಈಗ. ಅದರಲ್ಲಿ ಇದ್ದರು. ಅಲ್ಲಿಗೆ ಬಿಟ್ಟರು ನನಗೆ. ಮತ್ತು ಓಡಾಡೋಕ್ಕಾಗಲ್ಲ, ಇಲ್ಲೇ ಮತ್ತೆ ಸೇರಿಸ್ಕೊಳ್ರಿ ಅಂತಂದು ಅವರು ಹೇಳಿದ್ರೆ, ಇಲ್ಲೇ ಬಿಡಪ್ಪ, ಅವನ್ನ ಯಾಕಂದ್ರೆ ಇಲ್ಲಿ ಬಿಡ್ತೀಯ ಅಂತಂದೇಳಿ ತಿರ್ಗಿ ಅಲ್ಲಿಗೆ ಬಂದೆ. ನಮ್ಮ ಚಿಕ್ಕಪ್ಪರು ಭೀಮಪ್ಪ ಅಂತ ಸಣ್ಣ ಆತ, ಓಬಳಪ್ಪ ಅಂತ ಮಧ್ಯದವನು, ಹನುಮಂತಪ್ಪ ಅಂತ ದೊಡ್ಡ ಮೇಷ್. ಅವರು ಕುರುಡಿಯಳ್ಳ ಮೇಷ್ ಆಗಿದ್ದರು. ಕುರುಡಿಯಳ್ಳ ಮೇಷ್ ಆಗಿದ್ದರೆ ಅವರೇ ಹೇಳಿ ಇಲ್ಲಿ ಬಿಡೋಣ ಅಂತಂದೇಳಿ ನಮ್ಮ ಅಪ್ಪವ್ರಿಗೆ ಹೇಳಿದ್ರು. ಸರಿ, ನನ್ನ ರತ್ನಮ್ಮನ ನಮ್ಮ ರಾಮಕ್ಕ ಅಂತ ಅತ್ತೆ. ಆಯಮ್ಮ ಮಕ್ಕಳು ಇರಲಿಲ್ಲ ನಮಗೆ. ಆಯಮ್ಮ ಪ್ರೀತಿಯಿಂದ ಸಾಕೋಕ್ಕೋಸ್ಕರ ಅಣ್ಣ ನನಗೆ ರತ್ನಮ್ಮನ ಕೊಡು ಅಂತಂದೇಳಿ ಕರ್ಕೊಂಡು ಹೋಗಿದ್ರು, ಸಾಕಿದ್ರು. ರತ್ನಮ್ಮ ನಾನು ಅವ್ರ ಮನೆಗೆ ಇದ್ವಿ.
ನಮ್ಮ ಅಜ್ಜ ಭಾಳ ಸಿಟ್ಟನನು, ಯಾರು ಹೊನ್ನೂರಜ್ಜ. ಭಾರಿ ಸಿಟ್ಟು ಅಂದ್ರೆ ಭಾರಿ ಸಿಟ್ಟು. ಒಳ ಎತ್ತರವಾಗಿ ದಪ್ಪವಾಗಿ ಇದ್ದ. ಆತ ಹೇಳ್ದಂಗೆ ನಡ್ಕೋಬೇಕಾಯ್ತು, ಸ್ವಲ್ಪ ತಪ್ಪಿರು ಹೊಡ್ತ ಕೊಡೋನು. ಹಿಂಗಾಗಿ ಒಂದು ಸಾರಿ ಏನಾಗ್ಬಿಡ್ತು ಅಂದ್ರೆ, ಓದ್ತಾ ಇದ್ದೆ ಅಲ್ಲೇ ಮಿಡ್ಲ್ ಸ್ಕೂಲ್ಗೆ 6ನೇ ಕ್ಲಾಸ್ಗೆ ಹೋಗ್ತಿದ್ದೆ. ಒಂದು ಸಾರಿ ಈ ಟೌನ್ನಾಗೆಲ್ಲ ಹೋದೆ. ಅಲ್ಲಿ ನಮಗೂ ಮೇಷ್ರು ಇರ್ತಿದ್ರು, ಹಳೇ ಮೇಷ್ರು, ಜಿಂಜುಗುಂಟೆ ಮೇಷ್ ಆಗಿದ್ದರು. ಅವ್ರೇನು ನೋಡಿದ್ರು, ಬಾರಪ್ಪ ಒಂದಿಷ್ಟು ಯಾತ್ರ ಮಾವಿನ ಎಲೆ ಕಿತ್ಕೊಡು ಅಂತಂದರು. ಸರಿ, ನಾವೇನು ಮಾಡಿದ್ವಿ, ಮೇಷ್ರು ಮಾತು ಮೀರೋಕ್ಕಾಗಲ್ಲ. ಹೋದ್ವಿ, ಮಾವಿನ ಎಲೆ ಕಿತ್ಕೊಂಬಂದ್ವಿ. ಯಾಕೆ ಕಳಿಸಿದ್ರು ನಮ್ಮ ತಾತರು ಅಂದರೆ, ಬಟ್ಟೆ ಇಸ್ಕೊಂಬಾರೋ ಪಾದಗಾಡಿ ಹತ್ರ ಹಾಕ್ಸಿದ್ರು, ಇಸ್ತ್ರಿ ಬಟ್ಟೆ ಇಸ್ಕೊಂಬೋಗು ಅಂತ ಕಳಿಸಿದ್ರು. ಅಲ್ಲೇ ಮೇಷ್ರು ಸಿಕ್ಕರಲ್ಲಿ ಒಂದಿಷ್ಟು ಎಲೆ ಕಿತ್ಕೊಡ್ರಪ್ಪ ನಮಗೆ ಅಂದರು. ಅವ್ರು ನನ್ನ ಜೊತೆಗೆ ಇನ್ನೊಂದಿಬ್ಬರನ್ನ ಜೊತೆ ಮಾಡಿದ್ರು. ಅಲ್ಲಿ 1-2 ಮರಗಳು, ಆ ಕಡೆ ಕಪ್ಲಿಗಳಾಗ ಮರಗಳಿದ್ವಲ್ಲ, ಹೋದ್ವಿ. ಅಲ್ಲಿ ಕಿತ್ಕೊಂಬಂದು ಕೊಟ್ಟು ಬರೋಕ್ಕೆ ಲೇಟ್ ಆಗ್ಬಿಡ್ತು. ಸರಿ, ಬಟ್ಟೆ ತಗೊಂಬಂದೆ. ಇವತ್ತಿನ ಸಿಟ್ಟು ಬಂದುಬಿಡೋದು, ಭಾರಿ ಸಿಟ್ಟು ಬಂದುಬಿಡುತ್ತೆ. ಇಷ್ಟೊತ್ತಾದರೂ ಬರಲ್ಲ. ಸುಮಾರು 1-2-3 ಗಂಟೆ ಲೇಟೇ ಆಯಿತು. ಇಷ್ಟೊತ್ತಾದರೂ ಇವನು ಬರಲ್ಲ, ಎಲ್ಲಿಗೆ ಹೋಗಿದ್ದನು ಅಂತಂದೇಳಿ ಆವತ್ತಿನ ಸಿಟ್ಟು. ಎಲ್ಲೋ ಹೋಗಿದ್ದ. ನನಗೆ ಬಂದೇಟಿಗೆ ಮನೆಯಾಗ ನಮ್ಮ ಇವರು ಚಿಕ್ಕಮ್ಮವರು ಬೈದ್ರೆ, ನಿಮ್ಮ ತಾತ ಬೈತಂತಾಡಿ, ಬಂದರು ಹೊಡಿತಾನೆ, ಇಷ್ಟೊತ್ತಾಯಿತು ಹಂಗೆ ಅಂತಂದು ಬೈತಿದ್ದ ಅಂತ. ಸರಿ, ನೀರು ತಗೊಂಬೋರಪ್ಪ ಅಂದ್ರೆ ಬೀನ್ಸ್ ತಗೊಂಡೋಗಿ ನಲ್ಲಿ ತಗ ಕೂತ್ಕೊಂಡಿದ್ದೆ. ಅಲ್ಲಿ ನೀರು ಸತ್ತೆ ಮೇಲೆ ಹಿಡ್ಕೋಬೇಕು ನಲ್ಲಿ. ಕೂತ್ಕೊಂಡು ನಾನು ಅದು ನಲ್ಲಿ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಆ ಅಜ್ಜ ಬಂದಾನ ಪೇಡಮ್ಮ ಹೊಡೆದ್ಬಿಟ್ಟ. ಭಾರಿ ಸಿಟ್ಟನವನ ಅಜ್ಜ. ಹಂಗಾಗಿ ತಿರ್ಗಾ ಹೆಂಗೆ ಓಡೋದೆ. ತಿರ್ಗಿ ನಮ್ಮ ಚಿಕ್ಕಮ್ಮಗಳವರೆಲ್ಲ ಇದು ಮಾಡ್ಕೊಂಡ್ರು ಅಂತ ಅಜ್ಜ ಅಂತ ಹೇಳಿದ್ದ. ಅಷ್ಟು ಸ್ಟ್ರಿಕ್ಟು ಅವ ಅಜ್ಜಂದು. ಸ್ಕೂಲ್ಗೆ ಹೋದರೆ ಕರೆಕ್ಟಾಗಿ ಹಿಂದೆ ಫಾಲೋ ಮಾಡೋದು, ಹೋಗ್ತಾರೋ ಇಲ್ಲೋ ಅಂತ. ನಮ್ಮಪ್ಪನೂ ಹಂಗೇನೆ. ಆ ಮುರಳಿ ನಮ್ಮ ಮನೆಗಿದ್ನಲ್ಲ, ಓದ್ತಿರ್ಬೇಕಾದ್ರೆ ಅವ್ನು ಸ್ಕೂಲ್ಗೆ ಹೋಗ್ತಿದ್ರೆ, ಸ್ಕೂಲ್ಗೆ ಹೋಗ್ತಾನೆ ಇವನು ಎಲ್ಲಿಗೆ ಹೋಗ್ತಾನೆ ಎಂಬುದು ಹಿಂದೆ ಫಾಲೋ ಮಾಡ್ಕೊಂಡು ಹೋಗೋದು. ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬರಬೇಕು. ಈ ಥರ ಎಲ್ಲ ಏನು ಮಾಡ್ಕೊಂಡು ಬಂದ. ಹಿಂಗೆಲ್ಲ ಓದಿದ್ವಪ್ಪ. ಕೊನೆಗೆ SSLC ಆಯಿತು. SSLC ಆದಮೇಲೆ ನಾವು ಈ ಉಪ್ಪರಟ್ಟಿ ಟ್ರಾನ್ಸ್ಫರಾಗಿ ಬಂದ್ವಿ. ಅಲ್ಲಿಗೆ ನಾನು ಮನೆಗೆ ಹೆಂಗೆ ಸುಮ್ಮನೆ ಕಾಲ ಕಳೆಯೋದು ಅಂತಂದು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ. ಈಗ ನಿಮ್ಮ ವಿಜಯ ವಸಂತ ಇದ್ದಾರಲ್ಲ, ಅವ್ರ ತಂದೆಯವರು ವೆಂಕಟರಾಮಯ್ಯ ಅಂತ, ಅವ್ರ ಇನ್ಶೂರೆನ್ಸ್ ಏಜೆಂಟು. ನಮ್ಮ ಅಪ್ಪರು ಅವರೆಲ್ಲ ಇನ್ಶೂರೆನ್ಸ್ ಮಾಡಿಸಿದ್ರಲ್ಲ, ಚೆನ್ನಾಗಿ ಪರಿಚಯ ಇತ್ತು. ಅವ್ರದ್ದು ಅಲ್ಲಿ ಕಪ್ಲೆ ಇತ್ತು ಉಪ್ಪರಟ್ಟಿಗೆ. ಬರೋರು ಅವರೇ ಫಸ್ಟ್ ಸುವೇಗ ತಗೊಂಬಂದರು. ಅಲ್ಲಿ ಚಳಕರಿ ಇದ್ರಾಗೆ ಅವರೇನೆ ಬಂದರು. ನಾನಿದ್ದು ಪರಿಚಯ ಆಗಿತ್ತಲ್ಲ, ನನಗೆ ಏನೇನೋ ಒಂದು ಇನ್ನೊಂದು ಕೊಡ್ಸೋ ಟೆಂಪ್ರರಿಯಾಗಿ ಕೆಲಸ ಮಾಡ್ತೀನಿ, ಹಂಗೆ ಮಾಡ್ತೀನಪ್ಪ. ಆಯಿತು. ಪರಶುರಾಮಪುರದಾಗೆ ನಮ್ಮ ಪೈಕಿ ಒಬ್ಬನ ಸೂಪರ್ವೈಸರ್ ಇದ್ದಾನೆ. ಅಂದರೆ ಈ ಇಂಜಿನಿಯರ್ನ ಮೊದಲೆಲ್ಲ ಸೂಪರ್ವೈಸರ್ ಅಂತಿದ್ರು, ಈ ಡಿಪ್ಲೊಮಾ ಇಂಜಿನಿಯರ್ನ ಸೂಪರ್ವೈಸರ್ ಅಂತಿದ್ರು. ಒಂದು ಲೆಟ್ರ್ ಕೊಡ್ತೀನಿ, ಕೊಡು ಕೆಲಸಕ್ಕೆ ಸೇರಿಸಿ ಅಂತಾನೆ. ಆವಾಗ ತಗೊಂಡೋದ್ವಿ. ತಿರ್ಗಿ ಅಲ್ಲೇ ವೃಂದಾವನಹಳ್ಳಿ ನಮ್ಮಮ್ಮ ತವ್ರ ಮನೆ, ಅಜ್ಜಿ ಊರು. ಅಲ್ಲಿಗೊಂದು 4 ಕಿಲೋಮೀಟ್ರ್ ಆಗೋದು. ನಡ್ಕೊಂಡು ಓಡಾಡಿದ್ರೆ ಆಯ್ತು ಅಂತ ಹೋಗಿ ಅಲ್ಲಿ ಕೊಟ್ಟೆ. ಆತ ಸೇರಿಸ್ಕೊಂಡೆ. ಆವಾಗ ಹಂಗೆ ಡೈಲಿ ವೇಜಸ್ ದಿವಸಕ್ಕೆ 2 ರೂಪಾಯಿ ಕೂಲಿ ಇದ್ದಂಗೆ. ಕೂಲಿಕಾರನ ಹೆಸರಿಗೆ ನಮ್ಮನ್ನು ಸೇರಿಸ್ಕೊಂಬರು. ನಾವೇನು ಕೂಲಿ ಕೆಲಸ ಮಾಡೋಂಗಿರಲ್ಲ, ಅವ್ರ ಮೇಲೆ ಉಸ್ತುವಾರಿ ಮಾಡ್ಕೊಂಡು ಇರೋದು. ಹಾಗೆ 15 ಮೈಲಿಕಿನಿಂದ ಸುಮಾರು ಕ್ಯಾದಿಗುಂಟೆ ಗಡಿ ಬರುತ್ತೆ, ಅಲ್ಲಿವರೆಗೂ ತಾರ್ ರೋಡ್ ಮಾಡಿಸಿದ್ವಿ. ಅವಾಗ ನಾನು ಇನ್ನೊಬ್ಬ ಪರಶುರಾಮಪುರದೊಳಗೆ ರತ್ನಪ್ಪ ಅಂತ ಅವನು ಕೆಲಸ ಮಾಡಿದ್ವಿ. ಅದಾಯ್ತಲ್ಲ. ನೆಕ್ಸ್ಟ್ ಮನೆಗೆ ಬಂದೆ. ಮನೆಗೆ ಸುಮ್ಮನೆ ಇರೋದು ಹೆಂಗೆ ಅಂತಂದೇಳಿ ಅಷ್ಟೊತ್ತಿಗೆ ಟ್ರೈನಿಂಗ್ ಕಾಲ್ ಮಾಡಿದರು, ಯಾವುದು TCH. ಆವಾಗ ಈ ಹೊಸದುರ್ಗಕ್ಕೆ ಹೋದ್ವಿ. ಹೊಸದುರ್ಗಕ್ಕೆ ಫಸ್ಟಿಗೆ ನಾನು ಕರ್ಕೊಂಡವ್ರು ನಮ್ಮಪ್ಪವರು. ಹೋದ್ರೆ ಅಲ್ಲಿ ಇಲ್ಲೆಲ್ಲ ಸೀಟ್ ಪರಿಚಯ ಆಗಿಬಿಟ್ಟಿದ್ದಾವೆ, ಹಿರಿಯೂರಾಗೊಂದು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಅಪ್ಲೈ ಮಾಡಿರಿ ಅಂತ ಹೇಳಿದ್ರು ಅವರು. ಸರಿ ಬಿಡು ಅಂತಂದೇಳಿ ಬಂದ್ವಿ. ತಿರ್ಗಿ ಹಿರಿಯೂರಿಗೆ ಅಪ್ಲೈ ಮಾಡಿದ್ವಿ. ಸೀಟು ಸಿಕ್ತು. ಅಲ್ಲೇ ಟ್ರೈನಿಂಗ್ ಮಾಡಿದ್ವಿ. 1 ವರ್ಷ ಅಷ್ಟೇ. ಅವಾಗ 10 ತಿಂಗಳು ನಮಗೆ ಬರೀ ಇದು ಮಾತ್ರ ಮೆಥಡ್ಸ್ ಮಾತ್ರ ಹೇಳೋರು ಅಷ್ಟೇ. ಈಗ ನಂಗೆ 2 ವರ್ಷ ಇರಲಿಲ್ಲ. ಮೆಥಡ್ಸು ಇತ್ತು. ಅದು ಪಾಸ್ ಆಯಿತು. ಪಾಸ್ ಆದಮೇಲೆ ಇದು DLRC ಅಂತ, ಅಂದರೆ ಡಿವಿಷನಲ್ ರಿಕ್ರೂಟ್ಮೆಂಟ್ ಕಮಿಟಿ ಅಂತ ಅವೇ. ಡಿಸ್ಟಿಕ್ ಲೆವೆಲ್ DLRC ಡಿಸ್ಟಿಕ್ ಲೆವೆಲ್ ಅಂತವ್ರೆ. ಅವಾಗ ಡಿವಿಷನಲ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ ಅಂತ.
ಅವಾಗ ಅಪ್ಲೈ ಮಾಡಿದರು, ಕಾಲ್ ಮಾಡಿದರು, ಅಪ್ಲೈ ಮಾಡಿದ್ವಿ. ಆದರೂ ಸುಮ್ಮನೆ ಇರಬೇಕಲ್ಲ ಅಂತಂದೇಳಿ ನಮ್ಮ ದೊಡ್ಡಮ್ಮನ ಮಗ ಸೀತಾರಾಮಪ್ಪ ಅಂತಂದೇಳಿ ದುರ್ಗದಾಗೆ KEBಗೆ ಇದ್ದರು. ಆತ ಇದ್ದ. ನಾ ಕೇಳಿದೆ, ಏನಪ್ಪ ಅಲ್ಲಿ ಯಾವುದನ್ನೋ ಒಂದು ಇದು ನೋಡು, ನಾನು ಕ್ಲರಿಕಲ್ ಇದಕ್ಕೆ ಬರ್ತೀನಿ ಹೆಂಗೆ ಅಂತಂದೇಳಿ ಹೇಳಿದೆ. ಆಯಿತು ಬಾ ಹೋಗೋಣ ಅಂತಂದೇಳಿ ಕರ್ಕೊಂಡು ಬಂದು, ಅವ್ರಿಗೆ ಯಾರೋ ಆಫೀಸರ್ ಭಾಳ ಪೆಟ್ಟಾಗಿದ್ರು ಅಲ್ಲಿ KEBಗೆ. ಅವ್ರಿಗೆ ಹೇಳಿ, ಸರ್ ನಮ್ಮ ಹುಡುಗ ನಮ್ಮ ಚಿಕ್ಕಮ್ಮನ ಮಗ ಈಗ TCH ಆಗೈತೆ, ಮತ್ತು ಸುಮ್ಮನೆ ಊರೇ ಕಾಲ ಕಳೆಯೋ ಬದಲು ಇಲ್ಲಿ ಆಫೀಸ್ನಾಗ ಏನಾದ್ರು ವರ್ಕ್ ಮಾಡ್ತಾನೆ ಅಂತ. ಸರಿ, ಅದು ಡೈಲಿ ವೇಜಸ್, ಅದು ಕೂಡ ₹2 ಕೂಲಿ ಸೇರ್ಕೊಂಡ್ವಿ. ನನಗೆ ಸ್ಟೋರ್ ಐತಲ್ಲ, ಈಗ ಎಲೆಕ್ಟ್ರಿಕ್ ಸ್ಟೋರ್ ಐತೆ ದುರ್ಗದಾಗೆ, ಎಲ್ಲಿ ಇದಕ್ಕೆ ಹೋಗುತ್ತಲ್ಲ ತುರ್ನೂರು ರೋಡ್ನಾಗ ಐತೆ ಅದು. RTO ಆಫೀಸ್ ಮುಂದ್ಗಡೆ ಅಲ್ಲಿ ಇದ್ವಿ. ಅಲ್ಲಿ ನಮ್ಮ ಕೆಲಸ ಜವಾನ್ರು ಇರೋರು, ಈ ರೈತರಿಗೆ ಅವಾಗೆಲ್ಲ ಪಂಪ್ ಸೆಟ್ಗಳು ಅವೆಲ್ಲ ಸಾಲ ಕೊಡೋರು. ಅವರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದರೆ ಅವ್ರನ್ನೆಲ್ಲ ಕೊಡಿಸೋದು, ನಟ್ಟು ಬೋಲ್ಟು, ಆ ಮೋಟ್ರು ಕೊಡಿಸೋದು, ಇಂಥವು ಏನೇನು ಲಿಸ್ಟ್ ಕೊಟ್ಟಿರ್ತಾರೋ ಅವನ್ನೆಲ್ಲ ಕೊಡಿಸೋದು. ಅದನ್ನು ಒಂದು ಲೆಡ್ಜರ್ ಇರೋದು, ಲೆಡ್ಜರ್ನಾಗ ಬರೆಯೋದು ಮಾಡೋದು ಇತ್ತು. ತಿಂಗಳಿಗೆ ₹60 ಕೊಡೋರು ನಮಗೆ. ಹಿಂಗೆ ಕಾಲ ಕಳೆದ್ವಿ. ಅಷ್ಟೊತ್ತಿಗೆ ಈ ಕಾಲ್ ಮಾಡಿದ್ರಲ್ಲ, ಆಕೆ ಅಪ್ಲೈ ಮಾಡಿದ್ವಲ್ಲ, ಅಪಾಯಿಂಟ್ ಇದು ಇದು ಗೆಜೆಟ್ನಾಗ ಬಂದ್ಬಿಡ್ತು ನಮ್ಮವೆಲ್ಲ ಹೆಸರು ಟೀಚರ್ ಪೋಸ್ಟಿಗೆ. ಬಿಡು ಬಂದ್ಬಿಡ್ತು ಹಂಗೆ ಅಂದ್ಕೊಂಡು, ಇನ್ನೇನಪ್ಪ ಈ ₹60 ಇನ್ನೀ ಕೆಲಸ ಮಾಡೋದು, ಹೋಗ್ಬಿಡೋಣ ಅತ್ಲಾಗೆ ಇದಕ್ಕೆ ಅಂತ ಮುಂದೆ ಆರ್ಡ್ರ್ ಬಂತು. ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಇದನ್ನ ಬಿಟ್ಟು ಹೋಗ್ಬಿಟ್ವಿ ನಾವು. ಹೋದ್ವಿ. ನಮ್ಮಪ್ಪವ್ರಿಗೆ ಏನಪ್ಪ ಹಿಂಗೆ ಆರ್ಡ್ರ್ ಬಂದಿತ್ತು, ಮತ್ತು ಹೆಂಗೆ ನಾನು ಬರ್ತೀನಿ, ನಿನಗೆ ಗೊತ್ತಾಗಲ್ಲ, ನಾನೆಲ್ಲ ಬಿಟ್ಟು ಬರ್ತೀನಿ ಅಂತಂದೇಳಿ ಒಂದು ಟ್ರೈನ್ಕಿನಾಗೆ ಎಲ್ಲ ಬಟ್ಟೆಗಳು, ಒಂದಿಷ್ಟು ಅಕ್ಕಿ, ಪಾತ್ರೆ ಎಲ್ಲ ಇಡಿಸ್ಕೊಂಡು ನಾನಿದ್ದು ಹೇಳಿದೆ, ಅಲ್ಲಪ್ಪ ಹೋಗಿ ಡ್ಯೂಟಿ ಜಾಯಿನ್ ಆಗಿ ಬಂದ ಮೇಲೆ ಬೇಕಾದ್ರೆ ತಗೊಂಡೋಗೋಣ ಇವಲ್ಲಂದರೆ ಕೇಳೋರು. ಅದೆಲ್ಲ ಇತ್ತು, ಏನು ಕತೆ, ಈ ತಿರುಗಿನಲ್ಲಿ ಬರೋದಪ್ಪ, ನಡಿ ಹೋಗೋಣ ಅಂದರು. ಅವ್ರು ಹೇಳ್ದಂಗೆ ಕೇಳ್ಬೇಕಾಯ್ತಲ್ಲ, ಸರಿ ಇಟ್ಕೊಂಡು ಹೋಗಿ. ಅವಾಗ ಕೂಡ್ಲಿಗಿಯಿಂದ ಇದು ಚಳ್ಳಕೆರೆಯಿಂದ ಕೂಡ್ಲಿಗೆ ಒಂದು ಬಸ್ ಹೋಗೋದು, ಗೌರ್ಮೆಂಟ್ ಗಾಡಿ. 8 ಗಂಟೆಗೆ, 7:30 8 ಗಂಟೆಗೆ ಹೊರಡೋದು. ಸರಿ ಹೋದ್ವಿ, ಅದ್ರ ಕೂತ್ಕೊಂಡ್ವಿ. 9-9:30 ಅಲ್ಲಿಗೆ ಹೋದ. ಎಲ್ಲಿಗೆ ಕೂಡ್ಲಿಗೆ 10 ಗಂಟೆ ಇರ್ಬೋದು ಅಂತ ಕಾಣುತ್ತೆ. ಅಲ್ಲಿ ಕೂತ್ಕೊಂಡು ಹೋದ್ವಿ. ಅಲ್ಲಿಂದ ತಿರುಗಿ ಸಂಡೂರು ತಾಲೂಕಿನಾಗ ಗಲ್ಲಿಗಮ್ಮನಹಳ್ಳಿಗೆ ಅಂತ ನನಗೆ ಅಪಾಯಿಂಟ್ ಆಗಿತ್ತು. ಸರಿ, ಸಂಡೂರಿಗೆ ಹೋದ್ವಿ. ಅಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಅಲ್ಲಿ ಆ ಸಾಹೇಬ್ರನ್ನ ಕಂಡು, ಅವಾಗ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತ ಇದ್ದರು ಅವಾಗೆಲ್ಲ. ಈಗ ನನಗೆ BEO AEO ಅಂತಂದೇನು ಇರಲಿಲ್ಲ, ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತ ಇದ್ದರು. ಅವರು ಹೋಗಿ ಕಂಡ್ವಿ. ಆಯಿತು ಅಂತಂದು ಆರ್ಡ್ರ್ ಕೊಟ್ಟರು. ಸುಮಾರು ಎಷ್ಟು 4-5 ಗಂಟೆ ಆಗ್ಬಿಡ್ತು ಅವ್ರು ಕೊಡೋ ಹೊತ್ತಿಗೆ. 5 ಗಂಟೆಯಿಂದ ಯಶವಂತಪುರ ಅಂತ ಬರುತ್ತೆ, ಅಲ್ಲಿಗೆ ಬಂದ್ವಿ. ಬಂದು ಅಲ್ಲಿಂದ ಬಸ್ಸುಗಳು ಭಾಳ ಕಡಿಮೆ, ಬರೀ ಇವು ಮ್ಯಾಂಗ್ನೀಸ್ ಲಾರಿಗಳು ಹೋಗ್ತವೆ. ಅದು ಲಾರಿಗಳಿಗೆ ಹೋಗೋಕ್ಕಿಂತ ಹಿಂಗೆ ಹೋಗ್ಬಿಡೋಣ ಅಂತ ಯಾರೋ ಹೇಳಿದ್ರು, ಹಿಂಗೆ ಹೋಗ್ರಿ ಸೀದಾ ಹೋಗ್ಬೋದು ಅಂತಂದ್ರು. ಸರಿ, ಯಶವಂತಪುರಕ್ಕೆ ಅಂತ ಬಂದ್ವಿ. ಅದಕ್ಕಾದ್ರೆ ಗೂಡ್ಸು ಮಾತ್ರ ಹೋಗ್ತವೆ ಸರ್, ಇವು ವಾರಕ್ಕೂ 1 ದಿವಸ ಮಾತ್ರ ಟ್ರೈನು ಹೋಗುತ್ತೆ ಪ್ಯಾಸೆಂಜರು, ಇನ್ನು ಇತರ ದಿವಸ ಎಲ್ಲ ಗೂಡ್ಸುಗಳಿಗೆ ಹೋಗೋದು. ಸರಿ, ಅಲ್ಲಿಂದ ಚಿತ್ರಾನ್ನ ಕಟ್ಟಿಕೊಟ್ಟಿದ್ರು ಮನೆಯಾಗೆ. ಹೋಗಿ ಅಲ್ಲಿ ಚಿತ್ರಾನ್ನ ತಿಂದು ರಾತ್ರಿ ಆಯಿತು. ಚಿತ್ರಾನ್ನ ತಿಂದು ಮನಿಕೊಂಡಿದ್ವಿ. ಅವ್ರು ಹೇಳಿದರು, ಸ್ಟೇಷನ್ ಮಾಸ್ಟರ್ ಪರಿಚಯ ಮಾಡ್ಕೊಂಡ್ರೆ ನಮ್ಮಪ್ಪ ಅವರು, ಹಿಂಗೆ ಹೋಗ್ಬೇಕು ಸ್ವಾಮಿ ಹಂಗೆ ಅಂತಂದು. ಆಯಿತು, ಗೂಡ್ಸ್ ಬಂದಾಗ ಎಬ್ಬಿಸ್ತೀನಿ, ನೀವು ಹೋಗ್ರಂತೆ ಅಂತಂದು ಹೇಳಿ ಅಲ್ಲೇ ಮನಿಕೊಂಡ್ವಿ. ಊಟ ಮಾಡಿ ಮನಿಕೊಂಡ್ವಿ. ಸರಿ, ಗೂಡ್ಸ್ ಬಂದಾಗ ಅವ್ರು ಎಬ್ಬಿಸಿದ್ರು, ಕೂತ್ಕೊಂಡು ಅಲ್ಲಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಹೋಯ್ತು ಅಲ್ಲಿಗೆ ಸ್ವಾಮಿಹಳ್ಳಿ ಅಂತ. ಅಲ್ಲಿ ರಾತ್ರಿಗೆ ಅಲ್ಲೇ ಇಳಿದ್ವಿ. ಅಲ್ಲಿ ಸ್ಟೇಷನ್ನು, ಸ್ವಾಮಿಹಳ್ಳಿಗೂ ಸ್ಟೇಷನ್ಗೂ ಸುಮಾರು 1-2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗೋದು. ಅಲ್ಲಿ ಹೋಗೋದು ಇನ್ನೇನು ಅಂತಂದು ಅಲ್ಲೇ ಮನಿಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ಟ್ರಂಕ್ ಕೂತ್ಕೊಂಡಿತ್ತು. ನಮ್ಮಪ್ಪವರು ನಾವು ಹೋದ್ವಿ. ಸ್ವಾಮಿಹಳ್ಳಿಗೆ ಹೋದಾಗ ನಾನು ಹೇಳಿದೆ, ಅಪ್ಪ ಇದು ಭಾಳ ಭಾರ ಐತೆ, ಈ ಸ್ಕೂಲ್ ಐತಲ್ಲ, ಮೇಷ್ಟ್ರನ್ನ ಪರಿಚಯ ಮಾಡ್ಕೊಂಡು, ನಾವೇ ಹೆಂಗೂ ಮೇಷ್ಟ್ರಾಗಿ ಬಂದಿದ್ದೀವಲ್ಲ, ಮೇಷ್ಟ್ರು ಪರಿಚಯ ಮಾಡ್ಕೊಂಡು ಅಲ್ಲಿ ಇಟ್ಟೋಗೋಣ, ಹೋಗಿ ಡ್ಯೂಟಿ ಸೇರಿ ತಿರುಗಿ ಆಮೇಲೆ ಕಳಿಸ್ಯೋ ಇಲ್ಲ ಬಂದೋ ತಗೊಂಡೋದ್ರೆ ಆಗುತ್ತೆ ಅಂದರೆ, ಇಲ್ಲಿ ಇರ್ತಾರೆ ನಾನು ತಗೊಂತೀನಿ ಅಂತ. ನಾನು ಆಯ್ತು ಕೊಡೋದು ಹಂಗೆ ಅಂತಂದೇಳಿ ಹಂಗೆ ಒತ್ಕೊಂಡು ಬರ್ತೀವಿ. ಭಾರ ಸುಮಾರು 3-4-5 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ, ಆ ಊರಿಗೂ ಅಲ್ಲಿಗೂ.
ಅಲ್ಲಿ ಏನು ಕೇಳಲಿಲ್ಲ. ತಿರುಗಿ ಒತ್ಕೊಂಡು ತಿರುಗಿ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಬಂದಮೇಲೆ ತೊಣಸಿಗೆರೆ ಅಂತ ಬರುತ್ತೆ. ಆ ತೊಣಸಿಗೆರೆ ಅಂತ ಅಲ್ಲ ಇಲ್ಲನ್ನ ಇಟ್ಟೋಗೋಣಪ್ಪ ಸ್ಕೂಲಾಗೆ. ಅಲ್ಲಿ ಹೋಗಿ ಆಮೇಲೆ ಬಂದು ತಗೊಂಡು ಹೋದ್ರೆ ನಿನಗೆ ಗೊತ್ತಾಗಲ್ಲ. ತಾಂಬ ಇಲ್ಲ ನಾನು ನೀನು ಭಾರ ಇದ್ರಿ ಅಂತ ನಮ್ಮಪ್ಪ. ನೀನು ಹೆಂಗೆ ಕೊಡ್ತೀಯ ತಿರುಗಿ ನಾನು ಒತ್ಕೊಂಡು ಓದ್ವಿ ಅಲ್ಲಿ ಮಾಸ್ಟ್ರ್ ಇದ್ದರು. ಅಲ್ಲಿಗೂ 3 ಕಿಲೋಮೀಟ್ರ್ ಆಗೋದು ತೊಣಸಿಗೆರೆಗೂ ಇದು ಬಲ್ಲಿಂಗನಹಳ್ಳಿಗೆ ಹೋದ್ವಿ. ಅಲ್ಲಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಆ ದೇವಸ್ಥಾನದಾಗೆ ಶಾಲೆ. ಅಲ್ಲೆಲ್ಲ ಸ್ಕೂಲ್ಗಳು ಅವು ಭಾಳ ಹಿಂದುಳಿದ ಪ್ರದೇಶಗಳವು. ಅಲ್ಲಿ ಒಬ್ಬ ಮೇಷ್ಟ್ರಿದ್ರು ಬಸ್ಸೆಟ್ಟಪ್ಪ ಅಂತ, ಅವರು ಹೋದ್ವಿ. ಅಲ್ಲಿ ಡ್ಯೂಟಿ ಸೇರ್ಕೊಂಡೆ, ರಿಪೋರ್ಟ್ ಬರ್ಕೊಟ್ವಿ, ಆಯಿತು. ಸ್ಕೂಲ್ ಬಿಟ್ಟರು. ಅವಾಗೆಲ್ಲ ಹಂಗೆ ಅಂದರೆ ಬೆಳಗ್ಗೆ 7:30 10:00 ಕ್ಲೋಸು. ತಿರುಗಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ಕ್ಲಾಸ್ ಇತ್ತು ಮೊದಲು. ಅದೇ ಟೈಪ್ ಇದ್ದಿದ್ದು. ಅದಕ್ಕೆ 10:30 ಆದಮೇಲೆ ಸ್ಕೂಲ್ ಬಿಟ್ಟು ಮನೆಗೆ ಕರ್ಕೊಂಡು ಹೋದರು. ಅವರು ಮನೆ ಮಾಡ್ಕೊಂಡಿದ್ರು, ಸಂಸಾರಸ್ಥರು. ಇವರು ಹೆಂಡತಿ ಊರಿಗೆ ಹೋಗಿತ್ತಾಯಮ್ಮ. ಅವರೊಬ್ಬರು ಸಿಂಗಲ್ ಆಗಿದ್ದರು. ಸರಿ ಓದೇಟಿಗೆ ಅವರು ನೀರಿಗೆ ಕಾಸು ಕೊಟ್ಟರು. ಪಾಪ ಸ್ನಾನ ಮಾಡ್ರಿ ಹೆಂಗೆ ಅಂತ ಸ್ನಾನ ಮಾಡಿದ್ವಿ. ಅಡುಗೆ ಮಾಡಿದ್ರು ಅವರು ಅಷ್ಟೊತ್ತಿಗೆ. ಅಡುಗೆ ಮಾಡಿ ಊಟ ಮಾಡಿ ತಿರುಗಿ ಮಧ್ಯಾಹ್ನಕ್ಕೆ ತಿರುಗಿ ದಿವಸ ಈಯಪ್ಪ ಬೆಳಿಗ್ಗೆ ನಾನು ಹೋಗ್ತನಪ್ಪ ಅಂದ. ನಾನಿದ್ದಪ್ಪ ಗಾಡಿನನ್ನು ಮಾಡ್ಕೊಳ್ಳಿ, ಹೆಂಗೆ ಹೋಗ್ಬೋದು ರೂಟು, ಈಗ ನಮ್ಮ ಕೆಳಗೆರೆಗೆ ಹೋಗ್ಬೇಕು, ರೂಟ್ ಹೆಂಗೆ ಅಂತ ಕೇಳಿದ್ರು. ಯಾರೇ ಹೇಳಿದ್ರು ಇಲ್ಲಿಂದ ರಾಂಪುರಕ್ಕೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. 12 ಮೈಲ್. ಅವಾಗ 12 ಮೈಲ್ ಆಗುತ್ತೆ. ರಾಂಪುರಕ್ಕೆ ಹೋದ್ರೆ ರಾಂಪುರದಿಂದ ಬಳ್ಳಾರಿ ಬಸ್ಸುಗಳು ಸಿಗ್ತವೆ. ಹಂಗೆ ಮತ್ತು ಕಾಡು, ಅದೆಲ್ಲ ಬಾರ್ತಿ ಕಾಡು. ಮತ್ತು ಹೆಂಗೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಅಪ್ಪ ನಡ್ಕೊಂಡು ಹೋಗೋದು ಬೇಡ, ಗಾಡಿನಾದರೂ ಓಡಿಸ್ತೀನಿ, ಮೇಷ್ಟ್ರು ಹೇಳಿದ್ರು ಗಾಡಿ ಕಳಿಸ್ತೀವಿ ಸರ್ ತಾವು ಹೋಗ್ರಿ ಅಂದರು. ಇಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ನನಗೆ ಯಾರನ್ನೊಬ್ಬರು ನಡ್ಕೊಂಡು ಹೋಗೋರು ಸಿಕ್ಕರು ಸಾಕು ಜೊತೆಗೆ. ಅವ್ರು ಯಾರೋ ಒಬ್ಬರು ಸಿಕ್ಕರು, ಅವ್ರ ಜೊತೆಗೆ ಆಯಪ್ಪ ನಡ್ಕೊಂಡು ಹೋಗಿ ರಾಂಪುರದಿಂದ ಊರಿಗೆ ತಲುಪಿದ್ರು. ಸರಿ, ನಾವು ಅಲ್ಲಿ ಕೆಲಸ ಮಾಡಿದ್ವಿ. ನಮಗೆ ಅಲ್ಲಿ ಹೆಂಗೆ ಅಂದರೆ ಆಫೀಸಿಗೆ ಬರಬೇಕು ಅಂದರೂ ಕೂಡ 12 ಕಿಲೋಮೀಟ್ರ್ ಬರಬೇಕು. ಈ ಸಂಬಳಕ್ಕೆ ಹೋಗ್ಬೇಕು ಅಂದರೂ ಕೂಡ 12 ಕಿಲೋಮೀಟ್ರ್ ಹೋಗ್ಬೇಕು. ಇತ್ಲ ಊರಿಗೆ ಬರಬೇಕು ಅಂದರೂ ಕೂಡ 12 ಕಿಲೋಮೀಟ್ರು ನಡ್ಕೊಂಡು ಬರ್ಬೇಕು. ಆ ಟೈಪು ಭಾಳ ಹಿಂದುಳಿದ ಪ್ರದೇಶಗಳವು. ನಾವು ಅಲ್ಲೇ ಇದ್ವಿ. 1 ತಿಂಗಳಾದಮೇಲೆ ಸಂಬಳ ತಗೊಂಡು ಮನೆಗೆ ಬಂದು ಹೇಳಿದ್ರು ರಾಂಪುರ ಆಗಲಿ ಪರಿಚಯ ಆಯ್ತಲ್ಲ ಅಷ್ಟೊತ್ತಿಗೆ. ರಾಂಪುರಕ್ಕೆ ಬಂದು ರಾಂಪುರದಿಂದ ಹಿಂಗೆ ಬಂದು ಆಮೇಲೆ ಹೀಗೆ ತಿಂಗಳಿಗೊಂದು ಸಲ ಅಥವಾ 2 ತಿಂಗಳಿಗೊಂದು ಸಲ ಹಿಂಗೆ ಬರೋದು ಹೋಗೋದು ಮಾಡೋದು. ಎಷ್ಟು ಫಸ್ಟ್ ಸಂಬಳ? ಆವಾಗ 113 ರೂಪಾಯಿ ಫಸ್ಟ್ ನಾನು ತಗೊಂಡಿದ್ದು ತಿಂಗಳ ಸಂಬಳ. 1 ತಿಂಗಳಿಗೆ ಸಂಬಳ 113 ರೂಪಾಯಿ. 1 ವರ್ಷ ಆದಮೇಲೆ 3 ರೂಪಾಯಿ ಇಂಕ್ರಿಮೆಂಟು ಅಂತ ಕೊಡೋರು. 113 + 3 116 ಹಿಂಗಿತ್ತು. ಅಂದರೆ 90 ರೂಪಾಯಿ ಈ ಮೂಲ ವೇತನ ಅಂತ. ಅದಕ್ಕೆ DA ಪರ್ಸೆಂಟೇಜ್ 65. 1965 ಆಗಸ್ಟ್ 3ನೇ ತಾರೀಕಿನ ದಿವಸ ನಾನು ಕೆಲಸಕ್ಕೆ ಸೇರಿದ್ದು. ಹಿಂಗಾಗಿ ಇತ್ತು. ಹಿಂಗಾಗಿ 3 ವರ್ಷ ಆಮೇಲೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಒಂದು ನಮ್ಮಪ್ಪವರು ಆಯಿತು. 3 ವರ್ಷ ಆಗೋವರೆಗೂ ಮಾಡೋಂಗಿಲ್ಲ ಆಗಿನ ಒಂದು ಕಾನೂನು ಇದ್ದಿದ್ದು. ಸರಿ, 3 ವರ್ಷ ಆಗ್ತಿದ್ದಂಗೆ ಶುರು ಮಾಡ್ಕೊಂಡ್ವಿ. ಅರ್ಜಿ ಬರೆದು ಅಲ್ಲಿಂದ BEO ಕೊಟ್ಟು BEO ಆವಾಗ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ನಿಂದ DD ಆವಾಗ ನಮ್ಗೊಂದು ಭಾಳ ಅನುಕೂಲ ಆಯ್ತು. ಏನಂದರೆ ಈ TCH ಟ್ರೈನಿಂಗ್ ಮಾಡ್ಬೇಕಾದ್ರೆ ಈ ಸೂಪರ್ಡೆಂಟ್ ಆಗಿದ್ರಲ್ಲ MG ಕಟ್ಟಿ ಅಂತ, ಅವರು ಭಾಳ ಒಳ್ಳೆ ಮನುಷ್ಯರು ಪಾಪ. ಅವರೇನೇ ಅದಕ್ಕೆ DEO ಅಂತ ಇದ್ದು, ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಅಂತ ಅವಾಗೆಲ್ಲ ಇದ್ದಿದ್ದು. ಇಲ್ಲಿ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ಗೆಲ್ಲ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸು, ಈ ಹೈಸ್ಕೂಲು ಅವಕ್ಕೆಲ್ಲ DEO ಅಂತ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಅಂತ ಇದ್ದಿದ್ದು. ಅವರು DEO ಆಗಿ ಅಲ್ಲಿಗೆ ಬಂದರು MG ಕಟ್ಟಿ. ಭಾಳ ಅನುಕೂಲ ಆಯ್ತು ನಮಗೆ. ನಾವು ಹೋದ ತಕ್ಷಣ ಶಿಶಿರಲ್ಲ, ಹೊರಗೆ ನಾವು ಹಿಂಗೆ ಸುತ್ತಾಡ್ತಿದ್ರೆ ಜವಾನ್ ಕಳಿಸಿ ಅವ್ರನ್ನ ಕರಿ ಅಂತಂದೇಳು ಕರ್ಕೊಂಡು ಏನು ಬಂದಿದ್ದೆ ಯಾಕೆ ಸರ್ ಹಿಂಗೆ ಅಂತ ನಮ್ಮಪ್ಪರು ಬರೋರು ಅವಾಗ ಇದ್ದಿದ್ದಾಗ ಟ್ರೈನಿಂಗ್ ಮಾಡ್ಕೊಂತಿರ್ಬೇಕಾದ್ರೆ ಬಂದಿದ್ರು, ಪರಿಚಯ ಇತ್ತಲ್ಲ. ಯಾಕ್ರಿ ಮಾಸ್ತರೇ ಬಂದಿದ್ದೀರಾ, ಏನು ಹಿಂಗೆ ಸ್ವಾಮಿ ಅಂಬತ್ತಿಗೆ ಆಯಿತು. ಆ ಗುಮಾಸ್ತನ ಕರೆದು ನೋಡಿ ಇವ್ರದ್ದೇನು ಮಾಡಿ ಕಳಿಸು, ಅದನ್ನೆಲ್ಲ ಓಡಾಡಿಸ್ಬೇಡಿ ಇವ್ರಿಗೆ ಅಂತಂದೇಳಿ ಸ್ಟ್ರಿಕ್ಟಾಗಿ ಹೇಳ್ಬಿಡೋದು. ಆದ್ದರಿಂದ
ಭಾಳ ಅನುಕೂಲ ಆಯಿತು. ಹಂಗೆ ಆಗಿ 3 ವರ್ಷದಿಂದ ಹೋಗಿ ನಮ್ಮ ಅಪ್ಪವ್ರು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಈ ನಾರಾಯಣ ಶೆಟ್ಟರು ಅಂತ ಅವ್ರಿಗೆ ಆಪ್ತರಿದ್ರು ಇಲ್ಲಿ. ಸಹಕಾರ. ಹಾಂ, ಅವರು ಭಾಳ ಆಪ್ತರಲ್ಲ, ಅವ್ರಿಗೆ ಯಾರೋ ಒಬ್ಬರು ಪರಿಚಯ ಅಂತ ಇದ್ರಾಗೆ ಕಮಿಷನರ್ ಆಫೀಸ್ನಾಗೆ. ಅವ್ರಿಗೆ ಲೆಟ್ರ್ ಕೊಟ್ಟು, ನೀನು ಹೋಗಪ್ಪ ಈ ಲೆಟ್ರ್ ಕೊಟ್ಬಿಟ್ಟು ಇಷ್ಟು ದುಡ್ಡು ಕೊಟ್ಬಿಡು. ಅವಾಗೇನು ಒಂದು 100 ರೂಪಾಯಿನೂ ಕೊಟ್ಬಿಟ್ರೆ ಸಾಕು, ಕೊಟ್ಬಿಡು ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ ಅಂತ. ಹಾಗೆ ಹೋದರು, ಮಾಡ್ಸ್ಕೊಂಬಂದ್ರು ಅಂತ. ಮಾಡ್ಸ್ಕೊಂಬಂದರು. ತಿರ್ಗಿ ಅಲ್ಲಿಂದ ರಿಲೀವ್ ಆಗಿ ಹಿರಿಹಳ್ಳಿಗೆ ಬಂದೆ. ಅಲ್ಲಿಂದ ಡೈರೆಕ್ಟ್ ಹಿರೇಹಳ್ಳಿ. ಚಳ್ಳಕೆರೆ ತಾಲೂಕು ಹಿರಿಹಳ್ಳಿಗೆ ಬಂದೆ. ಹಿರಿಹಳ್ಳಿಗೆ ಅಲ್ಲಿ ಡ್ಯೂಟಿ ಸೇರ್ಕೊಂಡು ಕೆಲಸ. ಅಲ್ಲಿ ಹೆಡ್ ಮಾಸ್ಟ್ರು ಭಾಳ ಒಳ್ಳೆ ಮೇಷ್ಟ್ರು, ಹನುಮಂತವ ಇವರು ಸಣ್ಣಪ್ಪ ಮೇಷ್ಟ್ರು ಅಂತಂದು, ಈಗಿರೋ ಬೋರಪ್ಪ ಮೇಷ್ಟ್ರು ಅಂತ ಈಗಲೂ ಇದ್ದಾರೆ. ಆಮೇಲೆ ರಾಮಚಂದ್ರಪ್ಪ ಅಂತ ಮೇಷ್ಟ್ರಿದ್ರು ಇನ್ನೊಬ್ಬರು ಬ್ರಾಹ್ಮಣರು ಅವರು. ತಿಪ್ಪೇರುದ್ರಪ್ಪ ಅಂತ ಒಬ್ಬರು, ಬೊಮ್ಮಣ್ಣ ಅಂತ ನಮ್ಮ ಅಪ್ಪವ್ರ ಸಮಕಾಲೀನರು ಅವರು, ಬೊಮ್ಮಣ್ಣ ಅಂಬರು ಅವರು. ನಾವೆಲ್ಲ ಅಲ್ಲಿ ಭಾಳ ಚೆನ್ನಾಗಿ ಇತ್ತು, ಸ್ಕೂಲು ಚೆನ್ನಾಗಿ ನಡೀತು. 3 ವರ್ಷ ಇದ್ದೆ ಅಲ್ಲಿ. ಆವಾಗಲೇ ಮದುವೆ ಆಗಿದ್ದು ನನಗೆ 1969ನೇ ಏಪ್ರಿಲ್ಗೆ, ಏಪ್ರಿಲ್ 29ಕ್ಕೆ ನಮ್ಮದು ಮದುವೆ ಆಯಿತು. ಹೆಂಗೆ ಅಂದರೆ ಇವರು ನಮಗೆ ಪರಿಚಯ ಇದ್ದರು. ಯಾರು ವಾಸಪ್ಪ ನಿಮ್ಮ ತಾತ ಅವರು ಯಾವಾಗನ ಬಂದರೆ ಬರೋರು ಹೋಗೋರು. ಹಬ್ಬ ದಿನಗಳಿಗೆ ನಿಮ್ಮಮ್ಮನೂ ಬರ್ತಿದ್ಲು, ಅವಾಗಿನ್ನೂ ಹುಡುಗಿ ಆವಾಗ ಬರ್ತಿದ್ರು. ನಮಗೆ ಗೊತ್ತಿಲ್ಲ, ನಾವೇನು ನಮ್ಮ ಅಪ್ಪರು ಎಲ್ಲಿ ಹೋಗ್ತಾರೋ ಅಲ್ಲಿ ಮದುವೆ ಆಗೋಣ ಅಂತ ನಾವು ಇದ್ದಿದ್ದು. ಅವ್ರ ಮನಸ್ಸಿನಾಗೆ ಏನು ಇದ್ದಿತ್ತು, ಅವರು ಇಲ್ಲಪ್ಪ ನಾವಿಲ್ಲೇ ಮಾಡಬೇಕು ಅಂತ ಇದ್ದೀವಿ, ಹಂಗೆ ನೋಡ್ರಿ ನಿಮ್ಮ ಇಷ್ಟ ಅಂದೆ ನಾನು. ಸರಿ, ಅವರು ಒಪ್ಪಿತ್ತಾಗೇ ಮದುವೆ ಆಗಿದ್ದಾಯಿತು. 1970ರಲ್ಲಿ ನವಂಬರ್ನಾಗೆ ಈಯಪ್ಪ ಹುಟ್ಟಿದ, ನವಂಬರ್ 30ನೇ ತಾರೀಕಿನ ದಿವಸ. ಆವಾಗ ನಾನು ಹಿರೇಳ್ಳಿಗೆ ಮೇಷಾಗಿದ್ದೆ. ಶನಿವಾರ ಊರಿಗೆ ಹೋದೆ, ಭಾನುವಾರ ಬರೋಸ್ಕೊಂಡು ಸೋಮವಾರ ಡ್ಯೂಟಿಗೆ ಬಂದೆ. ಸೋಮವಾರ ರಾತ್ರಿಗೆ ಈಯಪ್ಪ ಒಂದು ಹೆರಿಗೆ ಆಯಿತು. ಆಮೇಲೆ ತಿರುಗಿ ದಿವಸ ಅವಾಗೆಲ್ಲ ಫೋನ್ ಗೀನ್ ಇಲ್ಲ, ಕಾಗದಗಳು ಬರೀಬೇಕು, ಕಾಗದ ಬರೋರು. ಕಾಗದ ಬಂದಮೇಲೆ ನನಗೆ ತಲುಪಿತು. ಅವಾಗ ಆ ಮಕ್ಕಳಿಗೆಲ್ಲ ಈ ಚಾಕ್ಲೇಟ್ ಗಿಕ್ಲೇಟ್ ಹಂಚಿದೆ ನಾನು ಸ್ಕೂಲಾಗಿ ಹಂಚಿ ಓದಿದ್ವಿ. ಅದೇನಾಗ್ಬಿಟ್ಟು ಹಾಲು ಗಡ್ಡೆ ಕಟ್ಟಿಬಿಡ್ತದು. ಅದು ಅನುಭವ ಇಲ್ಲ, ಕುಡಿಸೋದು ಮಾಡೋದು ಹೆಂಗೆ ಏನು ಅಂತಂದು. ಮೇಲಾಗಿ ಹಳ್ಳಿಗಳಿಗೆ ಆ ಸೋಲ್ಗಿತ್ತರು ಅವರು ಇದ್ದರು, ಅದು ಹಾಲು ಗಡ್ಡೆ ಕಟ್ಟಿಬಿಟ್ಟು ಭಾಳ ಇದಾಗ್ಬಿಡ್ತು. ಯಾವುದೋ ಸಣ್ಣ ವಿಷಯಕ್ಕೆ ನಮ್ಮವ್ರಿಗೂ ಅವ್ರಿಗೂ ಸ್ವಲ್ಪ ಮನಸ್ತಾಪ ಬಂದಿತ್ತಲ್ಲ ಮನೆಯಾಗೆ, ನಿಮ್ಮ ವಾಸಪ್ಪ ತಾತವ್ರಿಗೆ ಅವ್ರಿಗೆ. ಅದಕ್ಕೆ ಇವರು ಯಾರೂ ಹೋಗ್ತಿರಲಿಲ್ಲ. ಅವರೇನೋ ಬರೋರು ಪಾಪ ಬಂದು, ಆದರೆ ಇವರು ಏನೋ ಒಂಥರ ಸೇಡು ನಮ್ಮ ಇವರಿಗೆ. ಇವ್ರು ಯಾರೂ ಹೋಗಲಿಲ್ಲ. ಹೆರಿಗೆ ಆದಾಗಲೂ ಕೂಡ, ಹೆರಿಗೆ ಆದಾಗ ಇವ್ರು ಯಾರ್ಯಾರು ಅಕ್ಕ ತಂಗಿಯರು ಯಾರ್ಯಾರು ಹೋಗಲಿಲ್ಲ ಅಲ್ಲಿಗೆ ನೋಡೋಕ್ಕೆ ಮಾಡೋಕ್ಕೆ. ಇವ್ರಿಗೆ ನಮಗೆ ತಪ್ಪಿದ್ದಲ್ಲ, ನಾವು ಹೋಗ್ತಿದ್ವಿ ಬರ್ತಿದ್ವಿ, ಆಯಿತು. ಆಮೇಲೆ ಕರ್ಕೊಂಬಂದ್ವಿ ಅಂದ್ಕೊಳ್ರಿ. ಈ ಥರ ಆಯ್ತಪ್ಪ. ಆಮೇಲೆ ಸಿದ್ದಾಪುರಕ್ಕೆ ಟ್ರಾನ್ಸ್ಫರ್. ಅದು ಸಿದ್ದಾಪುರಕ್ಕೆ ಯಾಕೆ ಟ್ರಾನ್ಸ್ಫರ್ ಆಯಿತು ಅಂದರೆ, ಇಲ್ಲಿಂದ ಪ್ರಯತ್ನ ಮಾಡಿ ಸಿದ್ದಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ವಿ. ಸಿದ್ದಾಪುರಕ್ಕೆ ಓಡಾಡ್ತಿದ್ದೆ. ಎಲ್ಲಿಂದ ಉಪ್ಪರಟ್ಟಿಯಿಂದ ಸೈಕಲ್ ಇತ್ತು, ಸೈಕಲ್ಗೆ ಓಡಾಡ್ತಿದ್ದೆ. ಅಲ್ಲಿ ಏನಾಯಿತು ಅಂದರೆ, ಮೇಷ್ಟ್ರುಗಳು ಕೆಲವರು ರೂಮ್ ಇರಲಿಲ್ಲ, ಒಂದೇ ಒಂದು ರೂಮ್ ಇತ್ತು. ಒಂದು ರೂಮ್ನಾಗೆ 2 ಕ್ಲಾಸ್, ಈ 1ರಿಂದ 4 ಮತ್ತು ಆವಾಗಲೇ 5ನೇ ಕ್ಲಾಸು ಸ್ಯಾಂಕ್ಷನ್ ಮಾಡ್ಸ್ಕೊಂಬಂದರು. 5ನೇ ಕ್ಲಾಸ್ ಮಾಡಬೇಕು. ಹಾಗಾಗಿ ಪಕ್ಕದಾಗ ಒಂದು ರೂಮ್ ಮಾಡಿಸೋಣ ಅಂತ. ಅದು ತಿಪ್ಪೇರುದ್ರಪ್ಪ ಅಂತ ಮೇಷ್ಟ್ರು ಇದ್ದರು, SC ಪೈಕಿ. ಅವ್ರು ಸ್ವಲ್ಪ ಒಳ್ಳೆ ಮನುಷ್ಯ, ಬಟ್ ಭಾರಿ ಸುಳ್ಳಿರೋನಂತ. ಭಾರಿ ಸುಳ್ಳು ಅಂದ್ರೆ ಅಲ್ಲಿ ನೀರು ಐತಂದ್ರೆ ಕೆಸರು ನೀರು ಐತಂದ್ರೆ ಕೆಸರು ತೆಕ್ಕಲು ಇರ್ತಿರಲ್ಲ, ಅಂಥ ಸುಳ್ಳುಗಾರ. ನೀನು ನೋಡಿರ್ಬೇಕಂತ. ನೋಡಿದ್ದೀನಿ. ಹೌದಾ? ಅಂಥ ಸುಳ್ಳು ಹೇಳೋಣ. ಹಿಂಗಾಗಿ ಏನು ಮಾಡ್ತು, ಇಲ್ಲೊಂದು ರೂಮ್ ಕಟ್ಸನ್ರಿ ನಾವು, ಬೆನಿಫಿಟ್ ಶೋ ಮಾಡಿಬಿಟ್ಟು ನಾವೊಂದಿಷ್ಟು ಮಾಡಿ ಫೌಂಡೇಶನ್ ಹಾಕ್ಸಿದ್ರೆ ಸರ್ಕಾರದಿಂದ ಏನಾದರೂ ಒಂದಿಷ್ಟು ಬೆನಿಫಿಟ್ ಮಾಡ್ಕೋಬೋದು ಬಗ್ಗೆ ಅಂತಂದು. ಆವಾಗ ಒಂದು ಡ್ರಾಮಾ ಮಾಡಿರಿ ಅಂದರು, ಡ್ರಾಮಾ ಬೆನಿಫಿಟ್ ಶೋ. ಅವಾಗ ಮಾಡಿಸಿದ್ವಿ. ಬಟ್ ನಾವು ಯಾರು ಮಾಡಬೇಕು ಅಂತ ನಮಗೇನು ಇಷ್ಟ ಇರಲಿಲ್ಲ. ಅವರೆಲ್ಲ ಇಲ್ಲ ಮೇಷ್ಟ್ರುಗಳು ಒಂದಿಬ್ಬರು ಮಾಡಿದರೆ ಯಾರನ್ನು ಸೇರ್ಕೊಂಡ್ರು ಸ್ವಲ್ಪ ಜನಗಳಿಗೇನೋ ಮೇಷ್ಟ್ರುಗಳು ಮಾಡ್ತಾರಪ್ಪ ಡ್ರಾಮಾ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಜನ ಕಲೆಕ್ಷನ್ ಚೆನ್ನಾಗಾಗತ್ತೆ
ಅನ್ನೋ ಉದ್ದೇಶಕ್ಕೆ ನಾನು ಸದಾಶಿವಪ್ಪ ಇಬ್ಬರು ಜೊತೆಗೆ ಹೋಗ್ತಿದ್ವಿ. ಸದಾಶಿವಪ್ಪ ಆ ಕಡೆ ಎಲ್ಲ ಇದ್ದ, ಅದನ್ನ ಇದು ಡೆಪ್ಯುಟೇಷನ್ ಅಂತ ಮಾಡ್ಕೊಂಡಿದ್ವಿ ನಗರಮೇಲೆ ಇದಕ್ಕೆ ಸಿದ್ದಾಪುರಕ್ಕೆ. ನಾವಿಬ್ಬರು ಹೋಗ್ತಿದ್ವಿ. ಆತ ತಿಪ್ಪೇರುದ್ರಪ್ಪ, ನಾನು, ಆಮೇಲೆ ಸದಾಶಿವಪ್ಪ, ಇವ್ರು 3 ಜನ ಹೋಗಿದ್ದಿದ್ದು. ಡ್ರಾಮಾ ಮಾಡ್ಬೇಕು ಅಂದ್ರು. ಇದೇ ಯಾವುದೋ ದಾನಶೂರಕರ್ಣ ಅಂತ ಡ್ರಾಮಾ ಮಾಡಿದ್ರು. ಅದರಲ್ಲಿ ಕೃಷ್ಣನ ಪಾಠ ನನಗೆ ಕೊಟ್ಟರು. ನಾವು ಬೇಡ ಅಂತ ನಮ್ಮಪ್ಪರು, ಅವ್ರಿಗೆ ಇಷ್ಟ ಇರಲಿಲ್ಲ, ನಮ್ಮಪ್ಪವ್ರಿಗೆ ಇಂಥವೆಲ್ಲ ಅವ್ರಿಗೆ ಇಷ್ಟ ಇರಲಿಲ್ಲ. ಬೇಡಪ್ಪ ಅಂತಂದು ಅಂದರು. ಇವ್ರು ಕೇಳಿಲ್ಲ, ನೀವು ಮೇಷ್ಗಳು ಹಂಗಂದ್ರೆ ಹೆಂಗ್ರಿ, ಈ ಯಾತ ನಾವೇನು ಇದಕ್ಕೆ ಮಾಡ್ತೀವಿ, ಯಾತ ಬೆನಿಫಿಟ್ ಶೋ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ವಿ, ಮಾಡಿರಿ. ಮತ್ತು ಇದು ಇಲ್ಲ, ಅವರು ಮಾತಿಗೆ ಕಟ್ಟು ಬಿತ್ತು ಮಾಡ್ತೇವೆ. ಇದು ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲ, ಮಾಡೋಂಗಿಲ್ಲ. ಹಿಂಗಾಗಿ ಸ್ವಲ್ಪ ಮನೆಯಾಗೆಲ್ಲ ನನ್ನ ಮೇಲೆ ಭಾಳ ಇದು ಮಾಡಿದರು. ಆದರೂ ಬಿಡಲಿಲ್ಲ, ಮತ್ತು ಏನು ಮಾಡೋಕ್ಕಾಗತ್ತೆ, ಇಲ್ಲಿ ಸ್ಕೂಲಿಂದ ದೃಷ್ಟಿ ಅಂತಂದೇಳಿ ಮಾಡಿದ್ವಿ. ಬೆನಿಫಿಟ್ ಶೋ ಮಾಡಿದ್ವಿ. ಆಮೇಲೆ ಒಂದು ರೂಮನ್ನು ಕಟ್ಸಿದ್ದಾಯ್ತು ಅಲ್ಲಿ, ಏನಪ್ಪ. ಹಿಂಗಾಗಿ ಕೊನೆಗೆ ನಮ್ಮಪ್ಪ ಹಿಂಗಾದ್ರೆ ಇವನು ಇದು ಮಾಡೋದು. ಈಗ ಪ್ರಾಕ್ಟೀಸ್ಗೆ ಹೋಗ್ಲೇಬೇಕು. ರಾತ್ರಿ ಹೊತ್ತು ಹೋದರೆ ಇಲ್ಲಿ ಮನೆಯ ಕಾಟ, ಎಲ್ಲ ಬಿಟ್ಟು ಹೋಗ್ತಾನಲ್ಲ, ಹೆಂಡ್ರು ಮಕ್ಕಳು ಬಿಟ್ಟು ಹೋಗ್ತಾರೆ, ಹಿಂಗೆ ಅಂತ. ಅದಕ್ಕೆ ಏನು ಬೇಡ, ಕರ್ಕೊಂಡು ಹೋಗ್ಲಿ ಅಲ್ಲಿಗೆ ಅಂತಂದೇಳಿ ಒಂದು ಗಾಡಿ ಮಾಡಿ, ಗಾಡಿಯಾಗೆ ಎಲ್ಲ ಈ ಒಂದಿಷ್ಟು ಪಾತ್ರೆ ಸಾಮಾನು ಇದೆಲ್ಲ ಹಾಕಿ ಕಳಿಸ್ಬೇಕು. ನಾನು ಹಿರೇಳಿಂದ ಎಲ್ಲ ಮಾಡ್ಕೊಂಡಿದ್ವಿ ಮನೆಗೆ. ಅಲ್ಲಿ ಸಾಮಾನು ಅಲ್ಲಿಗೂ ಏನೂ ಕೊಟ್ಟಿರಲಿಲ್ಲ ಇವರು, ಅಲ್ಲಿ ಮಾಡ್ಕೊಂಡಿದ್ದೆ ಮನೆಗೆ ಹಿರೇಳಿಗೆ. ತಿರುಗಿ ಇಲ್ಲಿ ಅದೇ ವ್ಯವಸ್ಥೆ ಆಯ್ತು. ಯಾಕೆ ನಾವು ಕೊಡೋಲ್ಲ ಅಂತಂದೇಳಿ ಯಾತ ಒಂದಿಷ್ಟು ತಂದಿಗೆ ತೋಟ ಅಂಥವು ಕೊಟ್ಟು ತಿರುಗಿ ಹೋಗಿ ಅಲ್ಲಿಂದ ಸಾಮಾನು ಪಾತ್ರೆಗಳೆಲ್ಲ ತಂದು ಅಲ್ಲಿ ಯಾರೋ ಬೇರೆ ಒಂದು ರೂಮ್ ಮಾಡಿ ಆ ರೂಮ್ನಾಗ ಇದ್ಕೊಂಡು ಮಾಡಿದ. ಆವಾಗ ಈಯಪ್ಪ, ಅಶೋಕ ಮತ್ತು ಈಯಮ್ಮ, ಶಶಿನೂ ಹುಟ್ಟಿದ್ದು. ಶಶಿ ಬಾಡಂತ್ಯಾಗೆ ಕಳಿಸಿದ್ದು. ಸರಿ ಬಿಡು ಅಂತಂದು ಇದ್ವಿ. ಆಮೇಲೆ ಇವರು ನಮ್ಮಪ್ಪ ರಿಟೈರ್ಡ್ ಆದವರು. ಅಲ್ಲಿಗೆ ಇದಕ್ಕೆ ಹೋಗ್ಬೇಕು, ಎಲ್ಲಿ ಮೆರಸಬೇಡಿ ಸ್ಥಳ, ಅಲ್ಲಿಗೆ ಹೋಗ್ಬೇಕು ಅಂತ. ನಾನು ಬೇಡ ಕಣಪ್ಪ, ಅಲ್ಲಿ ಆತಕ್ಕೆ ಯಾರೂ ಇರೋಲ್ಲ, ಮಾಡಲ್ಲ. ಹಳೆ ಮನೆ ಕೀಳಿಸ್ಬಿಟ್ಟು ಕಟ್ಸ್ಬೇಕು ಅಂತ. ಅಲ್ಲಿ ಯಾರು ಬೇಡ, ಇಲ್ಲಿ ಚಳ್ಳಕೆರೆಗೆ ಒಂದು ಸೈಟ್ ತಗೊಂಡ್ರೆ 2000-3000 ಒಂದೊಂದು ಸೈಟ್ ಸಿಗೋವು, ತಗೊಂಬನ ಸೈಟ್ ತಗೊಂಡು ಅಲ್ಲಿ ಕಟ್ಸಿಕೊಂಡ್ರೆ ಆಯಿತು ಅಂತಂದರೆ ಕೇಳಿದ್ರೆ ನಮ್ಮ ಅಪ್ಪನವರು ನಾವು ಅಲ್ಲಿಗೆ ಹೋಗ್ಬೇಕು ಮಾಡಬೇಕು ಅಂತಂದೇಳಿ ಅಲ್ಲಿಗೆ ಹೋದರು. ಸರಿ ಹೋದ್ರು. ಅಲ್ಲಿ ಅಂಗಡಿ ಇಟ್ಕೊಂಡಿದ್ರು. ಅಲ್ಲಿ ಹೆಂಗೆ ಅಂದರೆ ಭಾರಿ ಅದು ಒಂಟಿ ಮನೆ. ನಾವು ನಮ್ಮ ಇದು ಒಂದೇ ಮನೆ, ಕಮ್ಯುನಿಟಿ ಒಂದೇ ಮನೆ. ಅಲ್ಲೆಲ್ಲ ಈ ಬೇರೆ ಬೇರೆ ಕಮ್ಯುನಿಟಿಯವರೇ ಇರೋದು. ಹಿಂಗಾಗಿ ಏನು ಸಹಕಾರ ಸಿಗ್ತಾ ಇರಲಿಲ್ಲ. ಯಾತನ ಸಾಮಾನು ತಗೊಂಡೋದ್ರೆ ಅಕಸ್ಮಾತ್ ತಾಳಪ್ಪ ಇನ್ನೊಂದಿಷ್ಟು ದುಡ್ಡು ಕೊಡೋಣ, ಕೂಲಿ ಕೊಡ್ತೀವಿ ತಗೊಂಡು ಯಾರೂ ತಗೊಂಡೋಗ್ತಿಲ್ಲ. ಹಿಂಗೆಲ್ಲ ಆಗ್ಬಿಟ್ಟು ನಾನು ಮೊದಲೇ ಹೇಳಿ ನಮ್ಮಪ್ಪ ಬೇಡಪ್ಪ, ಅಲ್ಲಿ ಯಾರು ಇರೋರಲ್ವ, ಇಲ್ಲೇ ಚಳ್ಳಕೆರೆ ಕಟ್ಸೋಣ. ಚಳ್ಳಕೆರೆಗೆ ಚಲ್ಮಪ್ಪಮೇಶ್ ಅಂತ ಅವ್ರ ಸ್ನೇಹಿತರೆ, ಅವ್ರ ಸೈಟ್ ಇತ್ತು. ಎಲ್ಲರೂ ಸೈಟ್ ತಗೊಂಡಿದಾರಲ್ಲಿ. ನಮ್ಮ ಅಪ್ಪನ ಸ್ನೇಹಿತರಲ್ಲ, ಬಟ್ ನಮ್ಮಪ್ಪ ತಗೊಂಡಿಲ್ಲ. ಯಾಕೆ ಅಂದರೆ ಆಯಪ್ಪನಿಗೂ ಒಂದು ಇದು. ಆವಾಗ ನಮ್ಮ ವಿದ್ಯಾಭ್ಯಾಸದಾಗ ಚಳ್ಳಕೆರೆಗೆ ಮನೆ ಮಾಡಿದ್ರಲ್ಲ, ಯಾರು ನೋಡಿದ್ರು ಬರೋರು ಹೋಗೋರು ಇದಕ್ಕೆ ಜಾಸ್ತಿ ಆಗ್ಬಿಡ್ತಾರಲ್ಲ, ಎಲ್ಲೇ ಸ್ವಲ್ಪ ಈ ಚಳ್ಳಕೆರೆ ಹಂಗೆ ಆಗ್ಬಿಟ್ಟಿತ್ತು. ಆ ಒಂದು ದೃಷ್ಟಿಯಿಂದ ಅವರೇನು ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ನಾನು ಅದು ಹಳೆ ಮನೆ 2000 ಕೇಳಿದ್ರು. 2000 ಕೊಟ್ಬಿಡು, ಅಷ್ಟಾಗ ಮೇಷಾಗಿದ್ದು ನಾನು 2000 ಕೊಟ್ಬಿಡೋಣಪ್ಪ, ಅದೇ 2000 ಕಿಲ್ತಮ್ಮನ. ಈಗ ನನಗೆ ಗೌರ್ಮೆಂಟ್ ಲೋನ್ ಕೊಡುತ್ತೆ, ಬೇಕಾದ್ರೆ ಕಟ್ಸೋಣ ಮಾಡೋಣ ಅಂದರೆ ಅದಕ್ಕೂ ಪ್ರೋತ್ಸಾಹ ಕೊಡಲಿಲ್ಲ ಅವರು. ಆಯಪ್ಪನಿಗೇನು ಹೆಣ್ಣು ಮಕ್ಕಳು ಭಾಳ ಜನ ಅಲ್ಲ, ಇವರು ಮದುವೆಗಳು ಮುಂಜಿಗಳು ಮಾಡಬೇಕು, ಹೆಂಗೆ ಇದ್ರಾಗೆ ಬರೋ ಸಂಬಳದಾಗ ಇಷ್ಟು ಕಟ್ಟಾದರೆ ಎಲ್ಲಿ ಆಗುತ್ತೆ ಹಂಗೆ ಅನ್ನೋ ಉದ್ದೇಶ ಆಯಪ್ಪನಿಗೆ. ಅವಾಗೆಲ್ಲ ಭಾಳ ಕಡಿಮೆ ನನ್ನ ಸಂಬಳಗಳು. ಉದ್ದೇಶಕ್ಕೆ ಅದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಅಲ್ಲೇ ಕಟ್ಸಿದ್ರು. ಆದರೂ ನಾನು ಇಲ್ಲಿ ಮನೆ ಮಾಡ್ಕೊಂಡಿದ್ರು, ಮನೆಗೆಲ್ಲ ಸಪ್ಲೈ ಮಾಡ್ತಾಯಿದ್ದೆ. ಏನು ಬೇಕಂದ್ರೆ ಸೌದೆ ಬೇಕಂದ್ರೆ ಸೌದೆ, ಅಕಸ್ಮಾತ್ ರಾಗಿ ಮುಗಿದ ಹಳ್ಳಿಗಳಿಗೆ ರಾಗಿ ಸಿಗೋದಲ್ಲ, ರಾಗಿ ಎಲ್ಲ ಆದರೂ ಅದೆಲ್ಲ ಲೆಕ್ಕನೇ ಇಲ್ಲ ಅವ್ರಿಗೆ. ಈ ಥರ ಆಯಿತು. ಏನೋ ಕಳ್ತಾ ಬಂದ್ವಿ. ಮದುವೆಗಳಿಗೆ ನಮ್ಮನ್ನು ಬಿಟ್ಟರೆ ಯಾರ್ದಿಲ್ಲ ಆಯಪ್ಪನ. ಈಗ ಉದಾಹರಣೆ ಹೇಳ್ಬೇಕು ಅಂದರೆ, ಶಕುಂತಲಮ್ಮ, ವಿಜಯಮ್ಮ ಕೆಲಸದಾಗಿದ್ರಲ್ಲ, ದುಡ್ಡು ಅದು ಏನು ಮಾಡ್ತಿದ್ರು ಏನು ಗೊತ್ತಿಲ್ಲ. ಕೊನೆಗೆ ಮದುವೆ ಕಾಲದಾಗ ಮಾತ್ರ ತಿರ್ಗಾ ಇಲ್ಲಪ್ಪ, ಈಗ ನನ್ನಂತ ಇಷ್ಟೇ ಇರೋದು. ಇನ್ನಿದ್ದಿದ್ದೀವಿ ನಾನು ಪದ್ಮನಾಭ ತನಕಿಷ್ಟು ಇದು ಮಾಡೋದು.
ಸಾಲ ಸೂಲ ಮಾಡಿ ಕೊಡೋದು, ಮದುವೆಗಳು ಮಾಡೋದು, ಹಿಂಗೆಲ್ಲ ಮಾಡ್ಕೊಂಬಂದ್ವಿ. ಆಮೇಲೆ ಇದ್ದಿದ್ದೆಲ್ಲ ನಿಮಗೂ ಗೊತ್ತಲ್ಲವು ನಿಮ್ಮ ತಾತಂತು. ಹಿಂಗಾಗಿ ಈ ಮಟ್ಟಕ್ಕೆ ಬಂದು ನೋಡಪ್ಪ ಸರ್. ಈಗ ನಿಮ್ಮ ತಾತರು ಇದು ಮಿರಸ ಬೆಳೆ ಬಿಟ್ಟು ಚಳ್ಳಕೆರೆಗೆ ಬರೋಕ್ಕೆ ಒಂದು ಕಾರಣ ಆಯಿತು. ಅದೇ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರು, ಏನು ಸಾಮಾನು ಏನು ತಗೊಂಡೋದ್ರೆ ಅಲ್ಲಿ ತಗೊಂಡೋಗೋಕ್ಕೆ ಬಸ್ ಸ್ಟ್ಯಾಂಡಿಗೂ ಅಲ್ಲಿಗೂ ಸ್ವಲ್ಪ ದೂರ, ತಗೊಂಡೋಗೋರಿಲ್ಲ. ಒಂದು ಅವ್ರು ಶನಿವಾರನೇ ಸಂತಿಗೆ ಬರಬೇಕು, ಚಳ್ಳಕೆರೆಗೆ ಬಂದು ಅಲ್ಲಿದ್ದು ಸುಬ್ರಾಯಪ್ಪರು ಅಂತಂದು ಶೆಟ್ಟರು ಅವ್ರ ಮನೆಗೆ ಅಲ್ಲಿ ರೂಮ್ ಇರೋದು, ಅಲ್ಲಿ ಮನ್ಕೊಂಡಿದ್ದು, ಬೆಳಗ್ಗೆ ಎದ್ದು ಸಂತೆ ಮಾಡ್ಕೊಂಡು ಸಂತೆ ಸಾಮಾನು ಅಂಗಡಿ ಸಾಮಾನು ಎಲ್ಲ ತಗೊಂಡು ಸಾಯಂಕಾಲ ಬಸ್ಸಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಸಾಯಂಕಾಲ ಹೋಗೋದು ಬಸ್ಸಿಗೆಲ್ಲ ಕುಂಡಿಸಿ ಬಸ್ ಹಾಕ್ಲ ಕಳಿಸಿ ಆಮೇಲೆ ನಾನು ಸೈಕಲ್ಲಾಗೆ ನಗರ ಮೇರಿ ಬರ್ತಿದ್ದೆ. ಇದೊಂದು ಅವಸ್ಥೆ ಇತ್ತು. ಪ್ರತಿ ವಾರನೂ ಅಷ್ಟೇ, ಶನಿವಾರ ಸಾಯಂಕಾಲ ಬರಬೇಕು, ಭಾನುವಾರ ಸಾಯಂಕಾಲ ಅದು ವಿಪರೀತ ರಶ್ಶು ಬಸ್ಸುಗಳು. ರೆಡಿ ಬಸ್ಸು ಅದೇ ಇವರಿಗೆ ಸೂಟ್ ಆಗ್ತಿದ್ದು. ಮುಂಚೆ ಬಸ್ಸುಗಳಿದ್ವು, ಅವು ಹೋಗೋಕ್ಕೆ ಚಲ್ಮೇಶಾವು ಇದ್ವು, ಅವು ಹೋಗೋಕ್ಕೆ ಆಗ್ತಿರ್ವಲ್ಲ, ವ್ಯಾಪಾರ ಬಿಟ್ಟು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸಾಯಂಕಾಲ ಅದು ಹತ್ತಿರದ ಬಸ್ಸು ದೊಡ್ಡೇರಿ ಮಿರಸ ಬೆಳೆದ್ರೆಲ್ಲ ಮೊದಲು ಇಳಿಸ್ಬಿಡೋಣ ಕೆಳಗೆ. ಅವನು ಇವರು ಈ ಲೈನ್ ಏಜೆಂಟ್ಗಳು ದೂರ ದೂರ ಕರಿಕೆರೆ ಆ ಕಡೆ ನಾಗಬಣ್ಣಹಳ್ಳಿ ಅಲ್ಲೇವರೆಗೆ ಸೀಟುಗಳು ಭರ್ತಿ ಆದಮೇಲೆ ಇವ್ರಿಗೆ ಹಚ್ಕೇಳ್ಬೇಕು. ಇದೊಂದು ಭಾಳ ಹಿಂಸೆ ಆಗಿಬಿಟ್ಟಿತ್ತು. ಅದಕ್ಕೆ ಇದೆಲ್ಲ ನೋಡಿ ಬೇಡ ಬರಪ್ಪತ್ಲಾಗೆ ಅಂತಂದೇಳಿ ಅಲ್ಲೊಂದು ಮನೆ ನೋಡಿ ಇಲ್ಲಿಗೆ ಕರ್ಕೊಂಬಂದು ಸಾಮಾನೆಲ್ಲ ಹಾಕೊಂಡು ಇಲ್ಲಿಗೆ ಕರ್ಕೊಂಬಂದ್ವಿ. ಅದು ಬಾಡಿಗೆ ಜಾಸ್ತಿ ಹೇಳಿದ್ರು, ನಾನು ಇವ್ರಿಗೆ ಕಮ್ಮಿ ಹೇಳಿ, ಯಾಕೆ ನಮಗೆ ಬೇಡ ಅಂತ ಇರುತ್ತೆ ಬಾಡಿಗೆ. ನಾನು ಈಗಪ್ಪ ನಮ್ಮಪ್ಪ ಹತ್ರ ಇಷ್ಟು ಇಸ್ಕೊಳ್ದೆ, ಇನ್ನು ಇದ್ದಿದ್ದು ನಾನು ಕೊಡ್ತೀನಿ ಅಂತಂದೇಳಿ ಆ ಟೈಪ್ ಮಾಡ್ಕೊಂಬಂದೆ ಭಾಳ ವರ್ಷದ ಕಾಲ. ಏನು ಮಾಡ್ತೀಯ ಅಂತ ನಿಮ್ಮ ತಾತ ಭಾರಿ ಇದು ಅವೆಲ್ಲ ಹೇಳಂಗೆ ಭಾಳ ಇದು. ಇವ್ರಿಗೇನು ಹೆಣ್ಮಕ್ಳಿಗೆ ಎಲ್ಲ ನಮ್ಮಪ್ಪ ಮಾಡ್ತಾನೆ, ಇವ್ರು ಯಾರು ಮಾಡಲ್ಲ. ಅವನು ಪದ್ಮನಾಭ ಯಾವಾಗಲೂ 6 ತಿಂಗಳಿಗೆ 3 ತಿಂಗಳು ವರ್ಷಕ್ಕೆ ಬಂದು 1,000 2,000 ಕೊಟ್ಬಿಡೋನು ಹೋಗ್ಬಿಡೋನು, ಅದೇ ಲೆಕ್ಕ. ನಾವಿಲ್ಲಿ ಎದ್ದು ಬಿದ್ದು ಬೆಳಗ್ಗೆ ಬಂದರು ಮನೆಗೆ ಹೋಗೋದು, ಸಾಯಂಕಾಲ ಟೈಮ್ ಬಂದರೆ ಮನೆಗೆ ಹೋಗೋದು, ಏನಾದರೂ ಇದ್ದದ್ದು ವಿಚಾರ ಮಾಡಿ ಕಟ್ಟಿಗೆಯಲ್ಲಿ ಕಾಣಪ್ಪ ಅಂದರೆ ಹೋಗೋದು, ಅಲ್ಲಿ ಕಟ್ಟಿಗೆ ಕಟ್ಟಿಸಿ ಹಾಕೋದು. ನೀರಿಲ್ಲಪ್ಪ ಅಂದರೆ ಎಷ್ಟೋ ಸಾರಿ ನಾನು ನಗರಗೇರಿಯಿಂದ ಡ್ರಮ್ಗಳಿಗೆ ಗಾಡಿಗಳು ಕಟ್ಟಿಸಿ ನೀರು ಒರೆಸ್ತಿದ್ದೆ. ಅವು ನೀರಿನ ಪಗೀತಿಲ್ಲಿ ಚಳ್ಳಕೆರೆಗೆ. ಹೀಗೆಲ್ಲ ಹೆಲ್ಪ್ ಮಾಡ್ಕೊಂಬಂದ್ರು ಕೂಡ ಆದರೂ ಅವ್ರಿಗೇನು ಅಂತ ಈ ಹೆಣ್ಮಕ್ಳಿಗೆಲ್ಲ ನಮ್ಮಪ್ಪ ಮಾಡ್ತಾನೆ ಅಂತ ಅವ್ರಿಗೆ ಲೆಕ್ಕ. ಹಿಂಗಾಗಿ ಈ ಮಟ್ಟಕ್ಕೆ ಬಂತಪ್ಪ ಅದ್ರಾಗೆ. ಯಾಕೆ ಹೇಳಿದೆ ಅಂದರೆ ಈ ವಿಷಯ ಯಾಕೆ ಹೇಳಿದೆ ಅಂದರೆ ನಾವೆಷ್ಟು ಮಾಡಿದ್ರು ಕೂಡ ಅವ್ರಿಗೆ ಇದೇನೇ ಲೆಕ್ಕನೇ ಇಲ್ಲ. ಸುಮ್ಮನೆ ನಮ್ಮ ಪಾಡಿ ನಾವನ್ನ ಇರಲಿಲ್ಲ. ನನಗೆ ನಾವು ಸುಮ್ಮನೆ ನಾಮಕಾವಸ್ತಿ ಬೇರೆ ಇದ್ವು. ಯಾವುದೊಂದಕ್ಕೂ ರಾಗಿ ಇಲ್ಲ ಅಂದರೂ ಅಲ್ಲಿಂದ ಕಳಿಸ್ತಿದ್ದೆ ಅಕ್ಕಿ. ಇದು ಎಂಥದ್ದು ಸೌದೆ ಇಲ್ಲ ಅಂದರೂ ಅಲ್ಲಿಂದ ಕಳಿಸ್ತಿದ್ದೆ. ಇನ್ನೂ ಏನಾದರೂ ಬೇಕು, ಮನೆ ಕಟ್ಸ್ಬೇಕಾದ್ರೆ ತೊಲೆಗಳಿಲ್ಲ, ತೊಲೆ ಮುಟ್ಟೆಲ್ಲ ನಾನು ತಗೊಂಡಿದ್ದು ಸಿದ್ದಾಪುರದಾಗಿದ್ದಾಗ ಮರಗಳು ತಗೊಂಡು ಕಡಿಸಿ ಅವನ್ನೆಲ್ಲ ತಗೊಂಡು ಸಾಮಿಲ್ಗೆ ಹಾಕ್ಸಿ ತಗೊಂಡೋಗಿ ಹಾಕಿದ್ದೆ. ಕರೆಂಟು ನಾನು ಹಾಕ್ಸಿದ್ದ ಇದಕ್ಕೆ ಮಿರಸ ಬೆಳೆಗೆ. ಇವೆಲ್ಲ ಇವರಿಗೆಲ್ಲ ಲೆಕ್ಕನೇ ಇಲ್ಲ ಹೆಣ್ಮಕ್ಳಿಗೆ. ನಮ್ಮಪ್ಪ ಮಾಡಿದ್ದೆಲ್ಲ ಅಂತ. ಏನು ಶೇಷಪ್ಪ ಅವನಿಗೆ ನೋಡು ಇದನ್ನ ಮಾಡಿಕೊಟ್ವಿ, ಯಾವುದು ಸ್ಟುಡಿಯೋ ಮಾಡ್ಬೇಕಾದ್ರೆ ನಾನೇ ನಮ್ಮ ಅಪ್ಪನಿಗೆ ಹೇಳಿ, ಅಪ್ಪ ಮತ್ತು ನನಗೂ ಕೆಲಸ ಐತೆ ಅವನಿಗೂ ಕೆಲಸ ಐತೆ, ಮತ್ತು ಅವನಿಗೆ SLC ಪಾಸ್ ಆಗಲಿಲ್ಲ ಅವನು, ಹಿಂಗಾಗೈತೆ, ಮತ್ತು ತೀರಾ ಒಂದು ಸ್ಟುಡಿಯೋ ಮಾಡಿಕೊಡೋದು ಬಿಡು ಹಂಗೆ ಅಂತ. ಅದು ನಿಮ್ಮ ಮಾವರ್ತಾಗೆ ಕಲ್ತ್ಕೊಂಬಂದಿದ್ದು ಅವನು, ಕರ್ಕೊಂಡೋಗಿದ್ದು. ಮತ್ತು SLC ಫೇಲ್ ಆಗಿತ್ತಲ್ಲ, ಅಲ್ಲೇ ಹೋಗಿ ಕಲ್ತ್ಕೊಂಬಂದಿದ್ದ. ನಾನು ಸ್ಟುಡಿಯೋ ಮಾಡ್ತೀನಿ ಅಂತ ಅಂದ. ಯಾರೋ ಬೇರೆಯವ್ರ ಹತ್ರ ಸ್ಟುಡಿಯೋದಾಗೂ ಇದ್ದ, ಒಂದು 10 ದಿವಸ ಕೆಲಸ ಮಾಡ್ತಿದ್ದ. ಇದು ಸ್ಟುಡಿಯೋ ಆವಾಗ ನಮ್ಮಪ್ಪವ್ರಿಗೆ ನಾವು ಸಪೋರ್ಟ್ ಕೊಟ್ಟು ಹೇಳಿ ಮಾಡಿ, ನಾನು ಇಷ್ಟು ಕೊಡ್ತೀನಿ ಕಣಪ್ಪ ಅವ್ನು ಮಾಡೋಣ ಹಂಗೆ ಅಂತಂದೆ. ತಿರ್ಗಿ ಅವಾಗ ಸೋಮಗುದ್ದಿ ಜಟ್ಟಪ್ಪ ಅಂತ ಸರ್ಕಲ್ಲಾಗೆ ಇದಿತ್ತು, ಅದನ್ನು ಬಾಡಿಗೆ ಗೊತ್ತು ಮಾಡಿ
ಅದಿನ್ನು ಕೇವಲ ಬಾಡಿ ಭಾಳ ಕಡಿಮೆ ಪಾಪ, 50 100 ಇರ್ಬೋದೇನಪ್ಪ ಅವಾಗ ಅಷ್ಟೇ. ಅಂಥದ್ದು ಕೊಡಿಸಿ ಎಲ್ಲ ಮಾಡಿದ್ವಿ. ಅವನು ಕೆಟ್ಟ ಸವಾಸಗಳು ಬಿದ್ದುಬಿಟ್ಟ, ಸ್ನೇಹಿತರೆಲ್ಲ ಅಂತಾರೆ ಆಗ್ಬಿಟ್ರು ಅವನದು. ಹಾಗಾಗಿ ಅವನು ಏನು ಮಾಡ್ಕೊಂಬಿಡಲಿಲ್ಲ, ಇಂಪ್ರೂವ್ ಮಾಡ್ಕೊಂಬಿಡಲಿಲ್ಲ. ಎಲ್ಲ ಇದು ಲೈಟಿಂಗ್ ಗೀಟಿಂಗ್ ಎಲ್ಲ ನಾನೇ ಕೊಡಿಸ್ತೆ ರಾಜಶೇಖರಪ್ಪನ ಹತ್ರ. ನಾನೇ ತಿಂಗಳ ಅವರಿಗೆ ಕೊಟ್ಟಿದ್ದು. ಸಂಬಳದಾಗಿತ್ತು, ಸಂಬಳ ಇನ್ನು ನೋಡ್ಕೊಂಡು ಅವ್ರಿಗೂ ಒಂದಿಷ್ಟು ಕೊಟ್ಕೊಂಡು ಹೆಂಗೆ ತೀರ್ಮಾನ ಮಾಡಿದ್ವಿ. ಅವನು ಕೆಟ್ಟು ಹುಡುಗರ ಜೊತೆ ಬಿದ್ದುಬಿಟ್ಟು ಕೆಟ್ಬಿಟ್ರು. ಅವನು ಏನು ಮಾಡಿದ್ರು ಎಷ್ಟೋ ನೋಡಿದ್ವಿ, ಇಂಪ್ರೂವ್ ಮಾಡಿದ್ವಿ, ಬರಲಿಲ್ಲ. ಕೊನೆಗೆ ಯಾತು ಲಾಸ್ ಮಾಡ್ಕೊಂಡು ಯಾತು ಅಂಗಡಿ ಇಡ್ತಿದ್ದೆ ಅಂತ, ಯಾತು ಹೋಟ್ಲು, ನೈಟ್ ಹೋಟ್ಲು, ಅದಕ್ಕೆಲ್ಲ ಒಂದು ಕಡೆ ಸಾಮಾನೆಲ್ಲ ಕೊಡಿಸಿ ಎಲ್ಲ ಇದು ಮಾಡಿದೆ. ಕೊನೆಗೆ ಅದನ್ನೇ ಕಟ್ಕೊಂಡು ಹೋಗ್ಯಾದ್ರೆ ಅದನ್ನೂ ಕಟ್ಟಲಿಲ್ಲ. ಕೊನೆಗೆ ಕೊಟ್ಟಾಡ್ಬಿಡ್ತಾರೆ, ನಾವು ಹೇಳಿದ್ದು ಕೊಟ್ಟಿದ್ರು, ಅದನ್ನೂ ನಾವೇ ಕಟ್ಕೊಂಡ್ಬಂದ್ವಿ. ಹೀಗೆಲ್ಲ ಭಾಳ ಇದು ಮಾಡಿದ್ವಿ. ಅಲ್ಲ, ನಮ್ಮ ಸ್ವಂತಕ್ಕೆ ನಮ್ಮ ಪಾಡಿಗೆ ನಾವು ಮಾಡಿದ್ರೆ ಇಷ್ಟೊತ್ತಿಗೆ ನಾವು ಏನಾದ್ರು ಮಾಡ್ಕೊಂತಿದ್ವಿ. ಮನೆ ಮಠ ಯಾತನ ಹಿಂಗಾಯ್ತು. ಏನಂತ ಹೆಸರು ನನಗೆ ಗೊತ್ತ ಹೆಸರು, ಅವನ್ನ ನೋಡಿದ್ದೆ. ಅವ್ರ ಮೂಲ ಯಾವ ಮೂಲ ಅಂತ ಬರಗೂರು ಹತ್ರ, ಇದು ಅಮರಾಪುರದ ಹತ್ರ. ಅಮರಾಪುರದ ಹತ್ರ ಇನುಗುಲೂರು ಅಂತ ಊರಂಥದ್ದು, ಇನುಗುಲೂರು ಆ ಊರಂತ ವಜ್ಜ. ಆ ವಜ್ಜ ಹೊನ್ನೂರಜ್ಜನ ಅಕ್ಕನ ಮಗಳನ್ನ ಮಿರಸಾಬಳ್ಳಿಗೆ ಕೊಟ್ಟಿದ್ರಂತೆ. ಮಿರಸಾಬಳ್ಳಿಗೆ ಹೊನ್ನೂರಜ್ಜನ ಅಕ್ಕನ ಇದಕ್ಕೆ ಇದು ಕೊಟ್ಟವ್ರೆ, ಎಲ್ಲಿಗೆ ಮಿರಸಾಬಳ್ಳಿಗೆ. ಆ ಹೆಂಗೆ ಒಬ್ಬ ಹೆಣ್ಣು ಮಗಳು. ಆ ವಜ್ಜಿನೇ ನಮ್ಮಮ್ಮರ ತಾಯಿ, ನಮ್ಮಪ್ಪವ್ರ ತಾಯಿ, ನಮ್ಮಪ್ಪವ್ರ ತಾಯಿ ಆ ವಜ್ಜಿ. ಯಾವಾಗ ಅಕ್ಕನ ಮಗಳನ್ನೇ ಮದುವೆ ಮಾಡಿದ್ರೆ ಅವಾಜ್ ಏನು ಮಾಡ್ದ, ಇನ್ನೂರು ಬಿಟ್ಬಿಟ್ಟು ಮಿರಸಾಬಳ್ಳಿಗೆ ಬಂದು ಸೇರ್ಕೊಂಡ. ಅವಾಗೆಲ್ಲ ಸೇಂದಿ ಮಾರಾಟ ಇತ್ತಲ್ಲ, ಸೇಂದಿ ಅಂಗಡಿ ಮಾಡ್ಕೊಂಡು ಅಲ್ಲೇ ಇತ್ತ. ಅವರಿಗೆ ಒಬ್ಬಳೇ ಅಂತೆ ನಮ್ಮ ಅಜ್ಜಿ ಮಗಳು, ಯಾರಿಗೆ ಹೊನ್ನೂರಜ್ಜನ ಅಕ್ಕನಿಗೆ ಒಬ್ಬಳೇ ಮಗಳು. ಆ ಮಗಳನ್ನೇ ತಮ್ಮನಿಗೆ ಕೊಟ್ಟು ಅಲ್ಲೇ ಇಟ್ಕೊಂಡ್ಬಿಟ್ರು. ಅದು ಅವ್ರದ್ದೇ ಮನೆ, ಅದು ಅವ್ರದ್ದೇ ಮನೆ. ಆ ಮನೆ ಮೊಮ್ಮಗನಿಗೆ ನಮ್ಮ ಅಪ್ಪವ್ರ ಹೆಸರಿಗೆ ಮಾಡಿಸಿದ್ರಂತ ಅಂತ ಹೇಳಿದ್ದು, ನಮಗೂ ಗೊತ್ತಿಲ್ಲ, ಅವ್ರು ಹೇಳಿದ್ದು ಮಾತು. ಸರಿ, ಹಿಂಗೆ ಇತ್ತು. ಆಮೇಲೆ ಆಯಮ್ಮ ತೀರೋಗ್ಬಿಡ್ತಂತೆ. ನಮ್ಮ ಅಪ್ಪವ್ರು ಚಿಕ್ಕವರಿದ್ದಾಗಲೇ ತೀರೋಗ್ಬಿಡ್ತಂತೆ. ಯಾರು ಅಜ್ಜಿ. ಆಗ ಆ ಅಜ್ಜಿನ 2ನೇ ಮದುವೆ ಮಾಡ್ಕೊಂಬಂದ. ಯಾರು? ನಮ್ಮ ತಾತ ಹೊನ್ನೂರಜ್ಜ. ಎಲ್ಲಿ ಈ ಕಡೆ ಇಸಾಮುದ್ರ ಅಂತಂದು ಬರುತ್ತೆ, ಭರಮಸಾಗರದ ಹತ್ರ. ಆ ಭರಮಸಾಗರದ ಹತ್ರ ಇಸಾಮುದ್ರದಿಂದ 2ನೇ ಮದುವೆ ಮಾಡ್ಕೊಂಬಂದ. 2ನೇ ಮದುವೆ ಮಾಡ್ಕೊಂಬಂದಾಗ ಆಯಮ್ಮನ ಮಕ್ಕಳೇ ಹನುಮಂತಪ್ಪ, ಓಬಳಪ್ಪ, ಆದಮೇಲೆ ರಾಮಕ್ಕ, ಆಮೇಲೆ ಭೀಮಪ್ಪ ಅಂತ 4 ಜನ ಅವರು ಮಕ್ಕಳು ಆದರು. ನಮ್ಮಪ್ಪವರು ಒಬ್ಬರೇ ಆಯಮ್ಮನ ಮಗಳು. ಆ ತಾಯಿ ತೀರೋಗ್ಬಿಟ್ಲಲ್ಲ, ಸಾಕೊಂಡು ಆಯಮ್ಮನೂ ಸಾಕೊಂಡು ಮಾಡ್ಕೊಂಡು ಇದ್ದು. ವಯಸ್ಸಿಗೆ ಬಂದಮೇಲೆ ನಮ್ಮಪ್ಪವರಿಗೆ ಅದೇ ವೃಂದಾವನಹಳ್ಳಿ ಒಕ್ಕಲಿಗರಿಗೂ ಮತ್ತು ಈ ಮಿರಸಬಳ್ಳಿ ಒಕ್ಕಲಿಗೂ ನಂಟಿಸ್ತಾನೆ ಇತ್ತು. ಆ ಒಂದು ಇದರಿಂದ ಇಲ್ಲಿ ಮೇಷ್ಟ್ರ ಇದ್ದಾರೆ ನಾಗಪ್ಪ ಅಂತಂದೇಳಿ, ಅವರಿಗೆ ನೀನು ಕೊಡ ಹೆಣ್ಣು ಅಂತಂದೇಳಿ ನರಸಪ್ಪ ಅಂತ ಗೌಡ ಆತ, ವೃಂದಾವನಹಳ್ಳಿ ಒಕ್ಕಲಿಗರ ಪೈಕಿ ಆತ ಹೇಳಿ ಕೊಡಿಸಿದ್ನಂತ ಹೇಳಿ. ನಮ್ಮ ತಾಯಿ ಗೌರಮ್ಮನ ಅವರ ಅಪ್ಪಾಜಿ ಹೆಸರು ನಾಗಪ್ಪನೇ. ನಮ್ಮ ಅಪ್ಪನ ಹೆಸರು ನಾಗಪ್ಪ, ತಾಯಿ ಹೆಸರು ಸಾಕಜ್ಜಿ, ಸಾಕಮ್ಮ ಅಂತ. ಅವ್ರದ್ದೆಲ್ಲಿ ಮೂಲ? ಅದೇ ವೃಂದಾವನಹಳ್ಳಿ ಅವ್ರದ್ದು. ಈಗ ಆಯಿತು. ಆಮೇಲೆ ನಮ್ಮಮ್ಮ ಈ ಮನೆಗೆ ಬಂದಾಗ ಇವರೆಲ್ಲ ಚಿಕ್ಕ ಮಕ್ಕಳು. ಯಾರು? ಹನುಮಂತಪ್ಪ, ಓಬಳಪ್ಪ, ರಾಮಕ್ಕ, ಭೀಮಪ್ಪ ಅಮ್ಮನು 5 ವರ್ಷ 6 ವರ್ಷದ ಹುಡುಗ ಅಂತ ಅವಾಗ. ಸರಿ, ಅವ್ರನ್ನೆಲ್ಲ ಪೋಷಣೆ ಮಾಡಿದ್ದು ನಮ್ಮಮ್ಮನೇ. ಅವರೇ ಹೇಳೋರು, ನಿಮ್ಮಮ್ಮ ನಮ್ಮನ್ನೆಲ್ಲ ಸಾಕಿದ್ದು ಹಂಗೆ ಅಂತ ನಮ್ಮ ಹತ್ರ ಯಾವಾಗ ಹೇಳೋರು. ಅಕ್ಕ ಅಂತಂದು ಅಂತಿದ್ರು. ಹಿಂಗಾಗಿ
ಅದಾಯ್ತಲ್ಲ, ನಮ್ಮ ಅಪ್ಪ ನಾಗಪ್ಪನಿಗೆ ಅದೇ ವೃಂದಾವನಹಳ್ಳಿಯಿಂದ ಮದುವೆ ಮಾಡ್ಕೊಂಬಂದ್ರು. ಅವ್ರ ಒಟ್ಟಿಗೆ ನಾನು ಫಸ್ಟು ಹುಟ್ಟಿದೆ. ನನಗೆ ಚಿಕ್ಕ ಹುಡುಗಿದ್ದಾಗ ಭಾಳ ಕಾಯಿಲೆ ಇತ್ತು. ಕಾಯಿಲೆ ಅಂದರೆ ಈ ಕಾಲಿಗೆಲ್ಲ ಒಂಥರ ಇಸುಬಾಗ್ಬಿಟ್ಟು ಇದು ಹುಟ್ಟಿದಾಗೇನ ಚಿಕ್ಕ ಚಿಕ್ಕ ಸಣ್ಣ ಗುಳ್ಳೆ ಹುಟ್ಟಿದಾಗ ನೋಡಿ ಕಾಲೆಲ್ಲ ನೋಡಿ ಇದೆಲ್ಲ ಮಚ್ಚೆ ಐತಲ್ಲ ಅದೇ ಗುರ್ತು. ಯಾವ್ದು ತೋರಿಸ್ರಿ? ಈಗದೇನು ಈ ಮಚ್ಚೆಗಳು ಇದು ನೋಡಿ, ಇದನ್ನ ಇಸುಬು ಅಂತ ಆಗದಂತ ಹೇಳಿ ಕಜ್ಜಿ ಟೈಪ್ ಅಂತಂದು ಏನಾದ್ರು ಇಸುಬು ಅಂತೇಳಿ ಸುಮ್ಮನೆ. ಅವಾಗ ನಮ್ಮ ಅಮ್ಮ ಹೇಳ್ತಿದ್ದಪ್ಪ, ಚಿಕ್ಕನಂತೆ ಭಾಳ ಏನು ಕಾಯಿಲೆ ಅಂದ್ರೆ ನಡಿಬಿಟ್ನ ಸಣ್ಣಗಿದ್ನಂತೆ. ಈ ಏನು ಆಗ್ಲ ಈಗ್ಲ ಅನ್ನಂಗೆ ಇತ್ತಂತೆ. ಆವಾಗ ಚಳ್ಳಕೆರೆಗೆ ಬರ್ಬೇಕಂತ ಆಸ್ಪತ್ರೆಗೆ, ಚಳ್ಳಕೆರೆಗೆ ಕರ್ಕೊಂಬಂದ್ರಂತೆ. ಆಗಿನ ಕಾಲದಾಗಿನ್ನೇ 100 ರೂಪಾಯಿ ಕೇಳಿದಂತೆ ಡಾಕ್ಟ್ರು ಗುಣ ಮಾಡೋಕ್ಕೆ, ಈ ಔಷಧಿ ಚಿಕಿತ್ಸೆ ಕೊಡೋಕ್ಕೆ. ಅವಜ್ಜಿದ್ದು ಎದುರಿರ್ತಾನೆ ಸತ್ತು ಸಾಯ್ದಾನ, ನಡಿ ಹೋಗೋಣ ಅಂತಂದೇಳಿ ಗಾಡಿ ಗುಡಿಸಿದ್ದು, ಗಾಡಿಗೆ ಕುಂಡಿಸ್ಬಿಟ್ಟು ನಮ್ಮಪ್ಪವ್ರಿಗೆ ಅವ್ರಿಗೇನು ತೀರ ಎಲ್ಲನ ಸಾಲ ಸೂಲ ಮಾಡಿ ಏನೋ ಮಾಡೋಣ ಅಂತಂದು ನಮ್ಮಪ್ಪವ್ರಂತೆ. ಆದರೆ ಎದುರಿ ಮಾತಾಡೋಂಗಿಲ್ಲ ಅಪ್ಪನ ಎದುರಿಗೆ. ಅವಾಗಿನೆಲ್ಲ ಹಿಂದಿನವರೆಲ್ಲ ಹಂಗೇನೆ, ತಂದೆ ತಾಯಿಗಳ ಎದುರಿಗೆ ಎತ್ತಿ ಮಾತಾಡ್ತಿರ್ಲಿಲ್ಲ. ಹಂಗಾಗಿ ನೀನು ಸುಮ್ಮನೆ ಕರ್ಕೊಂಡು ಹೋಗೋದು. ಆವಾಗ ನಮ್ಮ ಅಜ್ಜ ಸ್ವಲ್ಪ ಪಂಡಿತನ ಮಾಡ್ತಿದ್ದಂತೆ. ಯಾರು? ವೃಂದಾವನ ನಮ್ಮಮ್ಮವ್ರ ಅಪ್ಪ ನಾಗಪ್ಪ ಅಂತ ಪಂಡಿತನ, ಔಷಧಗಳು ಮಾಡೋದು ಮಟ್ಟೋದು ಅಂತ. ಆವಾಗ ಅಜ್ಜ ಏನು ಮಾಡಿದ್ನ, ಔಷಧ ಮಾಡಿ ಎಲ್ಲ ಕೊಟ್ಟಿನಂತೆ. ಹಚ್ಚಿದ್ವಿ, ಎಲ್ಲ ಗುಣ ಆಗ್ತಾ ಬಂತು. ಆಮೇಲೆ ಏನೋ ಪುಡಿ ಏನೋ ಮಾಡಿಕೊಟ್ಟಿದ್ದಂತೆ ಹಾಲಿಗೆ ಹಾಕಿ ಕುಡ್ಸೋಕ್ಕೆ. ಆ ಕುಡಿಸ್ತಾ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಹಿಂಗೆ ಇಂಪ್ರೂವ್ ಆಗ್ತಾ ಚೆನ್ನಾಗಿ ಆದ. ನೆಕ್ಸ್ಟ್ 2ನೇ ಆಯಮ್ಮ ಜಯಮ್ಮ, 2ನೇ ಆಯಮ್ಮ ಜಯಮ್ಮ, 3ನೇ ಆಯಮ್ಮ ರತ್ನಮ್ಮ. ಅಷ್ಟೊತ್ತಿಗೆ ನಮ್ಮಪ್ಪರಿಗೆ ಟ್ರಾನ್ಸ್ಫರ್ ಆಗಿತ್ತು. ಎಲ್ಲಿಗೆ? ಇದಕ್ಕೆ ಪಿಲ್ಲಳ್ಳಿ ಇತ್ತಂತ ಮೊದಲು ಫಸ್ಟಿಗೆ ಅಪಾಯಿಂಟು. ಅಲ್ಲಿಂದ ಕರಿಕೆರೆಗೆ ಟ್ರಾನ್ಸ್ಫರ್ ಆಯ್ತಂತೆ. ಅಲ್ಲಿ ಬಂದು ಚಳ್ಳಕೆರೆ ತಾಲೂಕು ಪಕ್ಕನೇ ಆ ಕಡೆಗೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಹೋಗಿ ಮತ್ತು ಫ್ಯಾಮಿಲಿ ಕರ್ಕೊಂಡು ಅಲ್ಲೇ ಇದ್ರು. ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಯ್ತಂತಪ್ಪ. ಅವ್ರು ಯಾರು ಹೋಗ್ಳಪ್ಪ ಅಂತಂದು ಅವ್ರಿಗೂ ಇವ್ರಿಗೂ ತಂದಿಟ್ಬಿಟ್ಟಂತೆ. ನಮ್ಮ ಚಿಗಪ್ಪ ಅಂತಂದು ಇದ್ನಲ್ಲ, ಹೊನ್ನೂರಜ್ಜಿನ ಮಕ್ಕಳು, 2 ಹೆಂಡತಿ ಮಕ್ಕಳು. ಅವನು ಇಲ್ಲೇದು ಅಲ್ಲಿ ಹೇಳೋದು, ಅಲ್ಲೇದು ಇಲ್ಲಿ ಹೇಳೋದು, ಹಿಂಗಾಗ್ಬಿಟ್ಟು ಒಬ್ರಿಗೊಬ್ರು ವಿರ್ಸ ತಂದಿಟ್ಟ ಅಂತ ಅಮ್ಮ ಹೇಳ್ತಿದ್ರು. ಯಾರ್ಯಾರಿಗೆ? ಅಪ್ಪನಿಗೂ ತಾತನಿಗೂ. ಹಂಗೆ ಮಾಡಿ ನೀನು ಸವಾಸನೆ ಬೇಡಯ್ಯ. ಅವಾಗ 700 ರೂಪಾಯಿನೂ ಸಾಲ ಮಾಡಿದ್ರಂತೆ ನಮ್ಮ ಅಜ್ಜ. ನಮ್ಮಪ್ಪನಿಗೆ ಸಾಲ ಕೊರಿಸಿ ಬಂದು ಕರಿಕೆರೆಗೆ ಪಂಚಾಯತಿ ಮಾಡಿ, ಈಗ ಅಪ್ಪ ನಾನು ಸಣ್ಣ ಮಕ್ಕಳು, ನನ್ನ ಕೈಲಿ ಸಾಲ ತೀರ್ಸೋಕ್ಕಾಗಲ್ಲ, ನೀನೇ ಮಾಡ್ಕ, ನಿಂದೆ ಏನಿದ್ರು ನಿಂದೆ, ಮನೆ ನಿಂದೆ, ಎಲ್ಲ ನಿಂದೇನೆ, ಈಗ ಸಾಲ ತೀರ್ಸ್ಕೊಂಡು ನೀನಿರಪ್ಪ, ನಮ್ಮ ಪಾಡಿಗೆ ನಾವು ಅಲ್ಲೆಲ್ಲ ಗೋಲ್ಕಟ್ಟೆಗೆ ಅಂಗಡಿ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಹೋಗ್ತೀವಿ ಅಂತಂದೇಳಿ ಇತ್ಲಾಗ್ಬೋದು. ಅಲ್ಲಿಂದ ಅವ್ರು ಹತ್ಲಾಗಿ ಇವ್ರು ಇತ್ಲಾಗಿ ಹಿಂಗೆ ಆಗ್ಬಿಟ್ಟು ಮಾಡ್ಕೊಂಬಂದರು. ಅಲ್ಲಿಂದ ಅದೇ ನಾನು ಹೇಳಿದ್ನಲ್ಲ, ಅಲ್ಲಿಂದ ಕರಿಕೆರೆಗಿದ್ದರು ಸೀದಾ ಇದಕ್ಕೆ ಮಿರಸವೆ ಇದೆ ಅಂತಂದು ಜಿಂಜುರ್ಗುಟ್ಟಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಅವರಿಂದ ಅವರಿಗೆ ಇವರು ಈಗ ಮತ್ತೇನು ಮಾತಾಡಿಸ್ಲಿಲ್ಲ. ಅದೇ ಎದುರು ಬಂದರೆ ಏನೋ ಬಂದರೆ ಏನಪ್ಪ ಮಾತಾಡ್ತಿರೋರು ಅಷ್ಟೇ. ಈ ರೀತಿಯಾಗಿ ಬಂತು ಹೇಳೋರಪ್ಪ ನನಗೆ. ಇವರು ಹೊನ್ನೂರಪ್ಪ ಅವ್ರ ಅಪ್ಪ ಯಾರು? ಅದು ಮೀಸಾಲ್ ವೆಂಕಟಪ್ಪ ಅಂತ ಅವಜ್ಜಿನ ಹೆಸರು. ಮೀಸಾಲ್ ವೆಂಕಟಪ್ಪ. ಅವರು ಯಾವ ಮೂಲದವ್ರ ತಾತ? ಅದೇ ಇನುಗ್ಳೂರು. ಅಲ್ಲೇನಾ? ಆಂಧ್ರ ಬರುತ್ತದು, ಆಂಧ್ರ ಕಡೆ. ಆಂಧ್ರ. ಅವ್ರ ಅಪ್ಪಾಜಿ ಹೆಸರು ನಮ್ದು ಇದು ಒಳ್ಳೆ ಐತಲ್ಲ, ಅದಕ್ಕೆ ಅವ್ರಿಗೆ ಹತ್ರ ಅವ್ರಿಗೆಲ್ಲ ಇನುಗ್ಳೂರಿಗೂ ಅಲ್ಲಿಗೂ ಹತ್ರ. ಅದಕ್ಕೆ ಒಂದು ಮನೆ ದೇವ್ರು ಮಾಡ್ಕೊಂಡಿದ್ರ. ಅದೇ ಮನೆ ದೇವರು ಅಂತ. ಯಾವುದು ಒಳ್ಳೆ ನರಸಿಂಹಸ್ವಾಮಿನೇ ಮನೆ ದೇವರು ನಮಗೆ. ಆಮೇಲೆ ಇವಾಗ ನೀವು ರಿಟೈರ್ಡ್ ಆದ್ಮೇಲಿಂದ ರಿಟೈರ್ಡ್ ಆಗೋ ಸ್ಟೇಜಿಗೆ ಬಂದ್ರಲ್ಲ, ಅವಾಗ ಹೆಂಗಿತ್ತು? ರಿಟೈರ್ಡ್ ಆದ ಆವಾಗ ಸುಮಾರು ಒಂದು 8,000 ರೂಪಾಯಿ ಸಂಬಳ ತಗೊಂತಿದ್ವಿ. ರಿಟೈರ್ಡ್ ಆಗ 8,000 ರೂಪಾಯಿ ಸಂಬಳ ತಗೊಂತಿದ್ವಿ. ರಿಟೈರ್ಡ್ ಆದ್ಮೇಲೆ 4,000 ರೂಪಾಯಿ ನನಗೆ ಪೆನ್ಷನ್ ಫಿಕ್ಸ್ ಆಯಿತು. ರಿಟೈರ್ಡ್ ಆಗಿದ್ದು ಯಾವ ಇಯರ್? 1999ನೇ ಜೂನ್. ಅದೇ ಹಂಗ ಒಂದು ವರ್ಷಕ್ಕೆ ನಾನು ಹುಟ್ಟಿ 1 ವರ್ಷಕ್ಕೆ ಅಲ್ಲ, ನೀನು 99 ಜೂನ್ ಅಂತ ನೀನು ನಾನು ಇನ್ನೂ ಡ್ಯೂಟಿಯಾಗಿದ್ದೆ. ನೀನು ಹುಟ್ಟಬೇಕಾದ್ರೆ
99ನೇ ಜೂನ್ 30ಕ್ಕೆ ರಿಟೈರ್ಡ್ ಆಯಿತು. ಅದೇ 4,000 ರೂಪಾಯಿ ನನಗೆ ಪೆನ್ಷನ್ ಫಿಕ್ಸ್ ಆಯಿತು. ಆವಾಗ ಎಲ್ಲ ಒಂದು ಇದಕ್ಕೆಲ್ಲ ಒಂದು 6 ಲಕ್ಷ ಏನೋ ದುಡ್ಡು ಬಂದಿತ್ತೆಲ್ಲ ಒಟ್ಟು ಟೋಟಲ್ ಒಂದು. ಯಾವ್ಯಾವುದಕ್ಕೆ ಖರ್ಚಾಯ್ತು. ಈಗ ಶಶಿ ಅಮ್ಮದಿಗೆ ಇಷ್ಟು ಖರ್ಚಾಯಿತು. ಇನ್ನು ಯಾವ್ಯಾವುದಕ್ಕೆ ಹುಡುಗರು ಇದಕ್ಕೆ ವ್ಯವಹಾರ ಏನೋ ಮಾಡ್ತೀವಿ ಅಂದರು. ಅವರಿಗೆಲ್ಲ ಅದನ್ನ ಇನ್ವೆಸ್ಟ್ ಮಾಡಿದ್ರು ಅಂದ್ಕ. ಇನ್ನೇನಪ್ಪ ಆಮೇಲೆ ನಿಮ್ದು ರಿಟೈರ್ಡ್ ಲೈಫ್ ಹೆಂಗೈತತೆ ಇವಾಗ? ರಿಟೈರ್ಡ್ ಲೈಫಾ ಅಲ್ಲಿಂದ ಈಗ ರಿಟೈರ್ಡ್ ಆಯ್ತಲ್ಲ, ರಿಟೈರ್ಡ್ ಆದ್ಮೇಲೆ ಕಾಲ ಕಳೆಯೋದು ಯಾರಿಗೇ ಆಗಲಿ, ಯಾರೇ ಈ ಕೆಲಸದಲ್ಲಿರಲಿ, ರಿಟೈರ್ಡ್ ಆದಾಗ ಭಾಳ ಬೇಜಾರಾಗುತ್ತೆ. ಏನಂದರೆ ಅವ್ರಿಗೆ ಇಲ್ಲ ವ್ಯವಸಾಯ ಕಡೆ ಇರಬೇಕು, ಇಲ್ಲ ಏನಾದರೂ ಒಂದು ವ್ಯಾಪಾರದ ಕಡೆ ಇರಬೇಕು. ಹಂಗಿದ್ದಾಗ ಏನು ಕಾಣಿಸಲ್ಲ ಅವ್ರಿಗೆ. ಏನೂ ಇಲ್ದಂಗೆ ಬರೇ ಅದೊಂದೇ ಬರೇ ವೃತ್ತಿ ಮಾಡ್ಕೊಂಡಿತ್ತು ರಿಟೈರ್ಡ್ ಆಗಿಬಿಟ್ರೆ ಅವ್ರಿಗೆ ಭಾಳ ಇದಾಗುತ್ತೆ, ಮನ್ಸಿಗೆ ಒಂಥರ ಫೀಲಿಂಗ್ ಆಗ್ಬಿಡುತ್ತೆ. ಅದಕ್ಕೆ ಏನು ಅಂತ ಸದ್ಯಕ್ಕೆ ಆವಾಗ ಏನಾಯ್ತು, ನಮಗೆ ನಾವು ಒಂದು ಸಂಘ ಕಟ್ಟಬೇಕು ಅಂತ ನಾನು, ನಮ್ಮ ಫ್ರೆಂಡ್ ಸದಾಶಿವಪ್ಪ, ನಮ್ಮ ಗುರುಶಾಂತ ಅಂತ ಮೇಷ್ರು, ನಾವು ಮೂವರು ಮಾತಾಡ್ಕೊಂಡ್ವಿ ನಿವೃತ್ತ ನೌಕರ ಸಂಘ ಅಂತ ಮಾಡೋಣ. ಆದರೆ ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರೂ ಸೇರಿಸ್ಕೊಂಡು ಮಾಡಬೇಕು, ಬರೀ ಶಿಕ್ಷಕರದೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟರಾದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವ್ರದ್ದೆಲ್ಲ ಲಿಸ್ಟ್ ಬೇಕಲ್ಲ, ಯಾವ್ಯಾವ ಈಗ ಇಲಾಖೆಗೆ ರಿಟೈರ್ಡ್ ಆಗಿದ್ದಾರೆ, ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ, ಎಲ್ಲಿದ್ದಾರೆ, ಏನು ಅಂಬೋದು ಅದನ್ನೆಲ್ಲ ಲಿಸ್ಟ್ ತನಕ್ಕೆ ಈ ದ್ಯಾಮಪ್ಪ ಅಂತ ಮೇಷ್ಟಿದ್ರು. ಅದನ್ನಂತಾಗೆ ಲಿಸ್ಟ್ ಐತೆ, ಕೊಡ್ತೀನಿ ಎಂಬುದ್ರಾಗೆ ಆತ ಲೇಟ್ ಮಾಡ್ದ. ಅಷ್ಟೊತ್ತಿಗೆ ಏನಾಯಿತು, ಈ ಹೈಸ್ಕೂಲ್ ಗಿರಿಯಪ್ಪ ಅಂತ ಮೇಷ್ಟ್ರು ಇದ್ದರು, ಡ್ರಿಲ್ ಮೇಷ್ಟ್ರು. ಆ ಗಿರಿಯಪ್ಪ ಏನು ಮಾಡ್ದ, ಆವಾಗಲೇ ಒಂದು ಎಲೆಕ್ಷನ್ ಬಂತು ಈ ವಿಧಾನಸೌಧದ್ದು. ಹಾಗೇನೋ ನಿಂತ್ಕೊಂಬನ, ನಾನು ವಿಧಾನಸೌಧದ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ದ, ನಮ್ಮ ನಿವೃತ್ತ ನೌಕರ ಸಂಘ ಒಂದು ಮಾಡ್ಕೊಂಡ್ರೆ ಸ್ವಲ್ಪ ನನಗೆಲ್ಲ ಸಪೋರ್ಟ್ ಸಿಗುತ್ತಲ್ಲ ಅಂತಂದು ಹೇಳ್ಬಿಟ್ಟು ಏನು ಮಾಡ್ದ, ಆತ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡ್ದ. ಆತ ಮತ್ತು ಗುರುಮೂರ್ತಿ ಅಂತ ಕುಂಬಾರಮೇಶ್ ಅವರು ಸೆಕ್ರೆಟ್ರಿ ಈತೆ, ಯಾರು ಗಿರಿಯಪ್ಪ, ಆತ ಖಜಾಂಚಿ. ಅವರಿಬ್ಬರು ಮೊದಲು ಕಲೆಕ್ಟ್ ಮಾಡ್ಕೊಂಡು ಒಂದು ಮೀಟಿಂಗ್ ಕರೆದ್ರು. ಈ ಮಾಕಮ್ಸ್ ಸ್ಕೂಲು ಐತಲ್ಲಿ ಬಿಸಿನೀರವರು, ಅವರಿಗೆ ಎಷ್ಟು ರಿಟೈರ್ಡ್ ಆದವರೆಲ್ಲ ಬರ್ರಿ ಅಂತಂದು ನಮಗೆಲ್ಲ ಕಂಡ್ಕೊಂಡವ್ರಿಗೆಲ್ಲ ಹೇಳಿದ್ರು. ಆಯ್ತು ಬಿಡು, ನಾವು ಮಾಡ್ಬೇಕಂತ ಇದ್ವಿ, ಪಾಪ ಇವ್ರು ಯಾರೋ ಮಾಡ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡೋಣ ಅಂತಂದು ಹೇಳ್ಬಿಟ್ಟು ಮೀಟಿಂಗ್ ಕಲ್ತ್ಕೊಂಡಿದ್ವಿ. ಕೇವಲ ಒಂದು 25 ಜನ 30 ಜನ ಕಲ್ತ್ಕೊಂಡಿದ್ವಿ ಅವತ್ತಷ್ಟೇ. ಎಲ್ಲ ಮಾತಾಡಿದ್ವಿ. ಮತ್ತು ಒಬ್ಬೊಬ್ಬರು ಹೋಬಳಿಗೆ 2-3 ಡೈರೆಕ್ಟರ್ ಮಾಡ್ಕೋಬೇಕು ಅಂತ. 4 ಹೋಬಳಿ ಇರೋದು, ಯಾವುದು ಕಸುಬಾ, ಪರಶುರಾಂಪುರ, ನಾಯಕನಹಟ್ಟಿ, ತಳುಕು. ಈ 4 ಹೋಬಳಿಗೆ ಒಂದೊಂದು ಹೋಬಳಿಯಾಗೂ 2-3 ಆಯ್ಕೆ ಮಾಡ್ಕೊಂಡ್ವಿ. ಮಾಡ್ಕೊಂಡು ಅದಕ್ಕೆ ಅಧ್ಯಕ್ಷನ ಯಾರು ಮಾಡಬೇಕು, ಅವರು ಈ ಕೈಲಾಸ್ ಗ್ಯಾಸ್ ಇದಾರಲ್ಲ, ಅವ್ರ ಮಾವನಿ ಚಂದ್ರಶೇಖರಯ್ಯ ಅಂತ, MN ಚಂದ್ರಶೇಖರಯ್ಯ ಅಂತ, ಅವ್ರನ್ನೇ ಅಧ್ಯಕ್ಷರು ಮಾಡಿದ್ವಿ. ಈ ದ್ಯಾಮಯ್ಯನವ್ರನ್ನ ರಿಟೈರ್ಡ್ BE ಆತ, ಅವ್ರನ್ನ ಈ ಗೌರವಾಧ್ಯಕ್ಷರು ಮಾಡ್ಕೊಂಡ್ವಿ. ಇನ್ನೇನು ಕಾರ್ಯದರ್ಶಿ ಈತನೇ ಗಿರಿಯಪ್ಪ, ನೀವು ಗಿರಿಯಪ್ಪ. ಆಮೇಲೆ ಇವರು ಖಜಾಂಚಿ, ಇವರು ಎಂಥದ್ದು ಗುರುಮೂರ್ತಿ. ಹಿಂಗೆ ಮಾಡ್ಕೊಂಡು ನಡೆಸ್ತಾ ಇದ್ವಿ. ತಿಂಗಳು ಮೀಟಿಂಗ್ ಹೋಗ್ಬೇಕಾಯ್ತು. ಮೀಟಿಂಗ್ ಎಲ್ಲಿ ಮಾಡ್ತಿದ್ವಿ, ನಮಗೆ ರೂಮ್ ಇಲ್ಲ, ಏನಿಲ್ಲ, ಎಲ್ಲನೂ ಒಂದು ಮರದ ಕೆಳಗೆ ಕೂತ್ಕೊಬೋದು, ಅಲ್ಲೇ ಮೀಟಿಂಗ್ ಮಾಡೋದು. ಹಿಂಗೆ ಮಾಡಿ BE ಕೇಳಿದ್ವಿ, ಸ್ವಾಮಿ ನಮಗೊಂದು ರೂಮು ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಇತ್ತು, ಅಲ್ಲಿ ರೂಮ್ಗಳಿದ್ದು ಖಾಲಿ ಇತ್ತು, ಅದ್ರಾಗೊಂದು ರೂಮ್ ಕೊಡ್ರಿ ನಮ್ಮ ಸಂಘಕ್ಕೆ, ಏನು ಮಾಡಿಕೊಡ್ತೀವಿ. ಯಾಕೆ ಇವರು BE ಆಗಿದ್ರಲ್ಲ, ಯಾರು ದೇಮಯ್ಯನವರು, ರೇವಣ ಸಿದ್ದಪ್ಪ ಅಂತಂದು ಇದ್ರು ಅವಾಗ. ಆಯಿತು ಕೊಡ್ತೀನಿ ಮಾಡ್ಕೊಳ್ರಿ ಅಂತಂದೇಳಿ ಒಂದು ರೂಮ್ ಕೊಟ್ಟರು. ಆ ರೂಮ್ನಾಗೆ ನಾವು ಪ್ರತಿ ತಿಂಗಳಿಗೂ ಮೀಟಿಂಗ್ ಮಾಡ್ಕೊಂತಿದ್ವಿ. ಮಾಡ್ಕೊಂತಿದ್ರೆ ಏನಾಗ್ತಿತ್ತು, ಇದ್ದಕ್ಕಿದ್ದಂಗೆ ಪಾಪ ಗುರುಮೂರ್ತಿ ಅಂತ ಖಜಾಂಚಿ ಆದನ ತೀರೋಗ್ಬಿಟ್ಟು. ಯಾವಾಗ ತೀರೋಗ್ಬಿಟ್ನೋ ಎಲ್ಲ ಗೊತ್ತಾಯ್ತಲ್ಲ ವಿಷಯ. ಅಯ್ಯೋ ಮತ್ತು ಹೆಂಗೆ ಈ ಬೇರೆಯವ್ರನ್ನ ಯಾರನ್ನ ಮಾಡಬೇಕಲ್ಲ, ಆವಾಗ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಗಿರಿಯಪ್ಪನೂ ಬರ್ದಂಗೆ ಆಗ್ಬಿಟ್ಟ.
ಕಾರಣ ಇಷ್ಟೇ, ಅವಾಗ ಎಲೆಕ್ಷನ್ ಆಯಿತು, ಎಲೆಕ್ಷನ್ಗೆ ಏನು ಸಪೋರ್ಟ್ ಕೊಡ್ತಾರೆ ಅಂದ್ಕೊಂಡಿದ್ನಾಗಿತ್ತಾ, ಯಾರು ಸಪೋರ್ಟ್ ಕೊಡೋಕ್ಕಾಗುತ್ತೆ. ಹಂಗಾಗಿ ಯಾಕೋ ಇದಾಗಲಿಲ್ಲ, ಆತ ಕೈ ಬಿಟ್ಬಿಟ್ಟು ಬರೋದು. ಅದೇ ಇದು ಇರಲಿ ಬಿಡಬಾರ್ದಪ್ಪ, ತೀರ ಮಾಡಿದ್ದೀವಿ ಮಾಡ್ಕೊಂಡು ಹೋಗೋಣ ಅಂತಂದೇಳಿ ಈ ದ್ಯಾಮಯ್ಯನವರು ನಮ್ಮನ್ನೆಲ್ಲ ಕರೆಸಿ ಬರಪ್ಪ ನೀವೆಲ್ಲ ಅಂತಂದೇಳಿ ಕರೆಸಿ ಮೀಟಿಂಗ್ ಮಾಡಿದ್ವಿ. ಆವಾಗ ಏನು ಮಾಡಿದ್ವಿ, ಈ ಕಾರ್ಯದರ್ಶಿ ಬರ್ದಂಗೆ ಆಗ್ಬಿಟ್ಟ ಗಿರಿಯಪ್ಪ, ಈತ ಸತ್ತೋಗ್ಬಿಟ್ಟ. ಎಲ್ಲ ಅವ್ರ ತೆಗೆ ಲೆಕ್ಕಪತ್ರ ಇರೋದು ಏನು, ಯಾರು ದುಡ್ಡು ಕೊಟ್ಟಿದ್ದಾರೆ, ಮೆಂಬರ್ ಆಗಿದ್ದಾರೆ, ಮೆಂಬರ್ಗೆ 100 ರೂಪಾಯಿ ಮೆಂಬರ್ಶಿಪ್ ಮಾಡಿದ್ವಿ. 100 ರೂಪಾಯಿ ಮೆಂಬರ್ಶಿಪ್ ಮಾಡಿದರೆ ಆತೇನು ಮಾಡಿದ್ದಾನೆ, ಖಜಾಂಚಿ ಗುರುಮೂರ್ತಿ ಸುಮ್ಮನೆ ಬರ್ಕೊಂಬೋದು, ಹೆಸರು ಬರ್ಕೊಬೋದು, ಕೊಡೋದು. ಆಮೇಲೆ ರಸೀದಿ ಬುಕ್ಗಳು ಒಂದು 10 ಏನೋ ರಸೀದಿ ಬುಕ್ಗಳು ಮಾಡಿಸಿದ್ದಾರೆ. ಆ ರಸೀದಿ ಬುಕ್ಗಳು ಒಬ್ಬರಿಗೆ ಇಬ್ಬರಿಗೆ ಕೊಡ್ರಿ, ಆ ರಸೀದಿ ನಂಬರ್ ಬರ್ಕೊಳ್ರಿ, ಬುಕ್ ನಂಬರ್ ಬರ್ಕೊಳ್ರಿ. ಯಾರ್ಯಾರು ರಸೀದಿಗಳು ಹಾಕಿ ದುಡ್ಡು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಒಂದು ರಿಜಿಸ್ಟ್ರನ್ನ ಬರೀರಿ ಮಾಡಿರಿ ಅಂತ ಪಾಪ ಇವ್ರು ಹೇಳೋರು, ಯಾರು ದ್ಯಾಮಯ್ಯನವರು. ನಾವೇನವಾಗ ಮೆಂಬರ್ ಅಷ್ಟೇ, ನಾವು ಯಾವ ಜವಾಬ್ದಾರಿನೂ ಇರಲಿಲ್ಲ. ಹೇಳಿದ್ರೆ ಅವ್ರು ಸರ್ ಬರೀತೀನಿ ಸರ್ ಮಾಡ್ತೀನಿ ಸರ್ ಅಂತಂದು ಹಂಗೆ ಬರ್ಕೊಂಬಂದಾನೆ. ಕೊನೆಗೆ ಆತ ಏನು ಲೆಕ್ಕಪತ್ರನೇ ಇಟ್ಟಿಲ್ಲ, ತೀರೋಗ್ಬಿಟ್ಟು ಇದಕ್ಕಿದ್ದಂಗೆ. ಮತ್ತು ಹೆಂಗೆ ಈಗ ಈ ದುಡ್ಡು ಏನಾಯಿತು, ಎಷ್ಟು ವಸೂಲಿ ಆಯಿತು, ಯಾರ್ಯಾರು ಕೊಟ್ಟಿದ್ರೆ ಯಾರ್ಯಾರು ಇಲ್ಲ ಏನು ಅಂಬೋದು ಗೊತ್ತಿಲ್ಲ. ಒಂದು ರಿಜಿಸ್ಟ್ರನ್ನ ಮಾತ್ರ ಎಲ್ಲರ ಹೆಸರು ಬರ್ದಾರೆ, ಮೆಂಬರ್ಗಳ ಹೆಸರು. ದುಡ್ಡು ಕೊಟ್ಟವ್ರು ಯಾರು, ಕೊಡ್ದವ್ರು ಯಾರು ಅದೇ ಗೊತ್ತಿಲ್ಲ ಅದ್ರಾಗೆ. ಹಿಂಗಾಗ್ಬಿಟ್ಟು ಮತ್ತು ಹೆಂಗೆ ಮಾಡೋದು. ಅವಾಗ ಸುಭಾನ್ ಅಂತಂದೇಳಿ ನಾನು ಆತ ಕ್ಲಾಸ್ಮೇಟ್ಗಳು, ಆತನ ಕಾರ್ಯದರ್ಶಿ ಮಾಡಿದ್ವಿ. ನನ್ನ ಜಾಯಿಂಟ್ ಸೆಕ್ರೆಟ್ರಿ ಅಂತ ಮಾಡಿದರು. ಅವ್ರಿಗೆ ಸಹಕಾರ ಹೀಗೆ ಜಾಯಿಂಟ್ ಸೆಕ್ರೆಟ್ರಿ ಅಂತ ಮಾಡಿದರು. ಹಿಂಗೆ ಮಾಡ್ಕೊಂಡು ಮತ್ತು ಏನು ಮಾಡ್ಬೇಕು ತಿರ್ಗಿ ಅವರಿದ್ದು ರಾಮಚಂದ್ರಪ್ಪ ಇದು ನೀನೇ ಏನನ್ನು ಮಾಡಿ ಸರ್ಟಿಫಿಕೇಟ್ ಮಾಡಬೇಕು. ಹೆಂಗೆ ಈಗ ರಸೀದಿ ಬುಕ್ಗಳು ಯಾರ್ಯಾರಿಗೆ ಕೊಟ್ಟಿದ್ರೆ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ರಿ. ಕಲೆಕ್ಟ್ ಮಾಡ್ಕೊಂಡು ಯಾರ್ಯಾರು ಆ ರಸೀದಿ ಪ್ರಕಾರ ಎಲ್ಲ ಒಂದು ರಿಜಿಸ್ಟ್ರ್ ಮಾಡಿರಿ. ದುಡ್ಡು ಕೊಟ್ಟವ್ರು ಯಾರು ಇದ್ದಾರೆ ಅವರು ಮೆಂಬರ್ ಆಗ್ತಾರೆ. ಕೊಡ್ತಿದ್ದವ್ರನ್ನೆಲ್ಲ ರೌಂಡ್ ಅಪ್ ಮಾಡಿರಿ, ಇಲ್ಲ ಅವರಿಂದ ಆಮೇಲೆ ಬೇಕಾದ್ರೆ ವಸೂಲು ಮಾಡ್ಕೊಂಬನ್ರಿ. ಹೌದು, ಅದನ್ನು ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಇವು ರಸೀದಿ ಬುಕ್ಗಳು ಇಟ್ಕೊಂಡು ಅವನ್ನೆಲ್ಲ ಇದು ಮಾಡಿದೆ, ಶಾರ್ಟ್ ಔಟ್ ಮಾಡಿದೆ ಎಲ್ಲ. ಯಾರು ದುಡ್ಡು ಕೊಟ್ಟವ್ರು ಯಾರು, ಕೊಡ್ದವ್ರು ಯಾರು, ಯಾರ್ಯಾರು ಬುಕ್ಕು ಕೊಟ್ಟಿದ್ರು ಅವರು ಅಲ್ಲಿ ಇಸ್ಕೊಂಡಿದ್ರೆ, ಯಾರು ಬುಕ್ ಕೊಟ್ಟಿರಲಿಲ್ಲ ಅಲ್ಲಿಗೂ ಒಂದು ಇಬ್ಬರು ಸದ್ಯೋಜಾತ್ಮೂರ್ತಿ ಅಂತ ಅವರೊಂದು 2 ಬುಕ್ ಕೊಡ್ಬೇಕಾಯ್ತು, ಅವ್ರು ಕೊಡಲೇ ಇಲ್ಲ. ಅವರು ತೀರೋಗ್ಬಿಟ್ರು. ಹಿಂಗಾಗಿ ಒಟ್ಟೆ ಇರೋದ್ರಾಗ ಈಗ ಎಷ್ಟು ಜನ? ಈಗ 450 ಜನ ಇದ್ದೀವಿ. 450-500 ಜನ. ನಿಮ್ಮ ಕಾಲದವರು, ನಿಮ್ಮ ಏಜ್ನವ್ರು? ನಮ್ಮ ಕಾಲದ 350 ಜನ ಮಾಡಿದ್ವಿ ನಾವು. ಈಗಲೂ ನಾನು ಜಾಯಿಂಟ್ ಸೆಕ್ರೆಟರಿನೇ ಇರೋದಲ್ಲಿ 350 ಜನ ಮಾಡಿದ್ವಿ. ಹಿಂಗಾಗಿ ಎಲ್ಲ ಸೆಟ್ರೇಟ್ ಮಾಡಿಬಿಟ್ವಿ. ಅದು ಅಲ್ಲ ಹೇಳ್ತಿರೋದು ಅವಾಗಿಂದ ಅವಾಗ ಆ ಕಾಲದಿಂದನೂ ಇದ್ದವ್ರು ನಿಮ್ಮ ಜೊತೆಗೆ. ಆಮೇಲೆ ಕೇಳು, ಈಗ ಅವಾಗ ಏನು ಇದ್ರಲ್ಲ ಒಂದು 100 ಜನ ಏನೋ ಇದು ಎಲ್ಲ ಸ್ಟಾರ್ಟ್ ಮಾಡಿಬಿಟ್ವಲ್ಲ, ಕೊಟ್ಟವ್ರು ಯಾರು, ಕೊಡ್ತಾರೆ ಯಾರು ಅಂತಂದು. ಕೊಟ್ಟಿರೋವೆಲ್ಲ ಒಂದು 100-150 ಜನ ಸಿಕ್ಕರು. ಇನ್ನು ಉಳಿಕೆ ಆದವರು ಕೊಡ್ದಿದ್ದವರು ಏನು ಮಾಡಿದ್ವಿ ನಾವು, ದ್ಯಾಮಯ್ಯನವರು ಅವರೆಲ್ಲ ವ್ಯಾನ್ ಮಾಡ್ಕೊಂಡು ಎಲ್ಲ ಇದೆಲ್ಲ ಹೋದ್ವಿ. ಹೋಬ್ಳಿಗೆ ಹೋಗಿ ಅಲ್ಲೆಲ್ಲ ಸಿಕ್ಕಿದ್ದವ್ರು ಕಂಡು ಯಾರು ಆಗಿಲ್ಲ ಅವ್ರನ್ನೆಲ್ಲ ಮೆಂಬರ್ ಮಾಡ್ಕೊಂಡ್ವಿ. 100 ರೂಪಾಯಿ ಅಂತಂದು. 100 ರೂಪಾಯಿ ಆವಾಗ ಈ ಮಾತಾಡಿದ್ದು ಇದು ಬೈಲಾದಾಗ ಇದ್ದಿದ್ದು 100 ರೂಪಾಯಿನ 100 ರೂಪಾಯಿ ಮಾಡ್ಕೊಂಡು ಸುಮಾರು ಒಂದು 250-300 ಜನ ಮಾಡಿ. ಆಮೇಲೆ ಏನಾಯಿತು, ತಿರ್ಗಾ 100 ಅಲ್ಲ 205 ರೂಪಾಯಿ ಅಂತ ತಿರ್ಗಾ ಮೇಗಳಿಂದ ನಮಗೆ ಇದು ಬಂತು, ಸಂಘದಿಂದ, ಕೇಂದ್ರ ಸಂಘದಿಂದ. ತಿರ್ಗಿ 105 ಎಲ್ಲ ವಸೂಲು ಮಾಡಿದ್ವಿ. ತಿರ್ಗಿ ಮತ್ತೆಲ್ಲ ಕೊಟ್ಟು ಸುಮಾರು ಒಂದು 350 ಜನನ. ನಮಗೆ ರೂಮ್ ಇರಲಿಲ್ಲ, ಆಫೀಸ್ ಇರಲಿಲ್ಲ, ಏನು ಮಾಡ್ಬೇಕು ಇದಕ್ಕೆ. ಅಲ್ಲಿ ನಮ್ಮ ಹೈಸ್ಕೂಲವ್ರು ಕೊಟ್ಟಿದ್ರು, ಮಿಡ್ಲ್ ಸ್ಕೂಲವರು. ಈ ಹೈಸ್ಕೂಲಿಗೇನೋ ಸ್ಟ್ರೆಂತ್ ಜಾಸ್ತಿ ಆಗಿಬಿಟ್ಟು ರೂಮ್ಗಳು ಬೇಕಾಯ್ತು. ಅವರು ಸರ್ ನಮಗೆ ಮತ್ತು ಅಲ್ಲಿ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ರೂಮ್ಗಳಿದಾವಲ್ಲ ಅವ್ನು ಕೊಡಿಸ್ರಿ ಅಂತಂದು BEO. ಅವಾಗ ನಮಗೆ ಕರೆದು ನೋಡ್ರಿ ಅವರಿಗೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ರೂಮ್ ಬೇಕು, ಮತ್ತು ನೀವೇನು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ರಿ. ಟೈಮ್ ಕೊಟ್ಟು ಮಾಡ್ಕೊಂಡ್ರು. ಆವಾಗ ನಾವೇನು ಮಾಡಿದ್ವಿ, ಈಗೇನು NGO ಅಂತ ಐತಲ್ಲ ಬಿಲ್ಡಿಂಗು, ಆ ಆಫೀಸ್ನಾಗೇ ನಾವು ಮೀಟಿಂಗ್ ಮಾಡ್ಕೊಂಬ ಕೇಳ್ಕೊಂಡ್ವಿ. ಅಲ್ಲಪ್ಪ ನಮಗೆ ತಿಂಗ್ಳಿಗೊಂದು ಸಾರಿ ಸ್ವಲ್ಪ ರೂಮ್ ಬಿಟ್ಕೊಡ್ರಿ ಆಫೀಸು, ನಾವು ಮೀಟಿಂಗ್ ಮಾಡ್ಕೊಂತೀವಿ ಹೆಂಗೆ ಆಯಿತು ಅಂತಂದ್ರು. ಅವನು ಜವಾನ್ ಅಂತನಪ್ಪ ಅಂದರೆ ಆ ಮೀಟಿಂಗಿನ ದಿವಸನೇ ಬೀಗ ಹಾಕ್ಕೊಂಬಿಡೋನು, ಎಲ್ಲೆಲ್ಲೋ ಹೋಗ್ಬಿಡು.
ನಮಗೆ ಜನ ಎಲ್ಲ ಬಂದಿರೋ ಅವ್ನು ನೋಡಿದ್ರೆ ಅಲ್ಲೇ ನಿಲ್ಲೋದನ್ನು ಫೋನ್ ಮಾಡಿ ಹೋಗಿ ಅವ್ನು ಕರ್ಕೊಂಬಂದು ಆ ಬೀಗ ತರಿಸ್ಕೊಂಡು ಮೀಟಿಂಗ್ ಮಾಡ್ಕೋಬೇಕಾಯ್ತು. ಇದೆಲ್ಲ ಆವಾಗ ನಮಗೇನು ಮಾಡಿದ್ರು, ನಾವೇ ಏನು ವ್ಯವಸ್ಥಾಪಕ ಸಮಿತಿ ಇತ್ತಲ್ಲ ಕಮಿಟಿ, ನಾವೇ ಯಾಕೊಂದು ಆಫೀಸ್ ಮಾಡ್ಕೋಬಾರ್ದು ಅಂತ ಒಂದು ಇದು ಬಂತು. ಮಾಡೋಣ, ಅದಕ್ಕೆ ಜಾಗ ಬೇಕಲ್ಲ. ಮುನ್ಸಿಪಲ್ಲಾಗೆ ಎಲ್ಲನ್ನು ಕೇಳೋಣ, ನೋಡೋಣ, ಎಲ್ಲನ್ನು ಸಿಕ್ಕರೆ ಅಲ್ಲಿ ಜಾಗ ತಗೊಂಡು ಮಾಡ್ಕೊಂಬೋಣ ಅಂತ ಒಂದು ಪ್ರಯತ್ನ ಪಟ್ಟು. ಆದರೆ ಈ ಸುಭಾನ್ ಅಂತಂದಿದ್ರು ಸೆಕ್ರೆಟ್ರಿ, ಆತ ಮೊದಲು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದ, ಆತನಿಗೆಲ್ಲ ಗೊತ್ತು ಇಡೀ ಚಳ್ಳಕೆರೆಗೆ ಇಲ್ಲಿ ಜಾಗ ಇದಾವೆ, ಎಲ್ಲಿ ಐದಾರೆ. ನನ್ನ ಕ್ಲಾಸ್ಮೇಟ್ ಅಂತ. ನಿಮ್ಮ ಕ್ಲಾಸ್ಮೇಟ್ಸ್ ಯಾರ್ಯಾರು ಇದ್ದಾರೆ ಇವಾಗೆಲ್ಲ? ಈಗ ಭಾಳ ಜನ ಎಲ್ಲರ ಇದ್ದಾರೆ. ಐದಾರೆ. ನಿಮ್ಮ ಇವರು ಕ್ಲೋಸ್ ಫ್ರೆಂಡ್ ಅಂದ್ರೆ ಯಾರು ಜಾಸ್ತಿ ಆತ್ಮೀಯರು ಅಂದ್ರೆ ನಿಮಗೆ? ನಮಗೆ ಅದೇ ಜಿ ಟಿ, ತೇಜ ಮರಡ್ಡಿ, ಇವರು ಜಾಸ್ತಿ ಮುಂಚೆಯಿಂದ ಸದಾಶಿವಪ್ಪ ಮೇಷ್ಟ್ರು. ಸದಾಶಿವಪ್ಪ ಮೇಷ್ಟ್ರು ಇಲ್ಲ ಅಲ್ಲಿಗೆ ಅಲ್ಲ ಇದ್ದಾಗ ಸದಾಶಿವಪ್ಪ ಪೆಟ್ ಫ್ರೆಂಡ್ ಅಂದ್ರೆ ಸದಾಶಿವಪ್ಪ ನಮಗೆ ಭಾಳ. ಸದಾಶಿವಪ್ಪ ಮೇಷ್ಟ್ರು ಅದೇ ನಗರಂಗೆರೆಯಲ್ಲಿ ಇದೆ. ನಗರಂಗೆರೆ ಇದ್ದು ಒಳ್ಳೆ ಮನುಷ್ಯನೇ, ಸ್ವಲ್ಪ ಆತ ಇದಾಗಿ ಹೋಯ್ತಲ್ಲ ಪಾಪ. ಮತ್ತೆ ತಾತ ಇದೆ ಹೇಳ್ರಿ, ಈಗ ನಿಮ್ದು ಹೇಳ್ರಿ, ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರೆಲ್ಲ ಹೇಳ್ರಿ, ಎಲ್ಲ ರೆಕಾರ್ಡ್ ಮಾಡ್ತಾರೆ. ಮಕ್ಕಳಂಗೆ ಮೊಮ್ಮಕ್ಕಳಂಗೆ ಹೇಳ್ರಿ. ಅದೇ ಈಗ ನನಗೆ 3 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಈ 3 ಜನ ವಿದ್ಯಾಭ್ಯಾಸ ಮಾಡಿದ್ರು. ಡಿಗ್ರಿವರೆಗೆ. ಅದೇ ಪ್ರಕಾಶ್ ಅಂತ ಮೊದಲನೇ ಮಗ, 2ನೇ ಮಗ ಅಶೋಕ, 3ನೇ ಮಗಳು ಶಶಿಕಲಾ ಅಂತ, 4ನೇ ಆರ್ ಪ್ರಸನ್ನ ಅಂತಂದು ಹೇಳ್ಬಿಟ್ಟು. ಈಗ ಅವರು ಓದಿದ್ರಪ್ಪ. ನಮಗೆ ಅವಾಗೆಲ್ಲ ನಾವು ಜನರಲ್ ಮೆರಿಟ್ಟು ಬೇಕಾಗಿದ್ದು, ಮಾರ್ಕ್ಸ್ ತೆಗಿಬೇಕಲ್ಲ, ಅದಕ್ಕೆ ಆಗಲಿಲ್ಲ. ಏನೋ ಡಿಗ್ರಿವರೆಗೂ ಓದ್ಕೊಂಡ್ರು, ಏನೋ ಡಿಗ್ರಿವರೆಗೂ ಓದಿದ್ರು. ಮತ್ತು ಅವರು ಸ್ವಂತಕ್ಕೆ ಇದೇನಾಗ್ಬಿಡ್ತು ಅಂದರೆ, ಈ ಫೋಟೋ ಸ್ಟುಡಿಯೋದ್ದು ಸ್ವಲ್ಪ ನಮಗೆ ಎಫೆಕ್ಟ್ ಆಗ್ತದೆ ವಿದ್ಯಾಭ್ಯಾಸಕ್ಕೆ. ಹುಡುಗರು ಓದ್ತಾಯಿದ್ರು. ನಮ್ಮ ತಮ್ಮ ಇದ್ನಲ್ಲ ಶೇಷಪ್ಪ, ಅವ್ರನ್ನೇನು ಮಾಡೋದು, ಚಿಕ್ಕ ಹುಡುಗರು ಗದರೋದು, ಕರ್ಕೊಂಡು ಹೋಗೋದು, ಅಲ್ಲಿ ಸ್ಟುಡಿಯೋ ತೆಗ್ಬಿಡೋದು, ಆಯಕ್ಕೆ ತೆಗೆದ್ರೆ ಅತ್ತಾಗೆ ಹೋಗೋದು ಮಾಡೋದು. ನಾನು ಎಷ್ಟೋ ಸಾರಿ ಹೇಳ್ತಿದ್ದಪ್ಪ ನಮ್ಮ ಹುಡುಗರಿಗೆ, ನೀನು ಕಲ್ತ್ಕೊಂಡಿದ್ದೆ ಸಾಕು, ಆ ಸ್ಟುಡಿಯೋ ಅಭ್ಯಾಸ ಬೇಡಪ್ಪ ಅಂದರೂ ಕೇಳ್ತಿರ್ವ. ನಮ್ಮಮ್ಮನೂ ಸಪೋರ್ಟ್ ಹಂಗೆ, ಬಿಡ ತೀರಾ ಮತ್ತೆ ಅವನ್ನೆಲ್ಲನೂ ಓದೋ ಮತ್ತೆ ಯಾರು ಇರ್ತಾರೆ ಹುಡುಗರು, ಹೋದ್ರೆ ಏನಾಗಲ್ಲ ಬಿಡು ಅಂತಂದು ಆಯಮ್ಮನೂ ಒಂದು. ಹಿಂಗಾಗ್ಬಿಟ್ಟು ಅವರಿಗೆ ಸ್ವಲ್ಪ ಡಿವಿಯೇಷನ್ ಆಗ್ಬಿಡ್ತು ಯಾವುದು ವಿದ್ಯಾಭ್ಯಾಸದ ಬಗ್ಗೆ, ಅಷ್ಟು ಒಂದು ಆಸಕ್ತಿ ಬರಲಿಲ್ಲ. ಹಿಂಗಾಗಿ ವಿದ್ಯಾಭ್ಯಾಸ ಸ್ವಲ್ಪ ಅಲ್ಲಿಗೆ ಮೊಟ್ಕಾದಂಗೆ ಕಾಣ್ತು. ಅಲ್ಲಿಗೂ ಡಿಗ್ರಿವರೆಗೂ ಓದಿದ್ರು. ಮತ್ತು ಈಗ ನಮ್ಮ ಜನರಲ್ ಮೆರಿಟ್ ನಾವು ಅಪಾಯಿಂಟ್ನಾಗ ಇದ್ವಲ್ಲ, ನಮ್ಮ ಜನರಲ್ ಇನ್ಕಮಿನ ಮೇಲೆ ಜನರಲ್ ಮೆರಿಟ್ನಾಗೆ ಫೈಟ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಮತ್ತು ಸ್ಟುಡಿಯೋ ಪ್ರಾರಂಭ ಮಾಡ್ಕೊಂಡ್ರು. ಫಸ್ಟಿಗೆ ಏನಾಯಿತು, ಸಂತೆಪೇಟೆಗೆ ಒಂದು ಸ್ಟುಡಿಯೋ ಮಾಡಿದ್ರು ಇವರು, ಪ್ರಕಾಶ್ನೇ ಒಂದು ಪ್ರಯತ್ನ ಪಟ್ಟು. ಆವಾಗ ಫಸ್ಟ್ ಏನು ಮಾಡಿದ್ರು, ವೀಡಿಯೋ ಕ್ಯಾಮ್ರಾನೆಲ್ಲ ಕಲ್ತ್ಕೊಂಡಿದ್ದೀಯ, ವೀಡಿಯೋ ತೆಗಿಬೇಕು ಮಾಡ್ಬೇಕು ಅನ್ನೋದು. ಒಂದು ಸರಿ ಯಾವುದೋ ಆರ್ಡ್ರ್ ತಗೊಂಬಿಟ್ಟು ಇಲ್ಲೆಲ್ಲ ದುರ್ಗದಿಂದ ಬಾಡಿಗೆ ತಗೊಂಬರೋನು ಕ್ಯಾಮ್ರಾ. ಎಂತಾರಪ್ಪ ಅವ್ರ ಹೆಸರು? ಚಿತ್ರ ಸ್ಟುಡಿಯೋದವ್ರು ಕುಮಾರ್ ಅಂತಂದೇಳಿ. ಆತ ಕೊಡ್ತೀನಿ ಅಂತಂದನು. ಅದನ್ನ ನಂಬಿಕೊಂಡು ಬೇರೆ ಯಾರ ತಗೋ ಆರ್ಡ್ರ್ ತಗೊಂಬಿಟ್ಟ. ಏನಾಗ್ಬಿಡ್ತು, ಅವನು ಈ ಕ್ಯಾಮ್ರಾ ಕೈ ಕೊಟ್ಬಿಟ್ಟಿವಿ. ಇಲ್ಲ ಈ ಬೇರೆ ಕಡೆ ಎಲ್ಲ ಹೋಗೈತೆ ಹಂಗೆ ಹಿಂಗೆ ಅಂತ. ಈಗಪ್ಪ ಅಡ್ವಾನ್ಸ್ ತಗೊಂಡಿದ್ದಲ್ಲಿ ಅವರಿಗೆ ಮತ್ತೆ ತೊಂದರೆ ಆಯ್ತವ. ಆಗ ಅವರು ಏನಪ್ಪ, ನಾವು ನಿನ್ನ ನಂಬಿಕೊಂಡು ನಾವು ಇಂಥ ಫಸ್ಟಿಗೆ ಒಂದು ತೆಗ್ದಿದ್ನೇಳು, ಎಲ್ಲಿ ನಗರಂಗೆರೆಗೆ ಗಡ್ದವ್ರದ್ದು ಮದುವೆ ತೆಗ್ದಿದ್ದ. ಮದುವೆ ಭಾಳ ಚೆನ್ನಾಗಿ ತಗೋನೆ ಹಂಗೆ ಹಿಂಗೆ ಅಂತ ಒಂದು ಒಳ್ಳೆ ಎಲ್ಲ ಜನ ಎಲ್ಲ ಭಾಳ ಇದು ಮಾಡಿದ್ರು. ಅದು ಭಾಳ ಚೆನ್ನಾಗಿ ತಗೋರೆ ಹಂಗೆ ಅಂತ. ಆ ಒಂದು ಕಾಯಲ್ಲಿ ಹತ್ಬಿಡ್ತ ಅವ್ರಿಗೆ. ಈ 2ನೇ ಸಾರಿ ಅದೇ ಹಿಂಗೆ ಏನು ಮಾಡೋಣ ಅಂತಂದೇಳಿ ಮಾಡ್ದ. ಅವನು ಕೈ ಕೊಟ್ಬಿಟ್ಟ. ಆವಾಗ ಮತ್ತು ನಮಗೂ ಒಂಥರ ಮನ್ಸಿಗೆ ಬೇಜಾರಾಗ್ಬಿಡ್ತು. ನೋಡಿ ಎಂಥ ಕೆಲಸ ಆಗ್ಬಿಡ್ತು, ಬೇರೆಯವ್ರ ಕ್ಯಾಮ್ರಾ ನಮ್ಗೆ ಕೆಡ್ತಾನೆ ಇದು. ಆಯ್ತಪ್ಪ ಕ್ಯಾಮ್ರಾ ಕೊಡ್ಸೋಣ ಅಂತಂದೇಳಿ ಆವಾಗ ನಮ್ಮ ಸ್ನೇಹಿತರು ಒಬ್ಬರಿದ್ದರು,
ಅವ್ರ ಸಹಕಾರದಿಂದ ಒಂದು ಕ್ಯಾಮ್ರಾ ಕೊಡಿಸಿದ್ದಾಯ್ತು ಇಬ್ಬರಿಗೆ. ಫೋಟೋ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ? ವಿಡಿಯೋ ಕ್ಯಾಮ್ರಾ. ವಿಡಿಯೋ ಕ್ಯಾಮ್ರಾ. ವಿಡಿಯೋ ಕ್ಯಾಮ್ರಾ ಕೊಡಿ. ಅಲ್ಲಿನ್ನು ಆಮೇಲೆ ಒಂದು ಸ್ಟುಡಿಯೋ ಮಾಡಬೇಕು. ಎಲ್ಲಿ ಅಲ್ಲಿ ಸಂತೆಪೇಟೆಗೇನೆ ಎಂಥದ್ದು ಮಾದೇವಿ ರೋಡ್ನಿಗೆ ಒಂದು ರೂಮ್ ಮಾಡಿ ಇವರೇ ಹುಡುಗರೆ ಎಲ್ಲ ಪ್ರಯತ್ನ ಮಾಡ್ಕೊಂಡು ಮಾಡಿದರು. ನಮ್ಮ ಸಪೋರ್ಟ್ ಅಷ್ಟೇ ಅದಕ್ಕೆ ಮಾಡಿದರು. ಇದಾದಮೇಲೆ ಅಲ್ಲಿ ಹೊಸ್ತಲ್ಲ, ಹೊಸ್ತಾಗಿ ಎಲ್ಲಿ ಆಗ್ತವೆ, ಹಿಂಗಾಗಿ ಹೆಂಗೋ ಮಾಡ್ಕೊಂತ ಬರ್ತಿದ್ರು. ಅಷ್ಟೊತ್ತಿಗೆ ಏನಾಯ್ತು, ಈ ಭಾನು ಸ್ಟುಡಿಯೋ ಇಟ್ಟಿದ್ದೀವಲ್ಲ ಅದರದ್ದು ರೂಮ್ ಸಿಕ್ತು ಮೇಗಳದ್ದು. ಪ್ರಕಾಶನೇ ಅದಕ್ಕೆಲ್ಲ ಪ್ರಯತ್ನ ಮಾಡಿ ಇದು ಮಾಡ್ದ. ನಾನು ಸಪೋರ್ಟ್ ಕೊಟ್ಟೆ ಅದಕ್ಕೆ. ಆವಾಗ ಅಲ್ಲೊಂದು ಸ್ಟುಡಿಯೋ ಮಾಡಿದ್ವಿ. ಇನ್ನೊಬ್ಬರನ್ನ ಯಾರನ್ನೋ ಪಾರ್ಟ್ನರ್ನಾಗ ಸೇರಿಸ್ಕೊಂಡ. ಬಟ್ ಫಸ್ಟಿಗೆ ಹೊಸ್ತಾಗಿ ಎಲ್ಲಿ ಇದಾಗ್ತದೆ ಅದು ಆಗಲಿಲ್ಲ. ಹಂಗಾಗಿಬಿಟ್ಟು ಅವ್ನ ಪಾರ್ಟ್ನರ್ ಬಿಟ್ಬಿಟ್ಟ. ಇವರೇ ಮಾಡ್ಕೊಂಬಂದ್ರು. ಆಮೇಲೆ ಎಲ್ಲೋ ಬೆಂಗಳೂರಿಗೇನೋ ಯಾವುದೋ ಮಾಡೋಕ್ಕೆ ಅಂತ ಹೋದ. ವ್ಯವಹಾರ ಯಾವುದೋ ಒಂದು ಇದ್ರ ಬಗ್ಗೆ. ಆವಾಗ ಅಶೋಕ ಇಲ್ಲಿ ಮಾಡೋಕ್ಕಾಯ್ತು ಭಾನು ಸ್ಟುಡಿಯೋ. ಅವನು ಮಾಡ್ಕೊಂತ ಇಂಪ್ರೂವ್ ಮಾಡ್ಕೊಂಬಂದು ಚೆನ್ನಾಗಿ ಹೆಸರು ಆಯಿತು ಅಂತ ಒಟ್ಟು ಎಲ್ಲ. ಭಾನು ಸ್ಟುಡಿಯೋದವರು ಅನ್ನಂಗೆ ಚಳ್ಳಕೆರೆಗೆ ಎಲ್ಲರಿಗೂ ಹೆಸರು ಆಯ್ತು. ಚಳ್ಳಕೆರೆ ತಾಲೂಕಿನಿಗೆ ಒಳ್ಳೆ ಚೆನ್ನಾಗಿ ತಗೊಡ್ತಾರೆ ಅಂತಂದೇಳಿ ಸ್ವಲ್ಪ ಆವಾಗಿನಿಂದ ಅದರದ್ದಾಯ್ತು. ಈಯಪ್ಪ ಬಂದಮೇಲೆ ಅಲ್ಲೆಲ್ಲ ಇದಕ್ಕೆ ಹೋಗಿದ್ದ. ಬಂದಮೇಲೆ ಏನು ಮಾಡಿದ ತಿರ್ಗಿ ಅವಾಗ ಇದು ನ್ಯಾಷನಲ್ ಸ್ಟುಡಿಯೋ ಅಲ್ಲ, ನ್ಯಾಷನಲ್ ಸ್ಟುಡಿಯೋ ಮಾಡಿದ ಅವಾಗ. ನ್ಯಾಷನಲ್ ಆವಾಗ ನಾನೇನು ಮಾಡಿದ್ದೆ ಅಂದರೆ ಒಂದು ಚೀಟಿ ಹಾಕ್ಕೊಂಡಿದ್ದೆ. ಆವಾಗ ಹೆಂಗಂಗೆ ಸದ್ಯ ರೂಮು ಸಿಕ್ತು. ಆ ರೂಮ್ ಮಾಡ್ಕೊಂಡ್ವಿ. 1 ಲಕ್ಷ ರೂಪಾಯಿನ ಕೊಟ್ಟು ರೂಮ್ ಮಾಡ್ಕೊಂಡ್ವಿ. ಈಗ ಏನು ನ್ಯಾಷನಲ್ ಸ್ಟುಡಿಯೋ ಐತಲ್ಲ ಅದಕ್ಕೆ 1 ಲಕ್ಷ ರೂಪಾಯಿ ಅವಾಗ ಕೊಟ್ಟು ಬಿಲ್ಡಿಂಗ್ ನಾವೇ ಮಾಡ್ಕೊಂಡ್ವಿ. ಅಲ್ಲಿ ಈಯಪ್ಪ ಪ್ರಯತ್ನ ಪಟ್ಟು KSFCಯಿಂದೇನೋ ಲೋನ್ಗಿಂತ ತಗೊಂಡು ಸ್ಟುಡಿಯೋ ಎಲ್ಲ ಪ್ರಾರಂಭ ಮಾಡಿದ. ಆಮೇಲೆ ತಿರುಗಿ ಇತ್ಲಾಗೆ ಏನೋ ಇನ್ನೊಂದು ಯಾತೋ ಇದು ಮಾಡ್ಕೊಂಡಿಯಪ್ಪ. ಯಾವುದು ಎಂಥದ್ದು ಮಿಕ್ಸಿಂಗ್ ಯೂನಿಟ್ ಅಲ್ಲ, ಇದೇನಂತಾರಲ್ಲಪ್ಪ ರಿಯಲ್ ಎಸ್ಟೇಟ್ ಅಂತ. ರಿಯಲ್ ಎಸ್ಟೇಟ್ ಅಂತ ಮಾಡ್ಕೊಂಡ. ಅದು ಏನು ಇಂಪ್ರೂವ್ ಕಾಣಲಿಲ್ಲ. ಚಳ್ಳಕೆರೆಗೆ ಎಲ್ಲಿ ಇದಿರ್ತದೆ. ಆವಾಗ ಇನ್ನೇನು ಸ್ಟುಡಿಯೋನ ಇವನು ಪ್ರಸನ್ನ ನೋಡ್ಕೊಂಡು ನೀನೇ ನೋಡ್ಕೊಳ್ಳಪ್ಪ ಪ್ರಸನ್ನ ಅಂತಂದು ಅವನಿಗೆ ಬಿಟ್ಟು ಇವತ್ತೆಲ್ಲ ಬೆಂಗಳೂರಿಗೆಲ್ಲ ಹೋದ. ರಿಯಲ್ ಎಸ್ಟೇಟಿಸ್ ಮಾಡ್ತೀನಿ ಅಂತಂದೇಳಿ ತಿರ್ಗಿ ಅಲ್ಲಿಂದ ಬಂದ ಮೇಲೆ ಈಗ ಇದು ಎಂಥದ್ದು TLC ಬಜಾಜ್ ಎಲ್ಲ TLC ಇದು ಮಾಡೋಕ್ಕಾಗ್ತದೆ. ಅದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ. ಸ್ವಯಾರ್ಜಿತವಾಗಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಮಾಡೋಣ. ನಮ್ದು ಏನಿದ್ರು ಸಪೋರ್ಟ್ ಅಷ್ಟೇ. ಸಲಹೆ ಸೂಚನೆಗಳು ಕೊಡೋದು ಅಂತ ಹಿಂಗೆ ಮಾಡ್ಕೊಂಡು ಬಂದ. ಅದಾದಮೇಲೆ ತಿರುಗಿ ಈಗೇನು ಲೈಫ್ ಟಾಪ್ ಲೈಫು ಯಾವತ್ತು ಮಾಡಿದೆ. ಯಾವುದು ಇದೆಯಪ್ಪ ಆರ್ಗ್ಯಾನಿಕ್ ಟಾಪ್ ಲೈಫ್ ಮಾಡ್ಕೊಂಡು ಅದರಾಗೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬಂದು. ಆಮೇಲೆ ಈಗ ಚೆನ್ನಾಗಿ ಮಾಡ್ಕೊಂಡದನಪ್ಪ. ಒಂದು ಏನು ಸಂಸ್ಥೆನೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದು ಕಂಪ್ನಿ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ದೇವರು ಅವರಿಗೆ ಆಶೀರ್ವಾದ ಮಾಡಲಿ. ದೇವರ ಆಶೀರ್ವಾದದಿಂದ ಚೆನ್ನಾಗಿ ಮುಂದುವರಿಯಲಿ. ಒಳ್ಳೆಯ ತಂದಿಂದ ಚೆನ್ನಾಗಿ ಮುಂದುವರಿಯಲಿ. ದೇವರು ಅವರಿಗೆಲ್ಲ ಸಕಲ ಪ್ರಾಪ್ತಿ ಸಿದ್ಧಿರಸ್ತಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರೆಲ್ಲ? ಮೊಮ್ಮಕ್ಕಳು ಅಂದರೆ ಅದೇ ಪ್ರಕಾಶ್ಗೆ 1 ಗಂಡು, ಅಶೋಕನಿಗೆ 1 ಹೆಣ್ಣು. ಹೇಳ್ರಿ ಅವ್ರ ಹೆಸರೇನು? ಮೊಮ್ಮಕ್ಕಳ ಪ್ರಕಾಶ್ ದೊಡ್ಡ ಒಬ್ಬ ಮಗ, ಅವನಿಗೆ ಪ್ರಜ್ವಲ್ ಭಾನು ಅಂತ ಹೆಸರಿಟ್ಟಿದ್ವಿ. 2ನೇ ಮಗ ಅಶೋಕನಿಗೆ ಹೆಣ್ಣು ಮಗಳು. ಆ ಹುಡುಗಿ ಹೆಸರು ಚಂದನ ಅಂತ ಇಟ್ಟಿದ್ದೀವಿ. 3ನೇ ಮಗ ಅವನಿಗೆ 2 ಹೆಣ್ಮಕ್ಳು. ಒಬ್ಬ ಹುಡುಗಿ ಪ್ರಾರ್ಥನಾ ಅಂತ. ಈಗಿರೋ ಹುಡುಗಿಗೆ ಚಿಕ್ಕ ಮಗುವಿಗೆ ಅಪ್ಸರ ಅಂತ ಹೆಸರು ಇಟ್ಟಿದ್ದೀವಿ. ಸೊಸೆಯರು 3 ಜನ. ಅದೇ ನಮ್ಮ ದೊಡ್ಡ ನಿಮ್ಮ ಪ್ರಕಾಶಿಗೆ ಮಾಡಿರೋದು ತಂಗಿ ಮಗಳಿಗೆ. ನಮ್ಮ ರತ್ನಮ್ಮ ಅಂತ ನನ್ನ ತಂಗಿ,
ತಂಗಿ ಮಗಳನ್ನೇನೆ ವೀಣಮ್ಮ ಅಂತಂದೇಳಿ ಅವರು ಹೊಸದುರ್ಗಕ್ಕೆ ನಮ್ಮ ತಂಗಿನ ಕೊಟ್ಟಿದ್ದು ರಾಮಪ್ಪ ಅವ್ರು ಅಂತಂದವರು, ಭಾಳ ದೊಡ್ಡ ಮನುಷ್ಯರು ಅವರು. ಈ ಅದನ್ನ ಕತೆ ಹೇಳ್ಬೇಕಾಯ್ತು ಮದುವೆದು. ನನಗೆ ನೀ ಕೇಳಿದ್ರೆ ಹೇಳ್ತಿದ್ದೆ, ನಮಗೆ ಗೊತ್ತಿಲ್ಲಲ್ಲ ತಾತ, ಆ ವಿಷಯ ನಮಗೆಲ್ಲ ಗೊತ್ತು. ಅಲ್ಲ, ರತ್ನಮ್ಮ ಅಂತ, ಈಗ ಜಯಮ್ಮ ಅಂತ ಬರಗೂರಿಗೆ ಕೊಟ್ವಿ. ಅವರು ಮಾಸ್ಟ್ರು, ಗೋವಿಂದಪ್ಪ ಅಂತ ಮಾಸ್ಟ್ರು, ಅವರು ನಮ್ಮ ಸಂಬಂಧಿಕರೇನೆ, ಹಳೇ ರಿಲೇಷನ್ಸ್ ಅವರು. ಅವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಅವರು ಮಾಸ್ಟರ್ ಆಗಿದ್ದರು, ರಿಟೈರ್ಡ್ ಆದರು. ಆಮೇಲೆ ಅವರು 2001 ಏನೋ ತೀರ್ಕೊಂಡ್ರು ಅಂತ ಕಾಣುತ್ತವ್ರು, ಇಸ್ವಿ ನೆನಪಿಲ್ಲ ಸರಿಯಾಗಿ. ಅವರಿಗೆ 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಒಂದು ದೊಡ್ಡಾತ ಜಿ ತಿಪ್ಪೇಸ್ವಾಮಿ ಅಂತ, ಜಿ ಟಿ ಅಂತ ಕರಿತೀವಿ. ಆತ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ. ಇಂಜಿನಿಯರಿಂಗಾಗಿ ಒಳ್ಳೆ ಬ್ರಿಲಿಯಂಟ್ ಹುಡುಗ. ನಮ್ಮನೆಯಲ್ಲೇ ಓದ್ದ. ಅವನು ಸಣ್ಣ ಹುಡುಗಿದ್ದಾಗ 1 ರಿಂದ 4ರವರೆಗೆ ನಮ್ಮ ಅಪ್ಪರ ಹತ್ರನೇ ಓದ್ದ, ಉಪ್ಪರಟ್ಟೆಗೆ. ಆಮೇಲೆ ಇದಕ್ಕೆ ಕರ್ಕೊಂಡು ಹೋದ್ರು ಬರಗೂರಿಗೆ. ಅವ್ನು ಮಿಡ್ಲ್ ಸ್ಕೂಲ್ ಅಲ್ಲಿ ಓದ್ದ, ಹೈಸ್ಕೂಲು ಅಲ್ಲೇ ಓದ್ದ. ಕಾಲೇಜಿಗೆ ತಿರುಗಿ ಚಳ್ಳಕೆರೆಗೆ ಬಂದ. ಕಾಲೇಜು ಫಸ್ಟ್ PUC ಸೆಕೆಂಡ್ PUC ನಮ್ಮಲ್ಲೇ ಓದ್ದ, ಮನೆಗೆ ಇದ್ಕೊಂಡು. ಒಳ್ಳೆ ಮಾರ್ಕ್ಸು ಚೆನ್ನಾಗಿ ತೆಗೆದ. ಅವನಿಗೆ ಇಂಜಿನಿಯರಿಂಗ್ ಸೀಟು ಓದಿಸಿದ್ರು, ಇಂಜಿನಿಯರಿಂಗು ಓದಿಸಿದ್ರು. BE ಸಿವಿಲ್ ಮಾಡ್ಕೊಂಡ. ಒಳ್ಳೆ ಹುಡುಗ, ಭಾಳ ಒಳ್ಳೆ ಹುಡುಗ. ಈಗ ಕಾಂಟ್ರಾಕ್ಟ್ ಮಾಡಿಸ್ಕೊಂಡು ಬೆಂಗಳೂರಾಗೇನೆ ಚೆನ್ನಾಗಿ ಮುಂದುವರೆದಿದ್ದಾನೆ. ಸ್ವಂತ ಮನೆಯೂ ಕಟ್ಸ್ಕೊಂಡಿದ್ದಾನೆ. 2ನೇ ಹುಡುಗ, ಅವನ್ನ ಲತೇಶ ಅಂತ ಹೆಸರಿಟ್ಟಿದ್ವಿ ನಾವು. ಲತೇಶ ಅಂತಿದ್ವಿ. ಈಗಲೂ ಕೂಡ ನಾವು ಲತೇಶ ಅಂಬೋದೆ. ಈಗೇನು ಹೊಸ್ದಾಗಿ ನಾವು ಸತೀಶ್ ಅಂತಂದೇನೋ ಕರ್ಕೊಂತದಾರಂತೆ. ಆದರೆ ನಮಗೆ ಹೆಚ್ಚು ವಾಡಿಕೆ ಇರ್ತಕ್ಕಂಥದ್ದು ಲತೇಶ ಅಂಬೋದೇ ನಮ್ಗೆ ವಾಡಿಕೆ. ಆಮೇಲೆ ಜಯಮ್ಮನ ಮಗಳು ಅಂದರೆ GT ತಂಗಿನೇ ನನ್ನ ತಮ್ಮಂಗೆ ಮದುವೆ ಮಾಡ್ಕೊಂಡ್ವಿ, ವನಜಮ್ಮ ಅಂತಂದೇಳಿ. ನಮ್ಮ ಪದ್ಮನಾಭನ್ ತಮ್ಮ ಪ್ರಜಾವಾಣಿ ಇದರಲ್ಲಿ ಎಂಥದ್ದು ಪ್ರೂಫ್ ರೀಡರ್ ಆಗಿದ್ದ. ಅವನಿಗೆ ಮದುವೆ ಮಾಡ್ಕೊಂಡಿದ್ವಿ. ಅವನಿಗೆ 2 ಮಕ್ಕಳು. ಅವನಿಗೇನು ಅಂತದ್ದು ಸಂದೀಪ, ಮೊದಲನೇವನು ಸಂದೀಪ್ ಅಂತ, 2ನೇವನು ಪ್ರದೀಪ್ ಅಂತ, ಇಬ್ಬರು. ಅವನು ರಿಟೈರ್ಡ್ ಆಯಿತು ಪದ್ಮನಾಭನ ತಮ್ಮನಿಗೆ. ಅವನು ಇದರಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಅಲ್ಲಿ ಸೈಟ್ ತಗೊಂಡಿದ್ರು, ಅಲ್ಲೇ ಮನೆ ಕಟ್ಸ್ಕೊಂಡು ಈಗ ಅಲ್ಲಿದ್ದಾರೆ ಅವರು. ಬಟ್ ಅವನಿಗೆ ಏನೋ ಒಂದು ಕಾಯಿಲೆ, ಅಸ್ತಮಾ ಸ್ವಲ್ಪ ಇತ್ತು. ಈ ಅಸ್ತಮಾ ಇದರಿಂದ ಏನೋ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ಸುಮಾರು ಇಲ್ಲಿಗೆ 1.5 ವರ್ಷ ಆಗಿರ್ಬೋದು ತೀರೋದು. ಮಕ್ಕಳು ಅವರು ಇದು ಎಂಥ ಡಿಪ್ಲೊಮೊ ಮಾಡ್ಕೊಂಡಿದ್ದಾರೆ. ಸಂದೀಪ್ ಅಂತಂದು ದೊಡ್ಡ ಹುಡುಗ, 2ನೇವನು ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ. ಅವರಿಬ್ಬರು ಪ್ರೈವೇಟ್ ಇದರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರು ದೊಡ್ಡಬಳ್ಳಾಪುರದಾಗಿದ್ದಾರೆ. ದೊಡ್ಡಬಳ್ಳಾಪುರಕ್ಕೇ ಒಂದು ತಂಗಿನ ಕೊಟ್ಟಿದ್ವಿ, ನಮ್ಮ ತಂಗಿ ವಿಜಯಮ್ಮ ಅಂತಂದೇಳಿ. ಅವರು ಕೃಷ್ಣಪ್ಪ ಅಂತ, ಅವರು ಭಾಳ ಒಳ್ಳೆ ಮನುಷ್ಯರು ಪಾಪ. ಅವರು ಟೀಚರ್ ಆಗಿದ್ದಾರೆ ಅಲ್ಲಿ. ಅವರು ಸ್ಥಳ ಕಟ್ಟನ್ಕುಂಟೆ ಅಂತ, ದೊಡ್ಡಬಳ್ಳಾಪುರಕ್ಕೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಭಾಳ ಆಸ್ತಿ ಇದೆ ಅವರು. ಒಳ್ಳೆ ತೋಟ ಗೀಟ, ಒಳ್ಳೆ ಮನೆಗಳು, ತೋಟಗಳು ಎಲ್ಲ ಇದ್ದಾವಲ್ಲಿ. ಆಸ್ತಿವಂತರೇ. ಅವರಿಗೆ ಆತ ಮಾಸ್ಟ್ರು. ಅವರಿಗೆ ನಾವು ನಮ್ಮ ತಂಗಿನ ವಿಜಯಮ್ಮ ಅಂಬರನ್ನು ಕೊಟ್ಟು. ಇದಕ್ಕೆ ಕಾರಣ ಯಾರು ಅಂದರೆ, ನಮ್ಮ ಚಿಕ್ಕಪ್ಪನ ಮಗ ಹನುಮಂತಪ್ಪ ಮೇಷ್ಟ್ರ ಮಗ, ನಮ್ಮ ಚಿಕ್ಕಪ್ಪ ಹನುಮಂತಪ್ಪ ಅಂತ, ಅವ್ರ ಮಗ ಚಂದ್ರಕುಮಾರ್ ಅಂತಂದಿದ್ದ. ಅವನು ಸೂಪರ್ವೈಸರ್ ಆಗಿದ್ದ. ಯಾವುದಕ್ಕೆ ಇದು ಸರ್ವೇರ್ ಆಗಿದ್ದ. ಅವನು ಅಲ್ಲಿ ಅಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು, ಎಲ್ಲಿ ದೊಡ್ಡಬಳ್ಳಾಪುರದಾಗ. ಆಗ ಆ ಹುಡುಗನೇ ನಮಗೆ ಪಾಪ ಪರಿಚಯ ಮಾಡಿಸಿ ಇದು ಮಾಡಿಸಿತ್ತು. ಅದನ್ನ ನಾವಿತ್ತು ಮರೆಯಂಗಿಲ್ಲ, ಇವತ್ತು ನೆನಪು ಮಾಡ್ಕೊಂತಿರ್ತೀವಿ. ಭಾಳ ಒಳ್ಳೆ ಹುಡುಗ. ಅವನು ಸಣ್ಣ ಹುಡುಗಿದ್ದಾಗ ನಾವೆಲ್ಲ ಎತ್ತಾಡಿಸ್ತರು ಅವನಿಗೆ. ರತ್ನಮ್ಮ ನಾನು ಅವನ್ನ ಎತ್ತಾಡಿಸಿದ್ದ. ಅವನಿಗೆ ಅಷ್ಟೇ ಅಭಿಮಾನ ಇತ್ತು. ಮತ್ತೆ ಇವ್ರ ಗುಣಗಳ ಬಗ್ಗೆ, ಮಕ್ಕಳ ಗುಣಗಳ ಬಗ್ಗೆ ಮಕ್ಕಳು ಅಂದರೆ ನಾನು ಹೇಳ್ಕೊಂಬೋದಲ್ಲ, ಜನಗಳು ಅಂತಕ್ಕಂಥದ್ದು. ರಾಮಚಂದ್ರಪ್ಪ ಮೇಷ್ಟ್ರ ಮಕ್ಕಳು ಭಾಳ ಸಭ್ಯರಪ್ಪ, ಭಾಳ ಬುದ್ಧಿವಂತರು, ಯಾರು ಗಲಾಟೆಗೆ ಹೋಗಲ್ಲ, ಭಾಳ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಅಂತಂದು ನಾನು ಅಂಬೋದಲ್ಲ, ಜನಗಳನ್ನೇ ಅಂತಾರೆ.
ರಾಮಚಂದ್ರಪ್ಪ ಮಿಶ್ರ ಮಕ್ಕಳು ಪರವಾಗಿಲ್ಲಪ್ಪ, ಒಳ್ಳೆ ಶಿಸ್ತು, ಒಳ್ಳೆ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ ಅಂತ. ಯಾವ ದುಶ್ಚಟಗಳಿಲ್ಲ, ಅದು ನನಗೆ ಭಾಳ ಸಂತೋಷ. ಇವರು ಕೆಲವೊಂದು ವ್ಯಾಪಾರ ಉದ್ದೇಶದಾಗ ಮಾಡಿದ್ರೆ ಲಾಸ್ ಆಯಿತು, ಆದರೂ ನನಗೇನು ಒಂದು ಸಂತೋಷ ಅಂದರೆ ಬಿಡು, ಏನೋ ಮಾಡಬೇಕು ಅಂತ ದುಡಿಬೇಕು ಅಂತ ಹೋದ್ರು ಏನು ಹಿಂಗಾಗೈತೆ, ಕೆಟ್ಟ ಚಟಗಳಿಗೇನು ಕಳೆದಿಲ್ಲಲ್ಲ ಅಂತಂದು ನನಗೊಂದು ಸಂತೋಷ ಆಗುತ್ತೆ. ಏನು ದೇವರು ಇಷ್ಟರ ಮಟ್ಟಿಗೆ ಅವ್ರಿಗೆ ಇಟ್ಟಿದ್ದಾನೆ, ಸುಖವಾಗಿ ಇರಲಿ. ಇನ್ನೇನಪ್ಪ. ಮತ್ತು ಅಜ್ಜಿ ಸಾವಿತ್ರಿ ಅಜ್ಜಿ ಅದೇ ಹೇಳಿದ್ನಲ್ಲ, ಅವರು ಮೊದಲಿಂದಲೂ ಬರ್ತಾಯಿದ್ರು ಮಾಡ್ತಾಯಿದ್ರು. ನಮ್ಮಪ್ಪವ್ರಿಗೇನು ಈ ಹುಡುಗಿನೇ ಸೊಸೆಯಲ್ಲಿ ಮಾಡ್ಕೋಬೇಕು ಅಂತ ಅವ್ರಿಗಿತ್ತೇನು. ನನಗೇನು ಎಲ್ಲಿ ಮದುವೆ ಮಾಡ್ಕೋಬೇಕು ಅಂತ ನನಗೇನು ಇರಲಿಲ್ಲ. ಅವ್ರು ನಮ್ಮಪ್ಪ ನನಗೇನು ಒಟ್ಟು ಅಭಿಪ್ರಾಯ ಇತ್ತು ಅಂದರೆ ನಮ್ಮಪ್ಪ ಅಮ್ಮ ಎಲ್ಲಿ ಒಪ್ತಾರೋ ಅಲ್ಲೇ ಮದುವೆ ಆಗೋಣ ಅಂತ ನಾನು ಇದ್ದಿದ್ದು. ಅವರು ಅಲ್ಲಿ ಒಪ್ಪಿದ್ರಲ್ಲ ಒಂದು ಮನೆಯಾಗೂ ಕೂಡ ಭಾಳ ಹೊಂದಾಣಿಕೆಯಿಂದಲೇ ಹೋಗ್ತಾಯಿದ್ರು. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ನಮ್ಮಲ್ಲಿ ಸಂಸಾರದಲ್ಲೂ ಕೂಡ ಅಷ್ಟೇ, ಯಾವತ್ತೂ ನಾವೇನು ವಿರ್ಸ ಮಾಡ್ಕೊಂಡು ಜಗಳ ಪಗಳ ಮಾಡೋದು ಮಟ್ಟದ್ದು ಏನೂ ಇಲ್ಲ, ಅನ್ಯೋನ್ಯವಾಗಿ ಹೋಗಲ್ಲ. ಅದೇ ಹಿಂಗಾಗ್ಬಿಟ್ಟು ಆಕೆಗೆ ಬಿ ಪಿ ಶುಗರು ಸ್ವಲ್ಪ ಪ್ರಾರಂಭ ಆಯಿತು. ಬಿ ಪಿ ಶುಗರು ಆದರೂ ಟ್ಯಾಬ್ಲೆಟ್ಸು ಎಲ್ಲ ಕೊಡಿಸ್ತಾ ಇದ್ವಿ, ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ವಿ, ತಗೊತಾ ಇದ್ವು. ಏನಪ್ಪ ಆಯುಷು ಅಲ್ಲಿಗೆ ಮುಗೀತೇನೋ. ಈ ಮದುವೆಗೆ ಅಂತ ಹೋದಾಗ ಆ ಮದುವೆಯಲ್ಲಿ ಅರಿಶಿನ ಎಣ್ಣೆ ಹಾಕ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ರು. ಶಿಷ್ಯತ್ತೆ ಶಶಿಯಮ್ಮ ಆಯಮ್ಮ ಭಾಳ ಒಳ್ಳೆ ಹೆಣ್ಮಗಳು. ಆಯಮ್ಮನು ಏನಪ್ಪ ಮೊಮ್ಮಕ್ಕಳ ಹೆಸರು ಶಶಿಗೆ ಇಬ್ಬರು ಹೆಣ್ಮಗಳು, ನಮ್ಮ ಮಗಳಿಗೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಇಬ್ಬರು. ಒಬ್ಬನು ಸುಹಾಸ್ ಅಂತಂದು, ಒಬ್ಬನು ಇವನು ಎಂಥದ್ದು ಸಂಜಯ್ ಅಂತ. ಅಳಿಯ ಈತ ಗೋಪಾಲ್ ಅಂತ. ಅವರು ಒಳ್ಳೆ ಹಿಂದೆಲ್ಲ ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ಇದ್ದಂತಾರೆ. ಈಗಲೂ ಕೂಡ ಅವ್ರಿಗೇನು ತೊಂದರೆ ಇಲ್ಲ, ಮನೆಗಳಿದ್ದಾವೆ, ಮನೆ ಬಾಡಿಗೆ ಬರುತ್ತೆ, ಜಮೀನೈತೆ, ಸಾಕಷ್ಟು ಜಮೀನೈತೆ. ಆಮೇಲೆ ಒಂದಿಷ್ಟು ಕರೆಂಟ್ ಆಫೀಸ್ ಹತ್ರ ಒಂದು 2 ಎಕರೆನ 2 ಎಕರೆ ಜಮೀನೈತೆ. ಅದನ್ನೆಲ್ಲ ಎಷ್ಟು ಮಾಡಿಸಿದ್ರೆ ಸೈಟ್ಗಳಾದರೆ ಇವತ್ತಿಗೂ ಕೂಡ ಸಾಕಷ್ಟು ಇನ್ಕಮ್ ಬರುತ್ತೆ ಅವ್ರಿಗೆ. ಅಲ್ಲಿಗೂ ಏನೋ ಒಂದು ಸ್ವಂತ ವೃತ್ತಿ ಮಾಡ್ಬೇಕಂತಂದೇಳಿ ಯಾವುದೊಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಯಾವುದು ಟೆಲಿಫೋನ್ ಇದು ಮೊಬೈಲ್ದ ಏನೋ ಮಾಡ್ತಾಯಿದ್ದಾರೆ ಅಂತ. ಒಬ್ಬೊಬ್ಬರದ್ದು ಹೇಳೋದಾದ್ರೆ ಸ್ವಭಾವ ಹೆಂಗೆ? ಒಬ್ಬೊಬ್ಬರದ್ದು ಹೇಳೋದಾದ್ರೆ ಏನು ಇವಾಗ ಫಸ್ಟ್ನೇ ಮಗ ಹೆಂಗೆ ಅಂತ ಹೇಳಿದ್ರೆ ಹೆಂಗೆ? ಹೇಳಿದ್ನಲ್ಲ, ಅಲ್ಲ ಒಬ್ಬೊಬ್ಬರದ್ದೇ ಹೇಳ್ಬೇಕು ನೀವು. 3 ಜನ ಹೇಳಿದ್ರಿ ಅವಾಗಲೇ. ಇಲ್ಲಿ ಬಿಡು ಎಲ್ಲ ಅಲ್ಲ ಹೇಳ್ರಿ, ಹೊಂದಾಣಿಕೆಯಾಗಿ ಹೋಗ್ತಾರೆ ಅಣ್ಣ ತಮ್ಮಗಳು. ಒಬ್ರಿಗೊಬ್ರು ಯಾವುದೇ ಮಾಡಲಿ ಮಟ್ಲಿ ಒಳ್ಳೆ ಒಂದು ಸ್ನೇಹ ಭಾವದಿಂದ ಅಣ್ಣ ತಮ್ಮಗಳು ಆದರೂ ಕೂಡ ಒಂದು ಸ್ನೇಹಿತರಿದ್ದಂಗೆ ಇದ್ಕೊಂಡು ಯಾವುದೋ ಒಂದು ಇದನ್ನು ನಮ್ಮ ಪ್ರಕಾಶ ನೋಡ್ಕೊಂಡು ಹೋಗ್ತಾಯಿದ್ದಾರಪ್ಪ, ಅಷ್ಟು ಹೇಳ್ಬೋದು. ಇನ್ನೇನು ಹೇಳೋಣ. ಹಾಂ, ಇವಾಗ ನಾನು ಹೇಳ್ತಿರೋದು ಇವಾಗ ನಿಮ್ಮ ಪಪ್ಪನ ನೋಡಿದ್ರೆ ನಮ್ಮ ಅಪ್ಪಾಜಿ ಪಪ್ಪ ಪ್ರಕಾಶ್ ಅವ್ರು ನೋಡಿದ್ರೆ ಏನು ಅನ್ಸುತ್ತೆ ಅಂತ ಕೇಳ್ತೀನಿ. ಅಂದರೆ ಯಾವುದ್ರ ಬಗ್ಗೆ? ಎಲ್ಲ ಟೋಟಲ್ ಸ್ವಭಾವ ಒಬ್ಬೊಬ್ಬರದೇ ನಾನು ಕೇಳ್ತಿರೋದು. ಎಲ್ಲರೂ ಒಳ್ಳೆಯವ್ರೆ ನಾನು ಹೇಳ್ತಿರೋದು, ಒಬ್ಬೊಬ್ಬರದೇ ಆದರೆ ಒಟ್ಟು ಪಾಯಿಂಟ್ ಯಾವ ಕೆಟ್ಟ ಹವ್ಯಾಸ ಇಲ್ಲದಂತೆ ಏನಪ್ಪ ಒಂದು ಗೌರವಯುತವಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ಅದು ನನಗೆ ಭಾಳ ಸಂತೋಷ. ಎರಡನೇ ಮಗ? ಎರಡನೇನು ಅಷ್ಟೇ, ಮೂರನೇನು ಅಷ್ಟೇ, ಮೂವರೂ ಯಾರೂ ಇದ್ದಿಲ್ಲ. ಆಮೇಲೆ ಅವ್ರ ಅಣ್ತಮ್ಮಗಳು ಅಷ್ಟೇ, ಒಬ್ರಿಗೊಬ್ರು ಒಳ್ಳೆ ಅನ್ಯೋನ್ಯವಾಗಿ ಯಾವುದೇ ಬಂದರೂ ಒಬ್ರಿಗೊಬ್ರು ವಿಚಾರ ವಿನಿಮಯ ಮಾಡ್ಕೊಂಡ್ರೆ ಕೆಲಸ ಮಾಡ್ತಾರೆ. ಯಾವುದು ಮಾಡಿದ್ರು ಕೂಡ ಆದರೆ ಹೆಚ್ಚಿನ ಜವಾಬ್ದಾರಿ ಸ್ವಲ್ಪ ದೊಡ್ಡ ಅಪ್ಪನಿಗೆ ಇರ್ತದೆ. ಮತ್ತು ಅವರು ಎಲ್ಲರನ್ನು ಸರಿದೂಗಿಸ್ಕೊಂಡು ಮಾತಾಡ್ಸ್ಕೊಂಡು ಹೇಳ್ಕೊಂತ ಕೇಳ್ಕೊಂತ ಹೋಗ್ತಾ ಇದ್ದಾರಪ್ಪ. ಅದು ನೋಡಿ ನನಗೆ ಭಾಳ ಸಂತೋಷ. ಇನ್ನೇನು ಮೊಮ್ಮಗ ಪ್ರೀತಿಯ ಮೊಮ್ಮಗ ಪ್ರಜ್ಜೆ ಪ್ರಜ್ಜೆ ಚೆನ್ನಾಗಿ ಓದ್ತದಾನೆ ಏನಪ್ಪ. ಅವನಿಗಿನ್ನೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಆ ಸರಸ್ವತಿ ಅವನಿಗೆ ವಿದ್ಯಾಶಕ್ತಿಯನ್ನು ಕೊಡಲಿ ಅಂತಂದು ಹೇಳ್ಬಿಟ್ಟು ಹಾರೈಸ್ತೀನಿ. ಇನ್ನೇನಪ್ಪ? ಹಾಂ, ಅಷ್ಟೇ ಸರ್. ಇದಕ್ಕೆ
ಇವ್ರಿಗೆ ಹೇಳಿಲ್ಲ ನೀವು ಯಾರು ಸರೋಜಮ್ಮ ಅವರೆಲ್ಲ ನಮ್ಮಣ್ಣ ಹೇಳಿಲ್ಲ ನನ್ನ ಹೆಸರು ಅಂತಾರೆ ಹೇಳ್ರಿ. ಅವರಿಗೆಲ್ಲ ಆಗ್ತಿರೇನು? ಹೇಳಿದ್ನಲ್ಲಪ್ಪ 7 ಜನ. ಇಲ್ಲ, ಅದೇ ಈಗ ಜಯ ಇವಾಗ ಜಯಜ್ಜಿದ್ ಹೇಳಿದ್ರಿ, ರತ್ನಜ್ಜಿದ್ ಹೇಳಿದ್ರಿ, ರತ್ನಜ್ಜಿದು ಪೂರ್ತಿ ಹೇಳಿಲ್ಲ. ಸ್ವಲ್ಪ ಹೇಳ್ರಿ ಅವ್ರ ತಂಗಿಯರ ಹೆಸರು. ಅದೇ ರತ್ನಮ್ಮರು ಇದು ಕೊಟ್ಟಿದ್ದೀವಲ್ಲ ವಸ್ತುರ್ಗಕ್ಕೆ, ಆಯಮ್ಮನಿಗೆ 2 ಗಂಡು 1 ಹೆಣ್ಣು. 2 ಗಂಡು ಅಂದರೆ ಜಯಶೀಲ ಅಂತ ದೊಡ್ಡ ಮಗ, 2ನೇ ಮಗ ಸತೀಶ್ ಅಂತಂದು, 3ನೇ ಆಯಮ್ಮೆ ವೀಣಮ್ಮ ಅಂತಂದೇಳಿ ನಮ್ಮ ಮಗನಿಗೆ ಮಾಡ್ಕೊಂಡಿದ್ದೀವಿ, ಮದುವೆ ಮಾಡ್ಕೊಂಡಿದ್ದೀವಿ. ರಾಮಪುರ ಹೇಳಿದ್ನಲ್ಲಪ್ಪ, ಅವ್ರು ಭಾಳ ದೊಡ್ಡ ಮನುಷ್ಯರು ಮೊದಲಿಂದಲೂ ಅಷ್ಟೇ. ಏನು ನಾವು ಅವರು ಒಂದು ಸ್ನೇಹಿತರಿದ್ದಂಗೆ ಇದ್ವಿ. ಆಮೇಲೆ ಸರೋಜಮ್ಮ, ಸರೋಜಮ್ಮನಿಗೆ ಅವ್ರಿಗೂ ಮೇಷ್ಟ್ರು, ಅವರು ಯಜಮಾನ್ರು ಕೂಡ ಮೇಷ್ಟ್ರು, ಯಲ್ಲಪ್ಪ ಅಂತಂದು ಹೇಳ್ಬಿಟ್ಟು, ಯಲ್ಲಪ್ಪ ಅಂತ ಮೇಷ್ಟ್ರು. ಅವ್ರಿಗೆ ನಮ್ಮಪ್ಪವರು ನಾನು ಟ್ರಾನ್ಸ್ಫರ್ಗೆ ಹೋಗಿದ್ರಲ್ಲ ಬೆಂಗಳೂರಿಗೆ, ಆವಾಗ ಪರಿಚಯ ಆಗಿತ್ತಂತೆ ಅವರೆಲ್ಲ ಬೇಸಿಗೆ. ಅದು ಯಾರು ಪಾಪಣ್ಣ ಅಂತ ಒಬ್ಬ ನಾರಾಯಣಪುರದ ಇವರು, ಆತ ಇಂಜಿನಿಯರ್ ಆಗಿದ್ದಾರೆ ಪಾಪಣ್ಣ ಅಂತ. ಅದಕ್ಕೂ ಚಳ್ಳಕೆರೆಗೆ ಓದ್ತಿರ್ಬೇಕಾದ್ರೆ ನಮ್ಮ ಅಪ್ಪವ್ರಿಗೆ ಪರಿಚಯ, ನಮಗೂ ಪರಿಚಯ, ಮನೆಗೂ ಬರ್ತಾ ಇದ್ದ. ಆತ ಕಾಂಟ್ಯಾಕ್ಟ್ ಮಾಡ್ದೆ ಯಾರಿಗೆ, ಯಲ್ಲಪ್ಪವ್ರಿಗೆ. ಹಿಂಗೆ ನೋಡ್ರಿ ಒಳ್ಳೆ ಮೇಷ್ಟ್ರಿದ್ದಾರೆ, ಒಳ್ಳೆ ಬಂದು. ಅವ್ರದ್ದು ಯಾವ ಊರು ಅಂದರೆ ಇಲ್ಲೇ ಪಾವಗಡದ ಹತ್ರ ಅಚ್ಚಮ್ಮನಹಳ್ಳಿ ಅಂತ. ಅವರು 3-4 ಜನ ಅಣ್ತಮ್ಮಗಳು. ಎಷ್ಟು ಜನ ನಮ್ಮ ಮಕ್ಕಳು ಅವ್ರಿಗೆ? ಹೇಳ್ತೇನೆ, ಅಚ್ಚಮ್ಮನಹಳ್ಳಿ ಅಂತ 3-4 ಜನ ಅಣ್ತಮ್ಮಗಳು. ಇವರು ಮೇಷ್ಟ್ರಾಗಿ ಬೆಂಗಳೂರಲ್ಲೇ ಅಪಾಯಿಂಟ್ ಆಯಿತು, ಅವರು ಅಲ್ಲೇ ಇದ್ದರು. ಈ ಸಂದರ್ಭದಾಗೆ ನಾನು ಟ್ರಾನ್ಸ್ಫರ್ಗೆ ಹೋದ ಸಂದರ್ಭದಲ್ಲಿ ಪಾಪಣ್ಣ ಅಂಬರು ಈ ಯಲ್ಲಪ್ಪನಿಗೆ ಪರಿಚಯ ಮಾಡಿಸಿದ್ರು. ಯಲ್ಲಪ್ಪ ಭಾಳ ಒಳ್ಳೆಯ ಮನುಷ್ಯನು. ಅವ್ರಿಗೂ ಸರೋಜಮ್ಮನ ಕೊಡಬೇಕು ಅಂತಂದು, ಅಣ್ಣ ತಂಗಿದು ಇಬ್ಬರದ್ದು ಒಂದೇ ಸಾರಿ ಮಾಡಬೇಕು, ಖರ್ಚು ಅಂತ ನಮ್ಮ ಅಪ್ಪವ್ರಿಗೆ ಉದ್ದೇಶ ಅಷ್ಟೇ. ಆವಾಗ ಗಂಡು ಹುಡುಗಿದಂಗೆ ಆಯ್ತಲ್ಲ, ಸಿಕ್ತಲ್ಲ, ಅವರು ಮಾಸ್ಟ್ರಾಗಿದ್ದರು. ಅವ್ರಿಗೂ ಸರೋಜಮ್ಮ ಅಂಬರನ್ನ ಕೊಟ್ಟರು. ನನ್ನದು ಸರೋಜಮ್ಮಂದು ಒಂದೇ ಸಾರಿನೇ ಮದುವೆ ಆಗಿತ್ತು, ಒಂದು ಇದರಲ್ಲಿ 2 ಮದುವೆ ಒಂದು ಸಾರಿ. ಅವರಿಗೆ ಮಕ್ಕಳು 2 ಗಂಡು. ಮೊದಲು ಒಂದು ಮಗು ಆಯಿತು, ನನ್ನ ಮದುವೆ ಅವ್ರ ಮದುವೆ ಒಂದು ಸಾರಿ ಆಯ್ತಲ್ಲ, ಅಂದರೆ ಏನೋ ಒಂದು ಇದಾಗಿ ತೀರೋಯ್ತು ಮಗು. ನೆಕ್ಸ್ಟ್ 2ನೇನೆ ಇವನು ಶ್ರೀಧರ ಹುಟ್ಟಿದ, 3ನೇನು ಪೃಥ್ವಿ ಅಂತಂದೇಳಿ. 2 ಗಂಡು. ಈ ಸದ್ಯಕ್ಕೆ ಅವ್ರಿಗಿರ್ತಕ್ಕಂಥದ್ದು 2 ಗಂಡುಗಳು ಇದ್ದಾರೆ. ಅವರು ಕೂಡ ಒಬ್ಬನು BSc ಮಾಡ್ಕೊಂಡವನೆ, ಒಬ್ಬನು ಏನು SSC ಮಾಡ್ಕೊಂಡು ಬೇರೆ ಏನೋ ವ್ಯವಹಾರ ಮಾಡ್ಕೊಂಡು ಅಲ್ಲೇ ಮನೆ ಕಟ್ಸ್ಕೊಂಡ. ದಿನ್ನೂರಾಗಿದ್ದಾರೆ, ದಿನ್ನೂರು RT ನಗರದ ಪಕ್ಕ ಇತ್ತಲ್ಲ ದಿನ್ನೂರು, ಅಲ್ಲಿ ಮನೆಗಿನ ಕಟ್ಸ್ಕೊಂಡು ಚೆನ್ನಾಗಿದ್ದಾರೆ ಅವರು. ಅವ್ರಿಗೂ ಒಬ್ಬರಿಗೆ ಪಾವಗಡದಲ್ಲಿ ಮದುವೆ ಮಾಡಿದ್ದಾರೆ, ಶ್ರೀಧರ ಅಂಬರಿಗೆ. ಆಯನ ಹೆಸರೇನೋ ಮರ್ತಿದ್ದೀನಪ್ಪ ನನಗೆ. ಶೋಭಾ ಅಂತಂದೇಳಿ. 2ನೇ ಅಪ್ಪನಿಗೆ ಇಲ್ಲಿ ನಮ್ಮ ಜಯಮ್ಮ 2ನೇ ಮಗನಿಗೆ ಮದುವೆ ಮಾಡ್ಕೊಂಡ್ರಲ್ಲ, ಅಲ್ಲೇ ಎಲ್ಲ ನೆಕ್ಸ್ಟ್ ಹೇಳ್ರಿ. ಇವರು ಯಾರು ಜಯಮ್ಮ ಆದ್ಮೇಲೆ ಸರೋಜಮ್ಮ ಆದ್ಮೇಲೆ ಚಿಕ್ಕಪ್ಪ ಶೇಷಪ್ಪ ಸರೋಜಮ್ಮ ಆದ್ಮೇಲೆ ರುಕ್ಮಿಣಮ್ಮ ಅಂಬ ಪಾವಗಡ ಕೊಟ್ಟಿದ್ವಿ. ಅವರು ಒಳ್ಳೆ ಜಮೀನ್ದಾರರು. ಅವರು ಯಾರು ಪಾವಗಡದಲ್ಲಿ ಕೊಟ್ಟಿರ್ತಕ್ಕಂಥವ್ರು. ಅವ್ರು ಮೂರ್ತಪ್ಪ ಅಂತ ಅವ್ರ ಮಾವ, ರುಕ್ಮಿಣಮ್ಮವ್ರ ಮಾವ. ಆಯಪ್ಪನಿಗೆ 4-5 ಜನ ಏನೋ ಗಂಡು ಮಕ್ಕಳಿದ್ದಾರೆ. ನನಗೆ ಗೊತ್ತಿರೋ ಪಟ್ಟಿ ಒಬ್ಬ ದೊಡ್ಡ ಮಗ ಹೆಸರು ಗೊತ್ತು, ಈತ ಮಧ್ಯದನ ಏನೋ ಇರಬೇಕು ಅಂತ ಕಾಣುತ್ತೆ. ಯಾರು ಗೋವಿಂದಪ್ಪ ಅಂತಂದೇಳಿ, ಗೋವಿಂದಪ್ಪಕ್ಕೂ ನಮ್ಮ ರುಕ್ಮಿಣಮ್ಮನ ಕೊಟ್ವಿ. ಅವ್ರಿಗೆ ಅವ್ರು ಲಾರಿಗೀರಿ ಇಟ್ಕೊಂಡಿದ್ದಾರೆ, ಮನೆ ಕಟ್ಸ್ಕೊಂಡು ಲಾರಿಗೆ ಇಟ್ಕೊಂಡು ಜಮೀನಿತ್ತಲ್ಲ, ಅವ್ರು ಲಕ್ಷಗಟ್ಟಲೆ ಏನೋ ಕೊಟ್ಟರು. ಅದು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ 2 ಗಂಡು ಮಕ್ಕಳು. ಒಬ್ಬನು ಮುರಳಿ ಅಂತ ದೊಡ್ಡವನು, ಇನ್ನೊಬ್ಬನು ರಘು ಅಂತ. ಅವರಿಬ್ಬರು ಕೂಡ SLC ಓದ್ಬಿಟ್ಟು ಆಮೇಲೆ ಡ್ರೈವಿಂಗ್ ಕಲ್ತ್ಕೊಂಡ್ಬಿಟ್ಟು ಅವರೇ ಸ್ವಂತ ಲಾರಿಗಳಿಗೆ 2 ಲಾರಿ ಇದ್ದಾವೆ, ಸ್ವಂತ ಲಾರಿಗಳಿಗೆ ಕೆಲಸ ಮಾಡ್ಕೊಂತ ದುಡಿಮೆ ಮಾಡ್ತಿದ್ದಾರೆ. ಅವರು ಒಳ್ಳೆಯ ಅನುಕೂಲವಾಗಿ
ಇದ್ದಾರೆ, ಚೆನ್ನಾಗಿದ್ದಾರೆ. ಇನ್ನು ಸರೋಜಮ್ಮ, ಶೇಷಪ್ಪನಮ್ಮ, ರುಕ್ಮಿಣಮ್ಮ ಆದಮೇಲೆ ಶಕುಂತಲಮ್ಮ. ಅಲ್ಲ, ರುಕ್ಮಿಣಮ್ಮ ಆದಮೇಲೆ ಪದ್ಮನಾಭನ ವಿಷಯ ಎಲ್ಲ ಹೇಳಿದ್ನಲ್ಲ. ಆಮೇಲೆ ಶೇಷಪ್ಪಂದು ಹೇಳಿದ್ದೀನಿ. ಶೇಷಪ್ಪಂದು ಹೇಳಿಲ್ಲ, ಹೇಳಿದ್ನಲ್ಲಪ್ಪ. ಅಲ್ಲಿ ನೀವು ಹೇಳಿದ್ದು ಸ್ಟುಡಿಯೋ ಮಾಡಿದ್ದಾರೆ, ಹಿಂಗ್ರಿ ಮಾಡಿ ಸ್ಟುಡಿಯೋ ಮಾಡಿಕೊಟ್ವಿ. ಆದರೂ ಅವನಿಗೆ ಕೆಟ್ಟ ಹವ್ಯಾಸಗಳು ಬಿದ್ದು ಇದಾದ ಅಂತ ಹೇಳಿದ್ನಲ್ಲ. ನೆಕ್ಸ್ಟು ಶಕುಂತಲಮ್ಮನಿಗೆ ಆದಿವಾರಕ್ಕೆ ಕೊಟ್ಟು, ಆದಿವಾರದಾಗೆ ಮಂಜಣ್ಣ ಅಂತಂದ್ರೆ ಮಂಜಣ್ಣ ಅಂತ. ಅವರು ಎಲ್ಲ ತೋಟ ಗೀಟ ಇದೆ. ಅವರು ಗ್ರಾಮೀಣ ಬ್ಯಾಂಕ್ನಲ್ಲಿ ಕೆಲಸ ತೆಗಿತಾರೆ, ಏನು ಕ್ಯಾಶಿಯರ್ ಏನೋ ಆಗಿದ್ದಾರೆ. ಈ ಅಮ್ಮ, ನಮ್ಮ ಶಕುಂತಲಮ್ಮ ಟೀಚರ್ ಆಗಿದ್ದಾಳೆ. ಅವರಿಗೆ ಅನುಷಾ ಅಂತ ಒಂದು ಹೆಣ್ಣು ಹುಡುಗಿ, ಆಮೇಲೆ ಭಾವನ ಅಂತ ಹೆಣ್ಣು ಹುಡುಗಿ, ಇಬ್ಬರು ಹೆಣ್ಣು ಹುಡುಗರೇನೆ. ಅನುಷಾ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾಳೆ. ಇಂಜಿನಿಯರ್ ಮಾಡ್ಕೊಂಡು M.Tech ಮಾಡ್ತಿದ್ದಾಳೆ. ಈಗ ನೆಕ್ಸ್ಟ್ ಏನೋ ಇದಕ್ಕೆ ಯಾವುದಪ್ಪ ಅದು ಕಂಪ್ನಿ, ನಾರಾಯಣ ಇನ್ಫೋಸಿಸ್ ಕಂಪ್ನಿಗೇನೋ ಹೇಳಿದಾರಂತ ಅಪಾಯಿಂಟ್ ಕೊಡ್ತೀವಿ ಅಂತಂದು ಹೋಗ್ಬೋದು. ಭಾವನಾ ಈಗ ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಆಯ್ತು ಶಕುಂತಲಮ್ಮ. ವಿಜಯಮ್ಮ ಅಂತ ಆಯಮ್ಮ ಟೀಚರ್. ಆಯಮ್ಮ ಕೃಷ್ಣಪ್ಪ ಕೊಟ್ಟಿದ್ದೀವಿ. ಅವನ ಮಗ ಒಬ್ಬನು. ಅವನಿಗೆ ಅಭಿಷೇಕ್ ಅಂತ ಒಬ್ಬ ಮಗ ಇದ್ದಾನೆ, ಒಬ್ಬನೇ ಮಗ. ಆಯಮ್ಮನಿಗೂ ಮೊದಲು ಒಂದು ಮಗು ಆಯ್ತಂತೆ, ಏನೋ ಕಾರಣದಿಂದ ತೀರೋಯ್ತು. ಎರಡನೇನೆ ಅಭಿಷೇಕ್ ಅಂತಕ್ಕಂಥ ಫ್ಯಾಮಿಲಿ ಸ್ಟೋರಿ. ಜಾನಮ್ಮನೆ ಬಿಟ್ಟಿದ್ರಲ್ಲ ತಾತ, ಸಿಟ್ಟಾಗ್ಬಿಡುತ್ತೆ ಅಷ್ಟೇ. ಶಕುಂತಲಮ್ಮನಿಂದ ಜಾನಮ್ಮನಿಂದ ಶಕುಂತಲಮ್ಮನಿಂದ ಶೇಷಪ್ಪನಿಂದ ಜಾನಮ್ಮ. ಜಾನಮ್ಮ ಆಯಮ್ಮನಿಗೆ ಪಾಪ ಅವಾಗ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಮುಂದೆ ಹಳ್ಳಿಗಳಾಗಿದ್ವಿ ನಾವು. ಅಲ್ಲಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಸೋಕೆ ಆಗಲಿಲ್ಲ. ಮಿಡ್ಲ್ ಸ್ಕೂಲು 8ನೇ ಕ್ಲಾಸ್ ಹೋದ್ರೆ 7-8 ಇತ್ತು ಅವಾಗ. ಅಲ್ಲಿವರೆಗೂ ಓದಿದ್ದಾಳೆ. ಅಷ್ಟಾದಮೇಲೆ ಅದನ್ನ ಅದೇ ಚಾಳ್ಕೆರೆಗೆ ಲೈನ್ಮನ್ ಓಬಳಪ್ಪ ಅಂತ ಇದ್ದರು, ಅವ್ರ ಮಗನೇ ರಾಜಣ್ಣ ಅಂತಂದೇಳಿ ಆ ರಾಜಣ್ಣ ಕೊಟ್ಟಿದ್ದೀವಿ. ಅವರು ಚಳ್ಳಕೆರೆಗೆ ಇದ್ದಾರೆ ಅವರು ಕೂಡ. ಅವರಿಗೆ ಇಬ್ಬರು ಮಕ್ಕಳು. ಒಬ್ಬನು ರಾಘವೇಂದ್ರ ಅಂತಂದೇಳಿ, ಅವನು ITI ಮಾಡ್ಕೊಂಡು ಈಗೇನು ಬೆಂಗಳೂರಾಗೆ ಪ್ರೈವೇಟ್ನಾಗೆ ಕೆಲಸದಾಗಿದ್ದಾನೆ. ಒಂದು 20-25 ಸಾವಿರ ರೂಪಾಯಿ ಸಂಬಳ ತಗೊತದ ತಿಂಗಳು. ಆಮೇಲೆ ರಮ್ಯಾ ಅಂತ ಅವಳಿಗೆ ಓದ್ತಾ ಇದ್ಲು, TCH ಮಾಡಿ. ಇದಕ್ಕೆಲ್ಲ ನಿಮ್ಮ ಪ್ರಕಾಶ ನಾವು ಎಲ್ಲ ಸಹಕಾರ ಕೊಟ್ಟು ಹುಡುಗಿ TCHಗೆ ಸೇರಿಸಿದ್ವಿ. TCH ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಬ್ರಿಲಿಯಂಟ್, ಚೆನ್ನಾಗಿ ಓದ್ತಾಳೆ ಪಾಪ ಅವರಿಗೆ. ಈಗ ಆದಮೇಲೆ ಈ BSc ಓದ್ತೀನಿ ಅಂತಂದು ಹೇಳ್ಬಿಟ್ಟು BScಗೆ ಹೋಗ್ತಾ ಇದ್ದಾಳೆ. 2ನೇ ವರ್ಷ ಇದು ಓದ್ತಾ ಇದ್ದಾಳೆ, BSc ಓದ್ತಾಳೆ. ಇಂಟೆಲಿಜೆಂಟ್, ಪರವಾಗಿಲ್ಲ, ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಾ ಇದ್ದಾಳೆ. ಆಮೇಲೆ ಇನ್ಯಾರು ಬಿಟ್ಟರು? ಯಾರು ಬಿಟ್ಟಿಲ್ಲ? ಡೇಟ್ ಆಫ್ ಬರ್ತ್ ಎಷ್ಟು ಅಣ್ಣ ನಿಮ್ಮದು? ನಂದು ಹುಟ್ಟಿದ ತಾರೀಕು 3/6/1941. 41 ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ 47ರಾಗ ಬಂದಿದ್ದು. 1941. 47 ಅವಾಗ ನೀವು ಯಾರನ್ನ ಬ್ರಿಟಿಷ್ನವ್ರನ್ನ ಯಾರು ನೋಡಿದ್ರೆ? ಇಲ್ಲ, ಗೊತ್ತಿಲ್ಲ. ಇಲ್ಲೆಲ್ಲ ಯಾರು ಬರ್ತಿಲ್ಲ. ಇಲ್ಲ. ಅಂದರೆ ಈಗ ಎಷ್ಟು ವರ್ಷ ಅಣ್ಣ ನಿಮಗೆ? ಈಗ 74 ವರ್ಷ. 74ರಾಗ ನಡೀತಾ ಇತ್ತು. 73 ತುಂಬಿ 74ರಲ್ಲಿ. ನಿಮಗಿನ್ನ ಇವರು ರಾಮತಾತ ಅವ್ರು ಎಷ್ಟು ವರ್ಷ ದೊಡ್ಡವ್ರು? ಅವ್ರು ನನಗಿಂತ ಒಂದು 2-3 ವರ್ಷ ದೊಡ್ಡರಿರ್ಬೋದು ಅಷ್ಟೇ. ಅಷ್ಟೇ ಅಲ್ಲ? ಅಷ್ಟೇ. ಒಂದು 77 ಸಮಕಾಲೀನರು ಇದ್ದಂಗೆನೆ. ಒಂದು 2 ವರ್ಷ 3 ವರ್ಷ ದೊಡ್ಡವರಿರ್ಬೋದು. ಅವರು ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತು, ಬ್ರಿಟಿಷ್ನವರು ಇದ್ರಾಗೆ ನಾವೆಲ್ಲ ಜೈ ಅಂತ ಹೋಗ್ತಿದ್ವಿ ಅಂತಂದು ಹೇಳ್ತಾರೆ. ಯಾರು? ನಿಮ್ಮ ರಾಮತಾತ. ನನಗೆ ಅದು ಗೊತ್ತಿಲ್ಲ ಅಷ್ಟು. ನೀವು ಯಾರು ನೋಡಿಲ್ಲ? ಫ್ರೀಡಮ್ ಫೈಟರ್ಸ್ ಯಾರು ನೋಡಿಲ್ಲ? ಇಲ್ಲ. ಅಲ್ಲ, ಈಗ ಫ್ರೀಡಮ್ ಫೈಟರ್ಸ್ ಯಾರು ಅಂಬೋದು ನೋಡಿದ್ದೀವಿ. ಅಲ್ಲಲ್ಲ, ನಿಜವಾಗೂ ಅವಾಗ ನಾವು ಗೊತ್ತಿಲ್ಲ. ಜೈ ಪೈ ಎಂಬುದು ಮಾಡೋದು ಗೊತ್ತಿಲ್ಲ.